ಎಲ್ಲ ಹುಡುಗರಿಗೆ ನನ್ನೊಂದು ರಿಕ್ವೆಸ್ಟ್, ನನಗೆ ಗೊತ್ತು ನಿಮ್ಮ ಗೆಳೆಯರದು ಕಾರ್ಯಕ್ರಮ ಇದೆ ಇದರ ನಂತರ, ಹೌದಾ? ನಾವೆಲ್ಲರೂ ಕೂತ್ಕೊಂಡು ಆ ಕಾರ್ಯಕ್ರಮ ನೋಡಿ ಹೋಗ್ತೀವಿ, ಅದರಿಂದ ನೀವು ಆರಾಮಾಗಿರ್ಬೋದು, ಅವ್ರಿಗೂ ಹೇಳ್ಬೋದು. ಓಕೆನಾ? ಸರಿ ಸರಿ, ಅದು ಸರಿಯಿಲ್ಲ? ಓಕೆ, ಒಂದೇ ಒಂದು ನಮ್ಮ ರಿಕ್ವೆಸ್ಟು, ನಮ್ಮ ಜೋಕ್ ನಿಮ್ಗೆ ಅರ್ಥ ಆಗಲಿ ಇಲ್ಲಿ ನಕ್ಬಿಡ್ರಿ. ಇಷ್ಟು ನಿಮ್ಗೆ ಪುಣ್ಯ ಅರ್ಥ ಆಗ್ಲಿ ಚಪ್ಪಾಳೆ ಹೊಡ್ಕೊಂಡು ನಕ್ಬಿಡ್ರಿ. ಯಾಕಂತಂದ್ರೆ ನಾನು ಅವಾಗಲೇ ಬಂದೆ ಉಪ್ಪಾರಳ್ಳಿಗೆ, ನಾನು ಕೇಳಿದೆ ಮೃತ್ಯುಂಜಯನ, ಏನ್ ಸರ್ ಹುಬ್ಬಳ್ಳಿ ಫೇಮಸ್ ಯಾವುದಕ್ಕೆ ಸರ್ ಅಂದೆ. ಸೊಳ್ಳೆಗಳಿಗೆ ನೊಣ ಇದ್ದಕ್ಕಿಂತ ಒಂದು ಸೊಳ್ಳೆಗಳು. ಅದಕ್ಕೆ ನಿಮಗೆ ಒಂದು ರಿಕ್ವೆಸ್ಟ್, ಆವಾಗ ನೀವು ಉಪ್ಪಾರಳ್ಳಿಯವರು ಚಪ್ಪಾಳೆ ಹೊಡಿಬೇಕು. ಯಾಕಂತಂದ್ರೆ ಚಪ್ಪಾಳೆ ಹೊಡಿದ್ರೆ ರಕ್ತದ ಚಲನೆ ಜಾಸ್ತಿ ಆಗುತ್ತೆ, ಮೈಯಲ್ಲಿ ಹೊಸ ಹುರುಪು ಉಂಟಾಗುತ್ತೆ, ಚಿಕನ್ ಗುನ್ಯಾ ಬರೋದಿಲ್ಲ. ನೋಡ್ರಿ, ತುಮಕೂರು ಪುರಸಭೆಯವರು ಸೊಳ್ಳೆ ಸಾಯಿಸ್ತಾರೆ ಅಂತ ನಂಬ್ತಾರೆ, ದೇವರನ್ನೇನು ಸಾಯಿಸಲ್ಲ ಸೊಳ್ಳೆ. ಈ ದೇಶದಲ್ಲಿ ಸೊಳ್ಳೆಗಳು ಸತ್ತೋಗ್ಬಿಟ್ರೆ ಸೊಳ್ಳೆ ಔಷಧಿಗಳು 50 ಕಂಪನಿ ಮುಚ್ಚೈತಲ್ಲ, ಅವ್ರು ಅದಕ್ಕೆ ಡೀಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಗೌರ್ಮೆಂಟ್ ಜೊತೆ. ನಮ್ಮ ಕಡೆ ಎಲ್ಲ ಬೆಳಿಗ್ಗೆ ಔಷಧಿ ಹೊಡ್ಕೊಂಡ್ ಬರ್ತಾರೆ. ಈ ವರ್ಷ ನೀವೆಲ್ಲ ಕಾಲೇಜ್ ಹುಡುಗರು ತಿಳ್ಕೋಬೇಕು ದೇಶದಲ್ಲಿ ಏನ್ ನಡೀತಾ ಇದೆ. ನಮ್ಮ ಬೆಂಗಳೂರು ಪುರಸಭೆಯಲ್ಲಿ 4 ಕೋಟಿ ರೂಪಾಯಿ ಸೊಳ್ಳೆ ಬಿಟ್ಟವ್ರೆ, 5 ಕೋಟಿ ರೂಪಾಯಿ ಬೀದಿ ನಾಯಿಗಳು ಬಿಟ್ಟವ್ರೆ. ಮನುಷ್ಯರಿಗೆ ಏನಿಟ್ಟವ್ರೆ ಇಲ್ಲಿಲ್ವ ಬೇರೆ ಕಾಸು ಖಾಲಿ ಆಗೋದು. ಅದೇ ಸೊಳ್ಳೆಗಳೆಲ್ಲ ಮಾತಾಡ್ಕೊಂಡು ಅಂತಂದ್ರೆ ಅಜ್ಜ ನಾವೆಲ್ಲ ಹೋಗ್ಬಿಡ್ತೀವ ಅಂತ ಸೊಳ್ಳೆಗಳು ಮೀಟಿಂಗ್ ಮಾಡ್ಕೊಂಡು ಬರ್ತೀವಿ. ಅದಕ್ಕೊಂದು ಮುದಿ ಅಜ್ಜ ಹೇಳ್ತಾರೆ, 20 ವರ್ಷದಿಂದ ಕೋಟಿ ರೂಪಾಯಿ ಖರ್ಚಾಗ್ತಾವೆ, ನಾನು ಸತ್ತಿದ್ದೀನಲ್ಲ. ಅಯ್ಯೋ ನಿಮ್ಗೆ ಗೊತ್ತಿಲ್ಲ, ಬೆಳಿಗ್ಗೆ ಔಷಧಿ ಹೊಡಿತಾರಂತೆ, ಅದೆಲ್ಲ ಹೊಡೆದ್ರೆ ನಾವು ಸತ್ತೋಗ್ಬಿಡ್ತೀವಿ. ಆ ಔಷಧಿ ಹೊಡೆದಂತೆ ನಾವು ಸ್ನಾನ ಮಾಡ್ಕೊಳ್ಳೋದು, ಶಾಂಪು ಹಾಕೋತೀನಿ, ಚೆನ್ನಾಗಿ ಸ್ನಾನ ಮಾಡ್ಕೊತೀವಿ, ಅದರಿಂದ ಆರೋಗ್ಯವಾಗಿರೋದು. ಅದರಿಂದ ಸೊಳ್ಳೆಗಳು ಸಾಯಲ್ಲ, ಏನಿಲ್ಲ. ಔಷಧಿ ಗುಡಿಯೆಲ್ಲ ತಿಂದ್ಬಿಟ್ಟಿರ್ತಾರೆ ಕಾರ್ಪೊರೇಷನ್, ಬರೀ ನೀರು ಹೊಡಿತಾರೆ ಅಂತ. ಅದಕ್ಕೆ ಇವತ್ತು ನಾವು ಸಾಯಂಕಾಲ ಬರ್ತಾ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ನಾವು ಒಂದು ರೌಂಡ್ ಅಂತ ಬಂದ್ವಿ, ಅಲ್ಲೊಂದು ಕಡೆ ನೀರು ತಿಂದ್ಬಿಟ್ಟೈತೆ. ಎಷ್ಟು ದಿವಸ ಆಗ್ತಿದ್ದೋ ನೀರು, ಸೊಳ್ಳೆಗಳೆಲ್ಲ ಮುಚ್ಕೊಂಡ್ಬಿಟ್ಟವೆ, ಮೀಟಿಂಗ್ ಮಾಡ್ತಾರೆ. ನಮ್ಮ ಆನಂದನಿಗೆ ಸೊಳ್ಳೆಗಳಂದ್ರೆ ಬಹಳ ಇಷ್ಟ, ಅವ್ರಿಗೆ ಭಾಷೆ ಬರ್ತಿದೆ. ಯಾಕೆಂದ್ರೆ ನೋಡಕ್ಕೆ ಹೆಂಗವ್ರೆ ಆ ಸೊಳ್ಳೆಗಳೆಲ್ಲ ಗಂಟೆ ಬಡಿ ಮಾಡ್ತಿದ್ರು, ಆನಂದ ಚಕ್ಕಂತೆ ಸೊಳ್ಳೆಗಳು ಮಾತಾಡ್ತಾ ಇವೆ. ಏನಂತೆ ಹೇಳ್ತೀವಿ, ಬಂದ್ಬಿಡ್ತೀವಿ, ಏನ್ ಮಾತಾಡ್ತೀವಿ, ಟೌನ್ ಹೋಗೋಣ ಅಂತಂದ್ರೆ ಟೌನು ಬೇಡ, ಏನು ಬೇಡ, ಸೆಕೆಂಡ್ PUC ಕಾಲೇಜ್ ಹೋಗೋಣ. ಯಾಕೆ ಇವತ್ತೆಲ್ಲ ಬ್ಲಡ್ ಗ್ರೂಪ್ನವರು ಬರ್ತಾರೆ, ಎಲ್ಲ ಇರ್ತದೆ, ಚೆನ್ನಾಗಿ ಟ್ರೀಟ್ಮೆಂಟ್ ಆಗ್ತಾ ಇರ್ತಾರ. ಎಳೆ ರಕ್ತ, ಮುದಿ ರಕ್ತ, ಮಧ್ಯ ವಯಸ್ಸಿನ ರಕ್ತ ಎಲ್ಲ ಸಿಗ್ತದೆ, ಕಾಪ್ಟೈನ್ ಆಗುತ್ತದೆ. ಅದಕ್ಕೆ ಸೊಳ್ಳೆಗಳು ಅಲ್ಲೊಂದು ಮುದಿ ಸೊಳ್ಳೆ ಇದ್ರೆ, ಅಡಿಮಗ ಎಲ್ಲಿ ಬೇಕಾದ್ರೂ ಹೋಗ್ರಿ, ಇವತ್ತು ಆ ಸೆಕೆಂಡ್ ಕಾಲೇಜ್ಗೆ ಹೋಗ್ಬೇಕು. ಯಾಕಂದ್ರೆ ಆ ರಿಚರ್ಡು, ನರಸಿಂಹಮೂರ್ತಿ, ಆನಂದ, ಸತ್ಯಾರ ಬಂದವರು, ಆ ಮೃತ್ಯುಂಜಯ ಅಂತ ಆ ವೈನಿಂದಾನೆ ನನ್ನ ವಂಶ ನಿರ್ವಂಶ ಆಗ್ತಿದ್ದೀರಿ. ಮಾಡ್ಕೊಂಡವ್ರೆ ಒಂದೊಂದು ತಿಂಗಳು 1 ಲಕ್ಷ ರೂಪಾಯಿ ನಮ್ಮ ಜನ ಎಲ್ಲ ಹೋಗ್ಬಿಡ್ತಾರೆ. ಅದೇನ್ ಚಪ್ಪಾಳೆ ಹೊಡಿತಾರೆ, ನಾವೆಲ್ಲ ಸತ್ತೋಗ್ಬಿಡ್ತೀವಿ. ಅಯ್ಯೋ ಹೋದ್ಸಲ ಆಶೀರ್ವಾದ ಮಾಡಿ ಮೃತ್ಯುಂಜಯ ನಿಮ್ಮ ಅಪ್ಪನಿಗೆ ಹೇಳಿದೆ, ಬೇಡ ಕಣ್ಣ ಹೋಗೋಣ ಅಂತ. ಏನಾಯ್ತು ಹೋದ, ಕೊಡಲೇ ಇಲ್ಲವ. ಹೋಗೋದು ಹೋಗ್ಲಿ, ಜೊತೆಗೆ ಅಷ್ಟು ಕರ್ಕೊಂಡೋಗಿದ್ದಾರೆ, ಒಬ್ರು ಬರಲಿಲ್ಲ, ಎಲ್ಲ ಕರ್ಕೊಂಡು ಹೋಗಿ ಒಂದು ನೀನು ಹೋಗಲ್ವಾ ಅಂತ. ನೋಡ್ಲ, ನನಗೆ ನಿಮ್ಮ ಅಜ್ಜ ಕೂಡ ನನ್ನ ಸ್ಟೂಡೆಂಟ್, ನಾನು ಸತ್ತಿದ್ರೆ ನಿಮ್ಮ ಅಜ್ಜ ಸತ್ತವನೆ. ಹೌದಜ್ಜ, ಅದನ್ನು ನೀವು ಇಷ್ಟು ವರ್ಷ ಬರ್ತಿದ್ಯಾ? ಬಹಳ ಸಿಂಪಲ್ಲು, ನಾನು ನಗೆ ಹಬ್ಬ ಕಾರ್ಯಕ್ರಮಕ್ಕೆ ಹೋಗಲ್ಲ, ಎಲ್ಲರೂ ಜನ ಸೇರಿಕೊಂಡು ಹೋಗಲ್ಲ, ಹೋಗ್ತೀನಿ. ನಾನು ಹೋಗೋದು ಈ ರಾಜಕಾರಣಿಗೆ ಭಾಷಣ ಇದ್ದಾರೆ, ಅಲ್ಲಿ ಎಷ್ಟಾದ್ರೂ ಖರ್ಚು, ಎಷ್ಟಾದ್ರೂ ರಕ್ತ ಇತ್ತು, ಯಾರು ಹೊಡೆಯಲ್ಲ ಬರೆಯಲ್ಲ, ಅವರೇ ಮಲಿಕೊಂಡಿರ್ತಾರೆ. ಯಾಕಂದ್ರೆ 150 ರೂಪಾಯಿ ಕೊಡ್ತಾರೆ. ಅದರಿಂದ ನೋಡ್ರಿ, ಇವತ್ತು ಯಾವುದು ಸೊಳ್ಳೆ ಆಗಿದೆ. ಯಾಕೆ ಎಲ್ಲ ಆ ಕಡೆ ಹೋಗ್ಬಿಟ್ಟವ್ರೆ, ಅಪೋಸಿಷನ್ ಅವರು ಇವನ್ ಬೈತಾವ್ರೆ, ಯಡಿಯೂರಪ್ಪ ಅವ್ರು ಬೈತಾವ್ರೆ, ಅಲ್ಲಿ ಹೋಗ್ಬಿಟ್ಟವ್ರೆ ಎಲ್ಲ. ಈ ಕಡೆ ಯಾರು ಬಂದಿಲ್ಲ, ಆದ್ರಿಂದ ನೀವು ಆಗಾಗ ಚಪ್ಪಾಳೆ ಹೊಡಿತಿರ್ಬೇಕು. ಇವತ್ತಂತೂ ನನಗೆ ಬಹಳ ಖುಷಿ ಆಗಿದೆ. ಯಾಕಂತಂದ್ರೆ ಕಾಲೇಜ್ ಹೋದ್ಮೇಲೆ ನನ್ನ ನರಸಿಂಹಮೂರ್ತಿ ಹೇಳಿದ್ರು, ಸರ್ ಕಾಲೇಜ್ ಅಂತ ಬಂದಿದ್ದ ತಕ್ಷಣ ಒಂದಷ್ಟು ಜನ ವಿಸಿಲ್ ಹೇಳಿದ್ರು, ಬಹಳ ಖುಷಿ ಆಯ್ತು. ನಾನು ಹೊಡಿತಾ ಇದ್ದೆ,
ನಾನು ಮೊನ್ನೆ ಹೊಡೆದೆ ಅಲ್ಲೇ ತಿಳ್ಕೊಂಡು ಅದು ನಮ್ಮ ವಯಸ್ಸು ಒಂದು ಐತೆ ಹಂಗೆ ಹೊಡಿಬೇಕು. ಇವ್ರು ನಾವು ಕನ್ಯಾ ಶಿಲೆ ಹೊಡೆಯೋಲ್ಲ. ನಿಮಗೆ ಒಂದು ನಾನು ಹೇಳಿದ್ದೀನಿ ಮುಗಿಸ್ಬಿಡೋದಾಕ ಈಗ ನಾನು ನೋಡಿದ್ದೇನೆ. CM ಅವ್ರಿಗೆ ಹೇಳಿದ್ದೀನಿ, ಯಾರು ಬಹಳ ಉದ್ದ ಬಿಸಿಲು ಹೊಡಿತಾರೋ ಅವ್ರಿಗೆ ಅಮರೇಶ್ವರಿ ಅಂತ ಒಂದು ಬಿರುದು ಈ ಅಮರಶಿಲ್ಪಿಗಳಿಗೆಲ್ಲ ನಮಸ್ಕಾರ. ನನಗೆ ಮಾತಾಡೋಕೆ ಅವಕಾಶ ಮಾಡಿದ್ರೆ ನಾನು ಶಿಲ್ಪಿ ಹೊಡಿಬೇಕಾಗುತ್ತೆ. ಹೋಗ್ತಾನೆ ಇವತ್ತು ನೋಡಿ ಕೆಲಸ ಅದ. ನನಗೆ ಈ ಸ್ಕೂಲ್ ಬಂದಿದ ತಕ್ಷಣ ನಮ್ಮ ಮೇಷ್ಟ್ರು ಜ್ಞಾಪಕ ಬಂದ್ಬಿಟ್ಟು, ನಮ್ದೊಬ್ಬ ಮೇಷ್ಟ್ರು ಲಿಂಗೇಗೌಡ ಅಂತ. ಈ ಕಡೆ ಅವನೇ ಯಾರು ಗುಬ್ಬಿ ಕಡೆ ನಾಟಕ ಮಾಡ್ಕೊಂಡಿದ್ದಾವಲ್ಲ, ಆ ನಾಟಕ ಮಾಡ್ಕೊಂಡು ಹಂಗೆ ಮೇಷ್ಟ್ರು ಆಗ್ಬಿಟ್ಟು ಕ್ಲಾಸಲ್ಲಿ ಬಂದು ನಿಂತ್ಕೊಳ್ಳೋದು ಹಿಂಗೆ ಗಜ ಅಂತ ಇರಲಿಲ್ಲ. ಸುಮ್ಮನೆ ಗಜ ಏನು ಸರ್ ಯಾವಾಗ ನಾಟಕದಿಂದ ಬಂದವ್ರು ಕಂಡ ಯಾವಾಗ ಕಂತ್ರಿ ನಾಯಿ, ಕಂತ್ರಿ ಕರಿ ನಾಯಿ. ಹೋಮ್ವರ್ಕ್ ಮಾಡಿದ್ರೇನು ಮಾಡಿಲ್ಲ ಅಂದ್ಬಿಟ್ಟು ಮುಗೀತವ್ರ ಜೊತೆ. ಹೋಮ್ವರ್ಕ್ ಮಾಡಿಲ್ವಾ ಕಂತ್ರಿ ಕರಿ ಕಜ್ಜಿನ ಊಹಿಸ್ಕೊಳ್ಳಕ್ಕೆ ಚೆನ್ನಾಗಿರೋದು ಚೆನ್ನಾಗಿ. ಅಲ್ಲಿ ದುರ್ಯೋಧನ ಬೀಗ ಪ್ಯಾಕ್ ಮಾಡ್ಕೊಂಡಿದ್ದ ಹಂಗೆ ಮ್ಯಾಚ್ ಆಡಿದ್ರು. ಅವ್ರು ಡೈಲಾಗ್ ಹೇಳ್ಕೊಂಡಿದ್ದರು ಚೆನ್ನಾಗಿರೋದು ನಮ್ದು ಪಾಠಗಳಿಗೆ. ಅದಕ್ಕೂ ನಮ್ದು ಸ್ವಲ್ಪ ಹಂಗೆಲ್ಲ ಬಂದ್ಬಿಟ್ಟೆ. ಆ ಮೇಷ್ಟ್ರು ಭಾಳ ಚೆನ್ನಾಗಿ ಪಾಠ ಮಾಡೋದು. ಈ ನಾಟಕದವ್ರು ಮೇಷ್ಟ್ರು ಆಗ್ಬಿಟ್ಟು ಚೆನ್ನಾಗಿರ್ತದೆ. ಯಾಕಂದ್ರೆ ನಾಟಕ ಮಾಡಿದ್ರೆ ಪಾಠ ಮಾಡ್ತಿರ್ತಾರೆ, ಟೈಮ್ ಪಾಸ್ ಆಗೋದೇ ಗೊತ್ತಿಲ್ಲ. ಅವ್ರು ಏನು ಮಾಡೋರು ತುಂಬ ಚೆನ್ನಾಗಿ ಪಾಠ ಮಾಡೋರು. ನೋಡಿ ಯಾವತ್ತರ ಕೆಮಿಸ್ಟ್ರಿಗೆ ಒಬ್ರು ಫಿಸಿಕ್ಸ್ ಒಬ್ರು ಇರ್ತಿದ್ರು. ಪಾಪ ಕನ್ನಡನೂ ಮಾಡೋರು, ಫಿಸಿಕ್ಸು ಮಾಡೋರು. ಅವ್ರ ಸಂಬಳ ಯಾರು ಜಾಸ್ತಿ ಕೊಡ್ತಿರ್ಲಿಲ್ಲ. ಅವ್ರಿಗೆ ಒಂದು ಪ್ರೀತಿ ನೋಡಿ. ಅದು ಒಂದೇ ಒಂದು ಮಾತು ಅವ್ರ ಜೀವನ ಪೂರ್ತಿ ಹೇಳೋದು ಸರ್. 3800 ಪೀರಿಯಡ್ ಅವ್ರಿಗೆ ಬರ್ತಿಟ್ಕೊಂಡಿದ್ದೀನಿ. ಪ್ರತಿ ಕ್ಲಾಸಲ್ಲಿ ಒಂದು ಮಾತು ಹೇಳೋದು. ಕ್ಲಾಸಲ್ಲೇ ಆದ್ಮೇಲೆ ನೋಡ್ರ ಜೀವನದಲ್ಲಿ ಒಂದು ಮಾತು ನೆನಪಿಟ್ರೆ ಏನು ಸರ್, ಜೀವನದಲ್ಲಿ ಯಾವುದೇ ವಿಷಯವನ್ನು ಪೋಸ್ಟ್ಪೋನ್ ಮಾಡಬೇಕು. ಕನ್ನಡ ಕ್ಲಾಸು ಇಂಗ್ಲೀಷಲ್ಲಿ ಹೇಳೋದು ಏನಂತ ನೋಡಿ. ನಮ್ಗೆ ಎಷ್ಟು ಬಾಯಾಟ ಆಗಿದೆ ಅಂದರೆ ನೆವರ್ ಪೋಸ್ಟ್ಪೋನ್. ಇಫ್ ಯು ಪೋಸ್ಟ್ಪೋನ್ ಯುವರ್ ಸಕ್ಸಸ್ ವಿಲ್ ಬಿ ಪೋಸ್ಟ್ಪೋನ್. ನಮ್ಗೆ ಇಂಗ್ಲೀಷ್ ಬರ್ತಿಲ್ಲ, ಬಟ್ ಅವ್ರು ಹೇಳಿ ಏನು ಒಟ್ಟು ನೀತಿ ಜೀವನದಲ್ಲಿ ಯಾವುದನ್ನು ಮುಂದೂಡಬಾರ್ದು. ಎಲ್ಲ ಆಯಿತು. ಹೈಸ್ಕೂಲ್ ಆಗ್ತಿದ್ದಂಗೆ ನಾನು ಬೇರೆ ಊರಿಗೆ ಹೋಗ್ಬೇಕಾಯ್ತು, ಬೆಂಗಳೂರಿಗೆ. ಮೇಷ್ಟ್ರಿಗೆ ಹೋಗ್ಬೇಕು ಸರ್, ನಮ್ಮ ಅಪ್ಪನಿಗೆ ಬೆಂಗಳೂರು ಟ್ರಾನ್ಸ್ಫರ್ ಆಗಿದೆ ಸರ್, ನಾನು ಹೋಗ್ತಾ ಇದ್ದೀನಿ. ಏನು ಹೇಳ್ಬೇಕು ಸರ್? ಒಳ್ಳೇದಾಗಲಿ ಅಂತ ನೀವು ಉದ್ಧಾರ ಆಗತ್ತಿಲ್ಲ. ನನ್ನ ಕೋಪ ಸರ್, ಮೇಷ್ಟ್ರು ಆಶೀರ್ವಾದ ಮಾಡ್ತೀರಿ ಪರವಾಗಿಲ್ಲ, ಯಾಕೆ ಬೈತೀರಾ ಅಂತ. ನೋಡ, ನೀನು ಬುದ್ಧಿವಂತ, ಪ್ರತಿಭಾವಂತ ಎಲ್ಲ ಇದೆ. ಆದರೆ ನಿನ್ನ ಒಂದು ಕೆಟ್ಟ ಅಭ್ಯಾಸ ಇದೆ. ಏನು? ಎಲ್ಲ ಕೆಲಸನೂ ಮುಂದೂಡ್ತೀವಿ, ಆದ್ರಿಂದ ನೀವು ಉದ್ಧಾರ ಆಗಲ್ಲ. ನೀನು ಉದ್ಧಾರ ಆಗ್ಬೇಕಾದ್ರೆ ಆವತ್ತಿನ ಕೆಲಸ ಆವತ್ತೇ ಮಾಡಬೇಕು. ನೆವರ್ ಪೋಸ್ಟ್ಪೋನ್ ಅಂತಂದ್ರು ನಾನು ಗೊತ್ತು ಬಿಡಿ ಸರ್, ಬಿಟ್ಟಿದ್ದು ಅಂತ ಏನು ಗೊತ್ತು ಸರ್. ನೀವು ಹೇಳ್ತಿದ್ದೆ ನನಗೆ ಹೆಂಗೆ ಗೊತ್ತಾಗ್ಬಿಟ್ಟಿದೆ. 20 ವರ್ಷ ಆಯ್ತು ಸರ್. ಈ ಘಟನೆ ನೀವೆಲ್ಲರೂ ಕೇಳಬೇಕು. ಎಷ್ಟು ಸುಂದರವಾದ ಘಟನೆ ಅಂದರೆ, ಆ ಮೇಷ್ಟ್ರು ಕನ್ನಡ ರಾಜ್ಯೋತ್ಸವ ಅಂದ್ಬಿಟ್ರೆ ಎಲ್ಲ ಕಾಲೇಜಿನವರು ಕರೆಸೋರು. ಬೆಂಗಳೂರು ಬಂದಿದ್ರು. ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಮೇಷ್ಟ್ರು ನೋಡಿದೆ ಸಾರ್ ಅಂತ ಹೋಗುತ್ತೆ. ನೋಡಿದ ತಕ್ಷಣ ಏನದು ಗೊತ್ತಾ, ಕಂತ್ರಿ ಕೈ ಕಜ್ಜಿನ ಏನು ಮಾಡ್ತಾ ಇದ್ದೆ ಸರ್? ನಾಟಕ ಮಾಡ್ತಾ ಇದ್ದೀವಿ ಸರ್. ಏನೋ ಮಾಡ್ತಾ ಇದ್ದೆ? ನಾಟಕ ಸರ್. ಹೌದಾ, ವೆರಿ ಗುಡ್. ಏನು ಕೆಲಸ ಇದೆ ಈಗ? ಇಲ್ಲ ಸರ್, ರಿಹರ್ಸಲ್ ಮುಗಿತು, ಮನೆಗೆ ಹೋಗ್ತಾ ಇದ್ದೀನಿ, ಬಾ ನನ್ನ ಜೊತೆಗೆ. ಎಲ್ಲಿ ಸರ್? ಇಲ್ಲೊಂದು ಕಾಲೇಜ್ ಇದೆ. ಏನು ಕಾಲೇಜ್ ಹೆಸರು? ಸೇಕ್ರೆಡ್ ಆರ್ಟ್ಸ್ ಕಾಲೇಜ್ ಅಂತ. ಆ ಥರ ಕಾಲೇಜ್ ಇದೆ. ಅಲ್ಲಿ ಹೋಗ್ಬಿಟ್ಟು ಸ್ಪೀಚ್ ಮಾಡ್ಬೇಕು ನಾನು ರಾಜ್ಯೋತ್ಸವದ್ದು. ನೀನು ಬಾ. ನಾನು ಬರಲ್ಲ ಸರ್. ನಿಮ್ಮ ಸ್ಪೀಚ್ ಕೇಳಿದ್ವಲ್ಲ ಸರ್, ಅದೇ ಸ್ಪೀಚು, ಹಳೆ ಬಿಟ್ಟಿಲ್ಲ. ನೆವರ್ ಪೋಸ್ಟ್ಪೋನ್. ಇಫ್ ಯು ಪೋಸ್ಟ್ಪೋನ್ ಯುವರ್ ಸಕ್ಸಸ್ ವಿಲ್ ಬಿ ಪೋಸ್ಟ್ಪೋನ್. ನನಗೆ ಗೊತ್ತಲ್ಲ ಸರ್, ಅದನ್ನ ಕೇಳೋದು ಒಂದೇ. ಮೇಷ್ಟ್ರುಗಳು ಎಷ್ಟು ಕಿರಾಗಿರ್ತಾರೆ, ನಮಗೆ ಪಾಠ ಹೇಳ್ಬಿಟ್ಟಿರ್ತಾರೆ. ನೋಡೋ, ಆ ಕಾಲೇಜಲ್ಲಿ 50% ಹುಡುಗಿರು, 50% ಹುಡುಗಿರು. ಹುಡುಗಿರಲ್ಲಿ ಸ್ಮಾರ್ಟ್ ಆಗಿರ್ತಾರೆ, ಗೊತ್ತಿಯಾಗಿಲ್ಲ ಸಾಕಾಗಿ. ಆವಾಗಲೇ ಬರಲ್ಲ ಅಂದರೆ ಇವಾಗ ಗೊತ್ತೇ ಆಗ್ತಿದೆ. ಅಲ್ಲ ಸರ್, ಎಲ್ಲರೂ ಇದ್ದಾರೆ, ಅವಕಾಶ. ನನಗೂ ಒಂದು 5 ನಿಮಿಷ ಮಾತಾಡೋ ಚಾನ್ಸ್ ಕೊಡಿ ಸರ್. ಅದಕ್ಕೆ ಕರೆದಿರೋದು. ಬಾ ನೋಡಿ ಎಷ್ಟು ಕಿರಾಗಿ ಬಂದು
ಹಿಂಗೆಲ್ಲ ಸೇರ್ತಾರೆ ಸರ್. ಬರಿಗಳೆಲ್ಲ ಹುಡುಗರು ಹಿಂಗೆ ಪಡ್ಡೆ ಹುಡುಗರೆಲ್ಲ ಬರಿಗಳು, ಹೆಣ್ಮಕ್ಳೆಲ್ಲ ಈ ಕಡೆ ನೋಡಿದ್ರು. ನೆವರ್ ಪೋಸ್ಟ್ ಬಂದಿದ ತಕ್ಷಣ ಒಬ್ಬ ಎದ್ದು ಬಿಟ್ಟ ಹುಡುಗ, ಸಾರ್ ಹಳೆ ಪಿಟಿ ಬಿಟ್ಟು ಹೊಸ್ತೇನಂದ್ರೆ ಹೇಳಿ, ನಾನು ನಿಮ್ಮ ಹಳೆ ಸ್ಟೂಡೆಂಟು, ಕೇಳಿ ಬೇಜಾರಾಗ್ಬಿಟ್ಟಿದ್ದೆ, ಹೊಸ್ತೇನಂದ್ರೆ ಹೇಳಿ ಡೊಕೋಮೋ ಅಂತ. ಏನು ಡೊಕೋಮೋ ಅಂದ್ರೆ ಹೊಸ್ತೇನಂದ್ರೆ ಹೇಳಿ, ಹಳೆ ಪಿಟಿ ಯಾಕೆ ಬೇಸ್ ಒಂಚೂರು ಒಪ್ಪಿಸ್ಕೊಳ್ಳೋದು. ನೋಡಪ್ಪ, ನಾನು ಹೇಳ್ತಾ ಇರೋದು ನಿಮ್ಗೆ, ಈ ಕಡೆ ಹೆಣ್ಮಕ್ಳು ಇದೆ, ಹೆಣ್ಮಕ್ಳು ನಮಗೆ ಅಕ್ಷರ ಹೇಳ್ತೀರಾ ಕಾಣಿಸಲ್ಲ. ನೋಡಮ್ಮ, ಈ ಹುಡುಗರು ನನ್ನ ಮಾತು ಕೇಳಲ್ಲ, ಅವ್ರು ಏನ್ ಬೇಕಾದ್ರೂ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿ. ಅದು ನೀವು ಹೆಣ್ಮಕ್ಳು ಹೋಮ್ವರ್ಕ್ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಆದ್ರೆ ಮದುವೆ ವಿಷಯದಲ್ಲಿ ಪೋಸ್ಟ್ಪೋನ್ ಮಾಡಬೇಡಿ ಹೇಳಿ. ಒಬ್ಬ ಹುಡುಗಿ ತಲೆ ಬಗ್ಗಿಸ್ಕೊಂಡು ಯಾಕೆ ಸರ್ ಹಂಗೆ ಬೇಸ್ ಹೇಳಿದ್ರು. ನೋಡಮ್ಮ, ಈ 18-20 ವಯಸ್ಸಿದೆ, ಬಹಳ ಒಳ್ಳೆ ವಯಸ್ಸು ಹೆಣ್ಮಕ್ಳಿಗೆ. ಆ ವಯಸ್ಸಲ್ಲಿ ಹೆಣ್ಮಕ್ಳು ಫುಟ್ಬಾಲ್ ಇದ್ದಂಗೆ, ಆ ಫುಟ್ಬಾಲ್ ಹಿಂದೆ 11 ಜನ, ಮುಂದೆ 11 ಜನ, ಸುತ್ತು 22 ಜನ ಓಡಾಡ್ತಿರ್ತಾರೆ ಆ ಫುಟ್ಬಾಲ್ ಸುತ್ತು. ಯಾವಾಗ 16-22, ಅದೇ 28 ಆಗ್ಬಿಟ್ರೆ ಫುಟ್ಬಾಲ್ ಕ್ರಿಕೆಟ್ ಬಾಲ್ ಆಗ್ಬಿಟ್ಟದೆ. ಯಾವ ಕ್ಯಾಚ್ ಇಟ್ಕೊಂಡು ಅವನದೇ ಬಾಲ್. ಯಾಕೋ ವಿಚಾರದು ಚೆನ್ನಾಗಿಲ್ಲ, ಜೋಕ್ ಚೆನ್ನಾಗೈತೆ ಸರ್, ಆದ್ರೆ ಯಾಕೋ ತಲೆ ಕೆಟ್ಟೋಯ್ತು. ಯಾಕೆ ಹೆಣ್ಮಕ್ಳು 30 ಟೇಬಲ್ ಟೆನ್ನಿಸ್ ಸರ್, ಗಂಡು ಮಕ್ಳು ಅಂತೆ ಎಷ್ಟು ವಯಸ್ಸಿಗೆ 32 ಸರ್, ಗಂಡು ಮಕ್ಕಳಿಗೆ 32 ಮುಗೀತು, ಕತೆ ಮುಗೀತು. ಯಾಕೆ ಸರ್ ನೋಡು, ಹೆಣ್ಮಕ್ಳು 30 ಟೇಬಲ್ ಟೆನ್ನಿಸು, ಗಂಡು ಮಕ್ಳು 32 ಆದ್ರೆ ಡ್ಯಾನ್ಸು, ನೀನೇ ಹೊಡ್ಕೋಬೇಕು, ನೀನೇ ಆಡ್ಕೊಂಬಾರ್ದು. ನೀವೆಲ್ಲ ನಗ್ತಾ ಇದ್ದೀರಾ, ಒಂದು ವಾರ ನಿಂತು ಬರಲಿಲ್ಲ, ಅದು ಯಾವುದೋ ಕೋಳಿ ಮೊಟ್ಟೆ ತರ ಕಾಲು ನಿಂತ್ಕೊಳ್ಳೋದು, ಹೊಡೆಯೋದು, ಅದು ಹೋಗಿ ಮರುಭೂಮಿ ಬೀಳೋದು, ಅದನ್ನ ಹೊತ್ಕೊಂಡು ಬರೋದು, ತಿರ್ಗಾ ಹೊಡೆಯೋದು, ಹೊಡ್ಕೊಳ್ಳೋದು, ಹಿಂಗೆ ಬರೋದು. ರಾತ್ರಿ ಎಲ್ಲ ನಿಂತು ಬರಲಿಲ್ಲ. ಒಂದು ವಾರ ತಲೆ ಕಟ್ಟಿ ಗೊಬ್ಬರ ಆಗುತ್ತೆ, ಅರ್ಜೆಂಟಾಗಿ ಹೋಗಿ ಮದುವೆ ಮಾಡ್ಕೊಂಡು. ಈಗ ಅನ್ಸುತ್ತೆ ಮದುವೆ ಆಗ್ತಿರೋ ಹುಡುಗರು ಕೇಳಿಸ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡಿ ಅರ್ಜೆಂಟಾಗಿ ಮದುವೆ ಮಾಡ್ತಾರೆ. ನೋಡಿ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಲೆವೆಲ್ ನೋಡ್ತಾರೆ. ಈಗ ನಾನು ಒಂದು 5,000 ರೂಪಾಯಿ ಸಂಬಳ ಅಂದ್ರೆ ನಾನು 4,000 ರೂಪಾಯಿ ಸಂಬಳ ಇರೋರನ್ನ ಹೇಳಿ ಮದುವೆ ಮಾಡ್ತೀನಿ, ಆವಾಗ ಅಡ್ಜಸ್ಟ್ ಆಗ್ತದೆ. ನಾಯಿಗಳಲ್ಲಿ ನೋಡಿದ್ದೀರಾ, ಇವಾಗ ನಾಯಿ ಸಾಕ್ಬೇಕು, ನಾವು ಯಾವ್ದು ಸಾಕ್ಬೋದು, ಆಲ್ ಸೆಕ್ಷನ್ ಸಾಕ್ಬೋದು. ನಮ್ಮ ಅಣ್ಣನ ಯಾವ್ದು ಸಾಕ್ಬೇಕು, ಪಾಮೇರಿಯನ್ ಸಾಕ್ಬೇಕು. ಇದ್ರಲ್ಲಿ ಏನಾಗ್ತದೆ, ನಾಯಿಗಳು ಮಾತಿ ಕರ್ಕೊಂಡು ಹೋಗ್ತಾರೆ. ಈ ಮದುವೆ ವಿಷಯದಲ್ಲೂ ಹಂಗೆ ಎರಡು ತರ ನಾಯಿಗಳಿರ್ತವೆ, ಒಂದು ಜಾತಿ ನಾಯಿ, ಒಂದು ನಾಯಿ ಜಾತಿ. ಈ ಜಾತಿ ನಾಯಿಗೆ ನಾಯಿ ಜಾತಿ ಕಟ್ಟಾವ. ನಮ್ಮ ಕೆಲವಕ್ಕೆ ಸಾಕಾಗ್ಬಿಟ್ಟಿದೆ, ನಮ್ಮ ಹೆಂಡತಿ ಕಾನ್ವೆಂಟು, ನಾವು ಕನ್ನಡ ಮೀಡಿಯಂ ಅವಾಯ್ತು. ನಮ್ದು ಜಾತಿ ನಾಯಿ, ನಮ್ದು ನಾಯಿ ಜಾತಿ, ಅವ್ರದ್ದು ಜಾತಿ. ಜೂಬಿಗೆ ಬಿಡ್ತವ್ ನೋಡ್ರಿ, ಅವ್ರು ಚೈನಾ ಹಾಕ್ಬೇಕಾಗಿಲ್ಲ, ಮನೆಯಲ್ಲೇ ಬಿಸ್ಕಿಸ್ಕೊಂಡು ಓಡಾಡ್ತೀವಿ. ನಾವು ಬೀದಿ ನಾಯಿಗಳು, ನಮ್ಮ ಕಟಾಕಂಗೆ ಹಾಕ ಸುಮ್ಮನೆ ಓಡ್ತಿದ್ವಿ. ನೋಡಿದ್ರೆ ಬೀದಿ ಓಡ್ತದೆ, ಅಲ್ಲೆಲ್ಲ ಬಂದ್ಬಿಟ್ಟು ಇಲ್ಲೇ ದಿಕ್ಕಿಲ್ಲ, ಕೆಲಸ ಇಲ್ಲ, 1 ನಿಮಿಷ ಕೂರ್ಸಾಕಿಲ್ಲ, 1 ಪೈಸಾ ಇಲ್ಲ. ಯಾವಾಗ ನೋಡಿದ್ರು ಬಿಸಿ ಬಿಸಿ ಬಿಸಿ. ರಾತ್ರಿ 7 ಗಂಟೆ ಆಗ್ತಿದ್ದಂಗೆ ಇನ್ನೊಂದು 8 ಗಂಟೆ ನಾಯಿಗಳ ಜೊತೆಗೆ ಹಾಕೊಂಡು ಬೇರೆ ನಾಯಿಗಳು ಕಾಲೇಜ್ ಓದ್ತೀರಾ, ಕೆಲಸ ಸಿಗುತ್ತೆ, ಆಮೇಲೆ ತಿಳ್ಕೊಳ್ಳಿ. ಯಾವುದೇ ತಗೋಬೇಕಾದ್ರೂ ಲೆವೆಲ್ ನೋಡ್ಕೊಂಡು ತಗೋಬೇಕು. ನೋಡೋಣ, ಒಂದು ಕಾರ್ ತಗೋಬೇಕಾದ್ರೂ ಅಷ್ಟೇ, ಶೇಪ್ ಚೆನ್ನಾಗೈತೆ, ಕಲರ್ ಚೆನ್ನಾಗೈತೆ ಅಂತ ತಗೋಬಾರ್ದು, ಮೈಲೇಜ್ ಕೊಡ್ತೈತೆ ನೋಡ್ಬೇಕು. ಮನೆ ಮುಂದೆ ಪಾರ್ಕಿಂಗ್ ಜಾಗ ಐತೆ ನೋಡ್ಕೋಬೇಕು. ಹಂಗೆ ಕರ್ಕೊಂಡ್ಬಿಡ್ತೀರಾ, ಮುಂದಕ್ಕೆ ಹೋಗಕ್ಕಾಗಲ್ಲ. ಅಲ್ಲ, ಈ ಜೋತಿಗೆ ಮದುವೆ ಆದವರೆಲ್ಲ ಚಪ್ಪಲಿ ಹೊಡಿತಾರೆ, ಅರ್ಥ ಆಯ್ತು. ನೀವ್ಯಾಕೆ ಹೊಡಿತಾ ಇದ್ರೆ ನಿಮ್ಗೆ ಅನುಭವ ಆಗ ಕಷ್ಟಬಿಟ್ಟವ್ರೆ, ದೊಡ್ಡ ಎಳ್ಕೊಳ್ಬೇಕಾಯ್ತೆ.
ಆಗಿರೋದು ಅಂತ ಮೀಟಿಂಗ್ ಇಟ್ಬಿಟ್ಟು ನನ್ನ ಹೆಚ್ಚಿಗೆ ಅವ್ರಿಗೂ ಹೇಳಿ ವೇದವಾಕ್ಯ ಸರ್. ನೀವು ನಂಬಿದ್ರೆ ನಂಬಿ ಬಿಟ್ಬಿಡಿ. ರಾತ್ರಿ 2 ಗಂಟೆಗೆ ಇದನ್ನ ಕಾರ್ಯಕ್ರಮ ಮಲಗಿರ್ತೀವಿ. ಒಳ್ಳೆ ನಿದ್ದಕ್ಕೆ ನೀವು ಎಬ್ಬಿಸ್ತಾರೆ. ಹೆಂಗೆ ಎಬ್ಬಿಸ್ತಾರೆ ಗೊತ್ತಾ? ಆ ಡೈಟಿಷಿಯನ್ ಡಾಕ್ಟ್ರು ಒಂದು ಪಿಕ್ಚರ್ ಕೊಟ್ಟರು ಸರ್. ಅಲ್ಲೇಪ್ಪ ಏನಾಯ್ತು ಅಂತಂದ್ರೆ 4 ಸಲ ಜಗಳ ಆಡ್ಬೇಕಲ್ಲ, 3 ಸಲ ಜಗಳ ಆಡಿದ್ರು. ಜಗಳ ಆಡಿ ಮಾಡ್ಕೊಳ್ಳಿಲ್ಲ, ಹೋಮ್ ಮಾಡ್ತಾ ಇದ್ರು. ಅವ್ರಿಬ್ಬರಿಗೂ ಮದುವೆ ಆಗಿಲ್ಲ, ನಮ್ಮ ತಲೆ ತಿಂತಾರೆ. ಸುಮ್ಮನೆ ಮನೆ ಕಡೆ ಬಿಡೋಣ. ಮೊನ್ನೆ ನೀವು ನಂಬಿದ್ರೆ ನಂಬಿ ಬಿಟ್ಟಬಿಡಿ 3 ಗಂಟೆ ಹೋಗಿ ಮಲಗಿದ್ದೀನಿ. ಮಕ್ಕಳು ನೀರು ಹೊಡೆದು ಗಾಬರಿ ಬಿದ್ದು ಎದ್ಬಿಟ್ಟೆ. SMS ಬಂದಿದೆ ಗೊತ್ತಾ ಅಂತಂದ್ರೆ ಮನೆ ಕಡೆ ಸುಮ್ಮನೆ ಏನು SMS ನೀನು ಸೆಲ್ ಫೋನ್ ಕೊಡ್ಸಿದೆ ತಪ್ಪಾಯ್ತು. ಇಲ್ಲ SMS ಬಂದಿದೆ, ಇಂಪಾರ್ಟೆಂಟ್ ಮೆಸೇಜ್. ಏನು ನಮ್ಮಿಬ್ಬರಿಗೂ ಮದುವೆ ಮಾಡಿಸ್ಕೊಡಲ್ಲ ಸ್ವಾಮಿಗಳು. ಹೋಗ್ಬಿಟ್ರಂತೆ. ಹೋಗ್ಲಿ ಬಿಡು, ನಡ್ಕೊಂಡು ಎಂತ ಕಟ್ಬಿಟ್ಟು ನೋಡಿ. ಇಲ್ಲಿ ಬಂದಿರೋ ಸ್ವಾಮಿಗಳು ಬೇಜಾರು ಮಾಡ್ಕೋಬಾರ್ದು. ಈ ಸ್ವಾಮಿಗಳೆಲ್ಲ ಬಹಳ ಕಿಲಾಡಿಗಳು. ಅವ್ರು ಮದುವೆ ಮಾಡ್ಕೊಳ್ಳಲ್ಲ, ನಮಗೆ ಬಂದು ನಾವು ಅನ್ಭವಿಸ್ತಾರೋ ಬಹಳ ಆ ವಿಷಯದಲ್ಲಿ ನಾನು ನಿತ್ಯ ಅನ್ನೋದನ್ನು ಹೋಗ್ತೀನಿ. ನೋಡಿ ಅವಯ್ಯ ಏನ್ ಯೋಚನೆ ಮಾಡಿದ್ರು ಅದನ್ನ ಮಾಡಿಸ್ತಾ ಅನ್ಭವಿಸ್ತಾ. ಇನ್ಮೇಲೆ ಯಾಕೆ ಮದುವೆ ಮಾಡಿಸ್ತಾರೆ ಲವ್ ಮಾಡಬೇಡಿ ಅಂತ ಇನ್ನೊಂದು ಹೇಳ್ತಾ ಇದ್ದ. ಪ್ರೀತಿಯ ಜೀವನದ ಉದ್ದೇಶ ಅಂತ ಗೊತ್ತಾಣ. ಪ್ರೀತಿಯ ಜೀವನದ ಉದ್ದೇಶ ಅದಕ್ಕೆ 6 ತಿಂಗಳು ಲ್ಯಾಕಪ್ ಮಾಡಿದ್ದೆ ನೀನು. ಅದಕ್ಕೆ ಬೇರೆ ಏನಾದ್ರು ಡೊಕೋಮ ಅಂತ ಹೇಳ್ತಾನೆ. ಅದಕ್ಕೆ ಜೀವನದಲ್ಲಿ ನೋಡಿ ಅವಾಗ ನಮ್ಗೆ ಅನಿಸ್ತಿರುತ್ತೆ ಈ ಮದುವೆ ಮಾಡ್ಕೊಂಡಿದ್ದು ಒಳ್ಳೇದು ಕೆಟ್ಟದೋ ಗೊತ್ತಾಗಲ್ಲ ಸಾರ್. ಅದರಲ್ಲಿ ಹುಡುಗ ಬೇರೆ ಇದ್ದೀರಾ, ಬಹಳ ಜನ ಪಡ್ಡೆ ಹುಡುಗರು ಬಹಳ ಜೋಶಲ್ಲಿದ್ದೀರಾ. ನನಗೆ ಅನಿಸುತ್ತೆ ಸಮಯದ ಅಭಾವನೂ ಇದೆ ಇವತ್ತು. ಅದಕ್ಕೆ ನೀವು ಒಂದು ಮಾತು ಹೇಳ್ತೀನಿ, ನಾವು ಯಾವುದೇ ಕೆಲಸ ಮಾಡಿದ್ರು, ಯಾವುದೇ ಚಿಕ್ಕದಾಗಿ ದೊಡ್ಡದಾಗಿ ಆ ಕೆಲಸ ಮಾಡಿದಾಗ ಅವರು ನನಗೆ ಕಂಕಿ ಕಜ್ಜಿನ ಏನು ಹೇಳಿದ ಮಾತು ನೀವು ಒಂದೇ ಜೀವನದಲ್ಲಿ ಯಾವುದನ್ನು ಪೋಸ್ಟ್ಪೋನ್ ಮಾಡಬೇಡಿ. ನೀನು ಒಂದೇ ಒಂದು ಮಾತು ಹೇಳಿದ್ರು ನಿಮ್ಮ ಜೊತೆ ಮಾತು ಆಳ್ಬಿಟ್ಟು ಆಮೇಲೆ ಹೇಳ್ತೀನಿ. ಹೋಗ್ಬೇಕಾದ್ರೆ ವಿಚಾರ ನೀವು ಜೀವನದಲ್ಲಿ ಒಳ್ಳೆ ಆಕ್ಟರ್ ಆಗ್ಬೇಕೇನೋ, ಹೌದು ಸರ್. ಒಳ್ಳೆ ಕ್ರಿಕೆಟರ್ ಆಗ್ಬೇಕೇನೋ, ಹೌದು ಸರ್. ಒಳ್ಳೆ ಲೆಕ್ಚರರ್ ಆಗ್ಬೇಕೇನೋ ಸರ್. ಇಷ್ಟ ನೆನ್ಬಿಟ್ಟು ಏನು ಡೋಂಟ್ ಹಿಯರ್ ಲಿಸನ್. ಕೇಳಿಸ್ಕೋ ಪಾಠ ಒಂದು ಜೀವನದಲ್ಲಿ ಕೇಳಿಸ್ಕೋ. ಯಾರು ಹುಟ್ಟಿದ್ರು ಬಡಿ ಮಗನಾದ್ರು ಕೇಳಿಸ್ಕೋ. ಇದು ಇರ್ಬೋದು ಹೇಳಿ. ನಾವು ಆವಾಗಲೇ ಬಂದ್ವಿ, ಒಂದು ಕಾರ್ ಓವರ್ಟೇಕ್ ಮಾಡಿದ್ವಿ. ಆ ಓವರ್ಟೇಕ್ ಮಾಡ್ಕೊಂಡು ಕೋಪ ಬಂದ್ಬಿಟ್ಟು ನಡ್ಕೊಂಡೋದ ನಮ್ಮ ಡ್ರೈವರ್ ಹೇಳಿದೆ ರೇಖಾಡಿ ನೋಡೋ ಮಕ ನೋಡಿ ಕೇಳಿಸ್ಕೋ ಏನಂತ. ನಾವು ತಪ್ಪಿಸ್ಕೊಂಡ್ರೆ ಏನು ಚೆನ್ನಾಗಿ ಇದು ನನ್ನ ಮೇಲೆ ಹೇಳಿದ್ರು. ಡೋಂಟ್ ಹಿಯರ್ ಲಿಸನ್, ಡೋಂಟ್ ಸಿ ಅಬ್ಸರ್ವ್, ಡೋಂಟ್ ಟಾಕ್ ಕನ್ವರ್ಸ್. 30 ವರ್ಷ ಆಯಿತು ನನಗೆ ಡಿಫ್ರೆನ್ಸೇ ಗೊತ್ತಾಗಿಲ್ಲ. ಹಿಯರ್ ಅಂದ್ರೂ ಅದೇ, ಲಿಸನ್ ಅಂದ್ರೂ ಅದೇ, ಸಿ ಅಂದ್ರೂ ಅದೇ, ಅಬ್ಸರ್ವ್ ಅಂದ್ರೂ ಕನ್ಫ್ಯೂಸ್ ಮಾಡಿ. ನಾವು ಕನ್ನಡ ಮೀಡಿಯಂ 30 ವರ್ಷ ಆಯಿತು ನನಗೆ ಅರ್ಥನೇ ಆಗಿಲ್ಲ. ಮೊನ್ನೆ ಅರ್ಥ ಆಯ್ತು ನೋಡಿ ಸರ್. ಮೊನ್ನೆ ಯಾವುದೋ ಒಂದು ಪ್ಯಾಟಿಂಗ್ ವಿಷಯ ಮನೆಗೆ ಎಲ್ಲಿ ನೋಡಿದ್ರು ಜನ 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 ಜನಸಾಗರ. ಸಾಗರವನ್ನು ಕಂಡಿದೆ. ಇಂಥ ಜನಸಾಗರ ಕಾಣ್ತಾ ಫಸ್ಟ್ ಟೈಮು. ಅದ್ಭುತವಾದ ಕಾರ್ಯಕ್ರಮವನ್ನು ಸಂಸ್ಥೆಯನ್ನು ಸಂಯೋಜನೆ ಮಾಡಿದರೆ ಇಲ್ಲಿ ನಿಮ್ಮನ್ನು ನೋಡ್ಸಕ್ಕೆ ಅಂತ ನಮ್ಮ ಇಡೀ ಬ್ಯಾಚ್ ಬಂದಿದೆ. ನಮ್ಮ ಇಡೀ ಬ್ಯಾಚ್ ಅನ್ನ ನಿಮಗೆ ಪರಿಚಯ ಮಾಡಿಕೊಟ್ಟು ನಾನು ಮುಂದೆ ಹೋಗ್ತಾ ಇದ್ದೀನಿ. ಈ ಕಡೆ ಜನ, ಆ ಕಡೆ ಜನ, ಇಲ್ಲಿ ಜನ, ಅಲ್ಲಿ ಹುಡುಗರು, ಪಡ್ಡೆ ಹುಡುಗರು, ಅಪ್ಪ ಈ ಜೋಶಿದ್ರೆ ನಮಗೂ ಬಹಳ ಬಹಳ ಖುಷಿ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಂದಿರ್ತಕ್ಕಂಥ ನನ್ನ ಸ್ನೇಹಿತರನ್ನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಆ ಕಡೆಯಲ್ಲಿ ಬಂದು ಯಾರು ಅಂತ ಅವ್ರನ್ನ ಮೈಸೂರಿಂದ ನೀವು ಕಲಿಸಿದ್ದೀರಾ. ಅವ್ರು ಬೇರೆ ಯಾರು ಅಲ್ಲ, ಜನಿಕರಿಗೆ ಪಕ್ಕದ ಹೆಸರಾದ ಆನಂದ್ ಅವ್ರಿಗೆ ಪ್ರೀತಿ ಕಪ್ಪಾರೆ. ನೀವು ಟಿವಿ ಧಾರಾವಾಹಿಗಳಲ್ಲಿ ಮತ್ತೊಬ್ಬ ಬಹಳ ಅದ್ಭುತವಾದ ಒಬ್ಬ ನಟನ್ನು ನೀವು ನೋಡಿದ್ದೀರಾ. ಮನೆಯಲ್ಲಿ 3 ಬಾಗಿಲು ಆಗ್ಬೋದು, ರಂಗೋಲಿ ಆಗ್ಬೋದು, ಮಂಗಲ್ಯ ಆಗ್ಬೋದು. ಅದು ಸೀತೆಯಲ್ಲಿ ಸೀತೆಯ ತಂದೆ ಜನಕರಾಜನ ಪಾತ್ರವನ್ನು ಮಾಡಿದವರಾಗ್ಬೋದು. ಅವ್ರು ಬೇರೆ ಯಾರು ಅಲ್ಲ, ಕಿರ್ಲೋಸ್ಕರ ಸತ್ಯ. ಮತ್ತೊಬ್ಬರು ತುಮಕೂರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಹಾಸ್ಯವನ್ನು ಬೆಳೆಸ್ತಾ ಇರ್ತಕ್ಕಂಥವರು. ಒಂದು ತುಮಕೂರಲ್ಲಿ ಹಾಸ್ಯವನ್ನು ಕಟ್ಟಿ ಅದರ ಮುಖಾಂತರ ಹಾಸ್ಯವನ್ನ ಎಲ್ಲರೂ
ಬಹಳ ಅದ್ಭುತ ರೀತಿಯಲ್ಲಿ ಅವರು ಅದ್ಭುತ ಅವರು ಇವರಲ್ಲ ಅವರು ಇವರು ಇತ್ತೀಚೆಗೆ ಅವರು ದೇಶ ವಿದೇಶಗಳೆಲ್ಲ ನೋಡ್ಕೊಂಡು ಬಂದು ತಮ್ಮ ಹಾಸ್ಯದ ಫ್ರಂಟ್ ಜಾಸ್ತಿ ಬಳಸ್ಕೊಂಡಿದ್ದಾರೆ. ವಿದೇಶದಿಂದ ವಾಪಸ್ ಬಂದಿರ್ತಕ್ಕಂಥ ನಮ್ಮ ಮೃತ್ಯುಂಜಯ ವಿಲಕ್ಕೂ ಸಲ ನೀವು ಚಪ್ಪಳೆ ಉದಯ ಸಾಕು. ಅಲ್ಲಿ ಹರಟೆ ಮಲ್ಲ ಅಂತ ಹೇಳಿ ನಮ್ಮ ಸ್ನೇಹಿತರು ಬಯಸವರು ಹೇಳೋ ಪ್ರಕಾರವಾಗಿ ಉದಯ ಹರಟೆ ಬಂದು ಉಳಿದೆಲ್ಲರೂ ಕ್ಲೋಸ್. ಅದನ್ನು ನೋಡೇ ನಾವು ಮುಂದೆ ಹೋಗೋದು. ಹರಟೆ ಮಲ್ಲ ಅಂತ ಹೆಸರು ಪಡೆದಿರ್ತಕ್ಕಂಥ ನಾಟಕ ಅಕಾಡೆಮಿ ಪ್ರಶಸ್ತಿ ವಿಜೇತರನ್ನ ಅಮೆರಿಕ ಇಂಗ್ಲೆಂಡ್ ಪ್ರವಾಸ ಮಾಡಿ ಬಂದಿರ್ತಕ್ಕಂತಹ ಯಾರು ರಿಚರ್ಡ್ ಲೂಯಿಸ್ ಅವರು ಅಲ್ಲಿ ಒಂದು ಆರ್ಕೆಸ್ಟ್ರಾ ಟ್ರೂಪ್ ಬಹಳ ಸ್ಟ್ರಾಂಗ್ ಆಗಿದೆ. ಇವತ್ತು ಅನೇಕ ಆರ್ಕೆಸ್ಟ್ರಾಗಳಲ್ಲಿ ಕೆಲಸ ಮಾಡತಕ್ಕಂಥ ಅನೇಕ ಭಾವಗೀತೆಯ ಪ್ರೋಗ್ರಾಮ್ಗಳಲ್ಲಿ ನಮ್ಮ ಕೈ ಚಳಕವನ್ನು ತೋರಿಸಿರ್ತಕ್ಕಂಥ ಮಂಜು ಅವರಿಗೆ ಚಪ್ಪಾಳೆ. ಪಕ್ಕದಲ್ಲಿ ಮತ್ತೊಬ್ಬ ಹುಡುಗ ಬಾಬು ಅಂತ ಗ್ರಾಫಿಕ್ ಇಂಡಿಯಾ ಲಿಮಿಟೆಡ್ ಇಂದ ಬಂದಿರ್ತಕ್ಕಂಥ ನಮ್ಮ ಹುಡುಗ ಅದು ರಿದಮ್ ಪ್ಯಾಡ್ ಅಂತಕ್ಕಂಥದ್ದು ಕೋಲಿಟ್ ಬಳಸ್ತಾರಲ್ಲ ಅವ್ರು ಮುಂಚೆಯಿಂದ ಬಾರಿಸಿ ಅಭ್ಯಾಸ ಅದನ್ನೇ ಕಂಡು ಅವರಪ್ಪ ಅವರು ಬರ್ತಾರೆ. ಈಗ ಅವರು ಬರ್ತಾರೆ ಬಾಬು ರಿದಮ್ ಪ್ಯಾಡ್ ಬಾಬು ಸ್ವಲ್ಪ ಚಪ್ಪಾಳೆ. ಅವರು ಟಿವಿನಲ್ಲಿ ಬಂದಿದ್ದಾರೆ. ಅವ್ರಿಗೆ ಟಿವಿಯಲ್ಲಿ ಕಣ್ಣು ಕಟ್ಟಿಕೊಂಡು ಚೆನ್ನಾಗಿ ಬಾರಿಸಿದ್ರೆ ನೀವು ನೋಡಿದೀರ. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಏನ್ ಬೇಕಾದ್ರೂ ಬಾರಿಸ್ತಾರೆ ಸರ್. ಆಮೇಲೆ ಲಾಸ್ಟ್ ಅಲ್ಲಿ ಇರೋರನ್ನ ನಾವು APS ಆಫೀಸಿಂದ ಎತ್ತಾಕ ಬಂದಿದ್ದೀವಿ. ಅವ್ರು APS ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈಗ ಬೇರೆ ಯಾರು ಅಲ್ಲ, ಅದ್ಭುತವಾದ ಡೋಲಕ್ ಉಸ್ತಾದ್ ಅಂತ ಜನರು ಬೆಂಗಳೂರು ಕೊಂಡಾಡ್ತಾರೆ. ಅವ್ರು ಯಾರು ಡೋಲಕ್ ಯಾವುದು ಅವ್ರು ಯಾವುದು ಗೊತ್ತಾಗೋದಿಲ್ಲ. ಅದ್ಭುತ ರೀತಿಯ ಡೋಲಕ್ ಉಸ್ತಾದ್ ವೆಂಕಟೇಶ್ ಅವರಿಗೆ ಸ್ವಾಗತ. ಆಯ್ತಪ್ಪ, ಇಷ್ಟೆಲ್ಲ ಆಯ್ತು. ಇವ್ರು ಯಾರು ಅಂತಕ್ಕಂಥ ಪ್ರಶ್ನೆ. ನೀವು ಪಾಪ ಬಣ್ಣ ನೋಡಿದ್ದೀರಾ? ನೋಡಿದ್ದೀರಾ? ಪಾಂಡ್ರನ್ನ ವಿಠಲ ನೋಡಿದ್ದೀರಾ? ಭಕ್ತಿ ಪರಮೇಶ್ವರ ನೋಡಿದ್ದೀರಾ? ಈ ಎಲ್ಲ ಇಲ್ಲ ಅನೇಕ ಧಾರಾವಾಹಿಗಳಿಗೆ ಕಥೆ ಸಂಭಾಷಣೆ ಬರೆಯುವ ನರಸಿಂಹಮೂರ್ತಿ ಇದ್ರೆ ನಾನೇ ನಿಮ್ಮ ಪ್ರತಿಯೊಂದು ರಸಕ್ಕೂ ಒಬ್ಬ ಅಧಿದೇವತೆ ಇರುತ್ತೆ. ಇವತ್ತು ಹಾಸ್ಯ ರಸವನ್ನ ನಾನು ಪ್ರಯೋಗ ಮಾಡ್ತಾ ಇದ್ದೀನಿ. ನಮ್ಮ ಬ್ಯಾಂಕಿನ ಅಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ ಮತ್ತು ಸಾರ್ವಜನಿಕ ವಿದ್ಯಾರ್ಥಿನಿಯರು, ಪೋಷಕರು ಮತ್ತು ಸ್ಥಳೀಯರು ನಿಮಗೆ ಹಾಸ್ಯ ರಸದ ಅಧಿದೇವತೆಯ ಗಣಪತಿಯನ್ನ ಒಂದು ಪರಿಚಯ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಒಬ್ಬ ದೇವತೆ ಹಾಸ್ಯಕ್ಕೆ ಗಣಪತಿಯ ಪ್ರಾರ್ಥನೆಯನ್ನು ಹೇಗೆ ಮಾಡ್ತಾರೆ ನಮ್ಮ ಕವಿ ಅಂತಂದ್ರೆ ಗಣಪತಿಯ ಮೂರ್ತಿಯನ್ನು ಕಣ್ಮುಂದೆ ತಂದಿಟ್ಕೊಳ್ಳಿ. ಹಾಸ್ಯದ ಅಧಿದೇವತೆ ಆನೆ ಮೊಗದವನೇ. ಆನೆ ಅಂದ್ರೆ ತನ್ನ ದಂತವನ್ನು ತಾನೇ ಮುಟ್ಕೊಂಡ. ಸಾಮಾನ್ಯವಾಗಿ ನಾವು ಸಿಟ್ಟು ಬಂದಾಗ ಇನ್ನೊಂದು ಎಲ್ಲ ಮುರಿತೀವಿ ಅಲ್ಲ, ಅಲ್ಲಿ ಮುರಿತೀವಿ. ಅದು ಇಲ್ಲಿ ಗಣಪತಿ ಬಂದಾಗ ತಾನೇ ಮುಟ್ಕೊಂಡ. ಇದರಿಂದ ಕೆಲಸ ಇದೆ. ತುಟ್ಟಿ ಆಯ್ತು ಬೆಂಟೆ ಎಂದು ಹೊಟ್ಟೆಗೆ ಹಾವು ಸುತ್ತಿದವರೇ. ಬೆಂಟ್ ಬಹಳ ಕಾಸ್ಟ್ಲಿ ಆಯ್ತು ಅಂತ ಹೊಟ್ಟೆಗೆ ಹಾವು ಸುತ್ತಕೊಂಡ ಗಣಪ. ನೀವು ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನೀವು ಬೆಲ್ಟಿನ ಬೆಲೆ ವಿಚಾರಿಸಬೇಕು. 5,000 ರೂಪಾಯಿ ಚರ್ಮದ ಬೆಲ್ಟು. ಅದ್ರ ಪ್ಯಾಂಟಿನ ಬೆಲೆ 50 ರೂಪಾಯಿ. ಯಾವ್ದಕ್ಕೆ ಯಾವ್ದು ಕಟ್ಟಿಲ್ಲ. 5,000, 6,000, 10,000. ಇದು ಒಳ್ಳೆ ಚರ್ಮದ ಬೆಲ್ಟ್ ಇರ್ತದೆ. ವೆರಿ ವೆರಿ ಕಾಸ್ಟ್ಲಿ. ಈಗ ಬೆಲ್ಟಲ್ಲಿ ಇಂಡಸ್ಟ್ರಿಯಲ್ ಶುರುವಾಗಿದೆ ಅಂದ್ರೆ ಈ 2 ವೀಲರ್ ಬರ್ತಕ್ಕಂಥ ಕಳ್ಳರು ಇರ್ತಾರಲ್ಲ, ಅವ್ರ ಹೆಣ್ಮಕ್ಳು ಸಿಕ್ಕರೆ ಆ ಚೈನು ಇದನ್ನೆಲ್ಲ ಚಿಕ್ಕ ಹೋಗ್ಬಿಡ್ತಾರೆ. ಗಂಡು ಮಕ್ಕಳು ಸಿಕ್ಕರೆ ಅವ್ರ ಬೆಲ್ಟ್ ಇಟ್ಕೊಂಡು ಹೋಗ್ತಾರೆ. ಹೀಗಾಗಿ ಬೆಂಗಳೂರು ಹುಡುಗರಿಗೆ ಸೊಂಟದ ಮೇಲೆ ಪ್ಯಾಂಟ್ ನಿಲ್ಲೋದೇ ಕಷ್ಟ ಆಗುತ್ತದೆ. ಅಷ್ಟು ಜಾಸ್ತಿ ಇವತ್ತು ಬೆಲ್ಟ್ ಅಂತ ಕರೀತಾರೆ. ಸೊ ದುಡ್ಡಿ ಆಯ್ತು ಬೆಲ್ಟ್ ಎಂದು ಹೊಟ್ಟೆಗೆ ಹಾವು ಸುತ್ತಿದವನೇ. ಪೆಟ್ರೋಲ್ ರೇಟ್ ಹೆಚ್ಚಾಯಿತು ಎಂದು ಇಲ್ಲಿ ಸುತ್ತುವವನು. ಪೆಟ್ರೋಲ್ ಬಹಳ ಕಾಸ್ಟ್ಲಿ ಇರ್ತದೆ. ಈಗ ಹೊಟ್ಟಿದ್ದಾರೆ ನಮ್ಮ ಅಪ್ಪ ಗಣಪ, ಅವನಿಗೆ ನಾನು ಆ ಹಾಸ್ಯದ ಅದೇ ದೇವತೆಗೆ ಬಂಧಿಸಿದ ಮುಂದೆ ಹೋಗ್ತಾ ಇದೀನಿ. ಒಂದು ವಿಷಯ ನಿಮಗೆ ಗೊತ್ತು, ವಿದ್ಯಾರ್ಥಿಗಳಿರೋದ್ರಿಂದ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತು. ನಾವು ಗಣಪತಿನ ಅತ್ಯಂತ ಬುದ್ಧಿವಂತನಾದ ದೇವರು ಅಂತ ಕರಿತೀವಿ. ಹೋಗ್ತೀರಲ್ಲ? ಹೌದು, ಗಣಪತಿ ಬುದ್ಧಿವಂತ. ಯಾಕೆ ಅಂತ ನಿಮಗೆ ಖುಷಿ ಆಗುತ್ತೆ? ಹೌದು, ಗಣಪತಿ ಬುದ್ಧಿವಂತ. ಯಾಕೆ ಅಂತಂದ್ರೆ ಗಣಪತಿ ಮದುವೆ ಆಗಲಿಲ್ಲ, ಆದ್ದರಿಂದ ಬುದ್ಧಿವಂತ. ಗಣಪತಿ ಯಾಕೆ ಮದುವೆ ಆಗಲಿಲ್ಲ? ಮುಂದಿನ ಪ್ರಶ್ನೆ. ಗಣಪತಿ ಯಾಕೆ ಆಗಲಿಲ್ಲ ಅಂದ್ರೆ ಅವರಪ್ಪ ಯಾರು? ಶಿವಪ್ಪ ಅಲ್ವಾ? ಕರೆಕ್ಟ್. ನಾನು ಮೊನ್ನೆ ಹೀಗೆ ಬೆಂಗಳೂರು ವಿಶ್ವೇಶ್ವರ ಸರ್ಕಲ್ ಅಲ್ಲಿ ಒಂದು ಆಶ್ವಾಸದಲ್ಲಿ ಗಣಪತಿ ಅಂತ ಯಾರು ಅಂದ್ರೆ ಗೋವಿಂದ ಸ್ವಾಮಿ ಅಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಗಣಪತಿ ಅಂತವ್ರು ಆರ್ಗನೈಸರ್ ಆಗಿದ್ದ ಅವ್ರ ಅಪ್ಪನ ಹೆಸರು ನಮ್ಗೆ ಗೊತ್ತಾಗಲಿಲ್ಲ. ಶಿವಪ್ಪನಿಗೆ ಹೆಂಡತಿರು ಸಂಖ್ಯೆ ಎಷ್ಟಪ್ಪ? ಒಂದ? ಈಶ್ವರ ಹೆಂಡತಿರು ಎಷ್ಟು? ಒಂದ?
ಕರೆಕ್ಟ್ ಹೇಳ್ತಾ ಇದ್ದೀನಿ. ಅವ್ನು ಕರೆಕ್ಟ್ ಮೂರಲ್ಲ ಮೂರ ಎರಡು ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಸೊ ಮೊದಲು ಬಂದ ಪಾರ್ವತಿ ಈಶ್ವರನ ತೊಡೆ ಮೇಲೆ ಕೂತ್ಕೊಂಡು, ಆಮೇಲೆ ಬಂದ ಎರಡನೇ ಹೆಂಡತಿ ಗಂಗೆ ಶಿವನ ಜೊತೆ ಏನಿ ತಲೆಯ ಮೇಲೆ ಕೂತು. ನೀವು ಶಿವನ ಪಟ ನೋಡಿದಾಗ ಒಂದು ಅಂಶ ವ್ಯಕ್ತವಾಗುತ್ತೆ, ಸಾಮಾನ್ಯವಾಗಿ ಎರಡನೇ ಹೆಂಡತಿ ಕೂತ್ಕೊಳ್ಳೋದೇ ತಲೆ ಮೇಲೆ ಅಂತ. ಹೀಗಾಗಿ ನಮ್ಮ ಹುಡುಗರಿಗೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ಶಿವನಿಗೆ ಲ್ಯಾಪ್ ಮೇಲೆ ಒಂದು ಹೆಂಡತಿ, ಲ್ಯಾಪ್ ಅದ್ರ ತೊಡೆ ಅಂತ. ಶಿವನಿಗೆ ಲ್ಯಾಪ್ ಮೇಲೆ ಒಂದು ಹೆಂಡತಿ, ಟಾಪ್ ಮೇಲೆ ಒಂದು ಹೆಂಡತಿ. ಗಣಪತಿ ನೋಡಿದ ಇದನ್ನ ನೋಡ್ಬಿಟ್ಟು, ಅಯ್ಯಪ್ಪ ಈ ಲ್ಯಾಪ್ ಟಾಪ್ ಸಹವಾಸ ಬೇಡ ಅಂತ ಮೋಸಿ ಸುಮ್ಮನೆ ಆಗ್ಬಿಟ್ಟ. ದೇವರು ಶಿವ ಗಣಪತಿಯವರ ಅಪ್ಪ ದೇವರಾದ್ರಿಂದ ಹೆಂಡತಿ ತೊಡೆ ಮೇಲೆ ಕೂರಿಸ್ಕೊಂಡ. ಬಹಳ ಕಷ್ಟ ಸರ್, ಹೆಂಡತಿ ತೊಡೆ ಮೇಲೆ ಕೂರಿಸ್ಕೊಳ್ಳೋದು ಬಹಳ ಕಷ್ಟ. ಅದರಲ್ಲಿ ಸ್ವಂತ ಹೆಂಡತಿ ಕೂರಿಸ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಹೀಗೆ ಅದು ದೇವರಾಗಿದ್ದರಿಂದ ಬಚಾವಾಗಿದ್ದಾನೆ. ಸೊ ಅಂತ ಹಾಸ್ಯದ ದೇವರಿಂದ ಕೃತಜ್ಞತೆಯಿಂದ ಸ್ಮರಿಸಿ ಪ್ರಾರ್ಥನೆ ಸಲ್ಲಿಸಿ ನಮ್ಮ ಈ ಒಂದು ಕಾಲೇಜಿನ ಈ ಒಂದು ಕರ್ಮ ಸುಗಮವಾಗಿ ಸಾಗಲಿ ಅಂತ ಹೇಳ್ತಾ ನಾನು ಹಾಸ್ಯಕ್ಕೆ ಬರ್ತಾ ಇದ್ದೀನಿ. ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಅವರೆಲ್ಲ ಹೆಚ್ಚು ಮಕ್ಕಳಿದ್ದಾರೆ, ಪೋಷಕರಿದ್ದೀರಾ, ಟೀಚರ್ಸ್ ಇದ್ದೀರಾ, ಬಹಳ ಒಳ್ಳೆ ಫ್ಯಾಕಲ್ಟಿ ಎಲ್ಲ ಇರ್ತಕ್ಕಂಥ ಜಾಗದಲ್ಲಿ ನನ್ನ ಶಾಲಾ ದಿನಗಳ ನೆನಪಾಗುತ್ತೆ. ನಾನು ಮಾಲೂರು ಅಂತಕ್ಕಂಥ ಒಂದು ಸಣ್ಣ ಊರು. ಆ ಸಣ್ಣ ಊರಿನಲ್ಲಿ ಮಾಲೂರಲ್ಲಿ ನಾನು ಓದ್ತಾ ಇದ್ದೆ. ಜಸ್ಟ್ ಫೋರ್ತ್ ಸ್ಟ್ಯಾಂಡರ್ಡ್ ಇದೆ. ಫೋರ್ತ್ ಸ್ಟ್ಯಾಂಡರ್ಡ್ ಅಂದ್ರೆ ನನ್ನ 8 years 9 years ಡಿವಿಷನ್ ಲೆಕ್ಕ ಗಮನಿಸ್ಬೇಕು ಮಕ್ಕಳಲ್ಲಿ. ಆ ಡಿವಿಷನ್ ಲೆಕ್ಕ ಹೇಗಪ್ಪ ಆಯ್ತು ಅಂದ್ರೆ, ನಮ್ಮ ಪ್ರೆಷರ್ ಸೆಮಿಸ್ಟರ್ ಓದು ಯಾರಾದ್ರೂ ಗಲಾಟೆ ಸುಮ್ಮನೆ ಹೊರ್ಕೊಳ್ಳಿ, ಯಾರು ಡಿವಿಷನ್ ಹೊರ್ಕೊಳ್ಳಿ, ಏನು ಹೊರ್ಕೊಳ್ರಪ್ಪ. 175 ರೂಪಾಯಿ ಒಂದು ಎಮ್ಮೆ ಆದ್ರೆ, ನಮ್ಮ ಕಾಲದಲ್ಲಿ 175 ರೂಪಾಯಿ ಒಂದು ಎಮ್ಮೆ ಬರೋದು. ಇವತ್ತು 125 ರೂಪಾಯಿ 4 ಲೀಟರ್ ಹಾಲು ಬರುವುದಿಲ್ಲ ಅಲ್ವಾ? 125 ರೂಪಾಯಿ ಒಂದು ಎಮ್ಮೆ ಆದ್ರೆ 525 ರೂಪಾಯಿ ಇಷ್ಟೆಮ್ಮೆಗಳು ಲೆಕ್ಕ ಮಾಡಿ 3 ಎಮ್ಮೆಸ್. ದಟ್ ಇಸ್ ದಿ ಕರೆಕ್ಟ್ ಆನ್ಸರ್. ಏನಾಯ್ತು, ರೆಪ್ಯುಟೇಷನ್ ಪ್ರಕಾರ ನಾನು ತಪ್ಪು ಹಾಕೊಂಡ್ಬಿಟ್ಟೆ. 150 ರೂಪಾಯಿ ಒಂದು ಎಮ್ಮೆ ಅಂತ ಬರ್ಕೊಂಡ್ಬಿಟ್ಟಿದ್ದೀನಿ. ಕಿವಿ ಹಾಕಲ್ಲಿ ಭಾಗ ಮಾಡ್ತೀನಿ ಬರೀ ಚಿಲ್ಲರೆ ಬರ್ತಾ ಇದೆ. ಯಾವತ್ತೂ ಅಷ್ಟೇ ಎಮ್ಮೆಗಳು ಮಾತ್ರ ಚಿಲ್ಲರೆ ಬರೋ ಹಾಗಿಲ್ಲ, ಮನುಷ್ಯರು ಚಿಲ್ಲರೆ ಬರ್ಬೋದು. ಮನುಷ್ಯರು ಹೊರಗಡೆ ಇರ್ತಾರೆ. ಎಮ್ಮೆಗಳು ಬರ್ತಾ ಇದೆ 3.5 ಬರ್ತಾ ಇದೆ. 150 ಭಾಗ ಮಾಡಿ ಮನಸ್ಸಲ್ಲೇ 3.5 3.5 ಬಂದೇನೋ ಉತ್ತರ ಬಂತು ಸರ್. ಎಷ್ಟು ಉತ್ತರ 3.5. ಎಷ್ಟು ನನಗೆ ಎಷ್ಟು ಸರ್ 3 ಎಮ್ಮೆ ಸರ್ ಒಂದು ಕೆಲಸ ಬಂದ ಮತ್ತೆ. ಸೊ ಹೀಗೆ ಶಾಲಾ ದಿನಗಳಲ್ಲಿ ಇಂಥ ಹಾಸ್ಯವನ್ನು ಕಂಡು ನಾನು ರೋಮಾಂಚಿತನಾಗಿದ್ದೇನೆ. ನನಗೆ ಪಿಟಿ ಮಾಸ್ಟರ್ ಒಬ್ಬರಿದ್ರು, ಟಿ ಸೊಣ್ಣಪ್ಪ ಅಂತ. ಅವರು ಅಷ್ಟೇ ಆ ಗುರುಗಳನ್ನ ಸ್ಮರಿಸಬೇಕು. ತಿಳ್ಕೊಂಡು ರಂಗಸ್ವಾಮಿ ಅವರಿಗೆ ನೀವು ಬಹುಮಾನ ಕೊಟ್ಟಿದ್ದು ಬಹಳ ಖುಷಿ ಆಯ್ತು. ಅದರ ಸಾಧಕರಿಗೆ, ಒಳ್ಳೆಯ ಟೀಚರ್ಸ್ಗೆ ನಾವು ಬಹುಮಾನ ಕೊಡ್ತೀವಿ, ಗೌರವಿಸ್ತೀವಿ. ಅವರಿಂದ ಸಮಾಜಕ್ಕೆ ಏನು ಒಂದು ಒಳ್ಳೆಯ ಇದಾಗ್ತದೆ ಅದನ್ನ ಮ್ಯಾನೇಜ್ಮೆಂಟ್ ಗೊತ್ತಿದೆ. ಸೊ ನಮ್ಮ ಮಾಸ್ತರು ಟಿ ಸೊಣ್ಣಪ್ಪ ಅವರು, ನೀವು ಟಿವಿಯಲ್ಲಿ ನೋಡುತ್ತೀರ, ಟಿವಿಯಲ್ಲಿ ಇಲ್ಲ, ಅವರು ಸಿನಿಮಾದಲ್ಲಿ ಮಾಡ್ತಾ ಇದ್ರು. ನನ್ನ ಪಿಟಿ ಮಾಸ್ತರು ಹೇಗಪ್ಪ ಇದ್ರು ಅಂದ್ರೆ, ಆ ಸೈಜ್ ನೀವು ನೋಡಕ್ ಸಾಧ್ಯವೇ ಇಲ್ಲ. 6 ಅಡಿ ಎತ್ತರ, 200 kgs ಸ್ಯಾಲೆಡ್, 200 kg. ಆಟೋದಲ್ಲಿ ಕೂತ್ಕೊಂಡ್ರೆ ಆಟೋ ಟ್ರಸ್ ಅಂತ ಬೈತಾರೆ. ಅಂತಹ ಕಾಯ ಏನು 220 kgs ಹೋಗ್ತಾರೆ ಮಾಸ್ತರು. ಪಿಟಿ ನಾನು ಹೇಳ್ಬಿಟ್ಟಿದ್ದು ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದಲ್ಲ ಅವರೇ. 9ನೇ ಕ್ಲಾಸಲ್ಲಿ ನಾನು ಓದ್ತಾ ಇದ್ದಾಗ ನಮ್ಮ ಮಾಸ್ತರು ಬೆಟ್ಟ ಬಂದು ನಡ್ಕೊಂಡು ಬರೋರು. ಹೀಗೆ ಕೈಯಲ್ಲಿ ಊಟದ ಡಬ್ಬಿ, ಮಧ್ಯಾಹ್ನ 1:30 ಗಂಟೆ ಲಂಚ್ ಅವರ್ ಕೈಯಲ್ಲಿ ಇಟ್ಕೊಂಡು ಹೀಗೆ ಬರ್ತಾ ಇದ್ದಾರೆ. ಆ ಕಾಯ ನೋಡ್ಬೇಕು ನೀವು, ಆ ಶರೀರನ ರಾಕ್ಷಸ ನೋಡಿದಂಗೆ ಆಗ್ತಾ ಇತ್ತು. ಬಟ್ ಬಹಳ ಒಳ್ಳೆ ಎಷ್ಟು ನಾನು ಸುಮ್ಮನೆ ಇರ್ಲಾರ್ದೆ ರೇಕ್ಸಕ್ಕೆ ಸರ್ ಏನನ್ನ ಸಿನಿಮಾ ನಾನು 9ನೇ ಕ್ಲಾಸ್ ಹೋದೆ. ಸರ್ ಇಷ್ಟು ದೊಡ್ಡ ಶರೀರಕ್ಕೆ ಇಷ್ಟು ಪುಟ್ಟ ಊಟದ ಡಬ್ಬಿ ಸಾಕ ಸರ್ ಅಲ್ಲ. ತಕ್ಷಣ ಅವರು ಇದು ಊಟ ಅಲ್ಲ, ಇದು ಉಪ್ಪಿನಕಾಯಿ. ಊಟ ಜಗ್ಗಾವಳಿ ಬಂದಿದೆ ಊಟ. ಇದೇ ನಿಮ್ಮ ಮಾಸ್ತರೇ ಅನಂತರದ ದಿನಗಳಲ್ಲಿ ಆ ಕೈವಾರ ಮಹಾತ್ಮೆ ಅಂತಕ್ಕಂಥ ಸಿನಿಮಾದಲ್ಲಿ ಬಕಾಸುರನ ಪಾತ್ರವನ್ನು ಮಾಡಿದಾಗ ಊಟವನ್ನ ಎತ್ತಿನ ಗಾಡಿಯಲ್ಲಿ ತರಿಸಿಕೊಂಡು ಬಕಾಸುರನ ಪಾತ್ರವನ್ನು ಕೈವಾರ ಮಹಾತ್ಮೆ ಸಿನಿಮಾದಲ್ಲಿ ಮಾಡಿದ್ರು. ಅಂತಹ ಗುರುಗಳನ್ನ ನಿಮ್ಮ ಚಪ್ಪಾಳಿಗಳ ಪ್ರೀತಿಯಿಂದ ಗುರುಗಳನ್ನ ಯೂಶಲ್ ಆಗಿ ಶಾಲಾ ಕಾಲೇಜು ಅವರಿಂದ ನಾವು ಫೌಂಡೇಶನ್ ಭದ್ರವಾಗಿದ್ರೆ ನಾವು ಅಷ್ಟೇನೆ. ಆದ್ರಿಂದ ಒಂದು ಘಟನೆ ನೆನಪಾಗ್ತಿದೆ.
ನಾನು ಮೈಸೂರು ಬ್ಯಾಂಕ್ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್ ಆಗಿ ಬಹಳ ವರ್ಷ ಕೆಲಸ ಮಾಡ್ತಾ ಇದ್ದೆ. ಆಯ್ತಾ, ನಾನು ಪಾಪ ಬಾಂಡು ಬರೆಯೋ ದಿನ ನಾನು DRS ತಗೊಂಡ್ಬಿಟ್ಟೆ. ಅಲ್ಲಿಂದ ಆಚೆ ಪಾಪ ಬಾಂಡು ಸಿಂಗಿಲ್ ಬರೀತಾವಲ್ಲ, ಇನ್ನೂ 10 ವರ್ಷ ಸರ್ವಿಸ್ ನಾನು ಬ್ಯಾಂಕ್ ಮ್ಯಾನೇಜರ್ ಇದ್ದಾಗ ಕೆಲವು ಸ್ಕೂಲ್ಸ್ ಅಲ್ಲಿ ಮಾರಲ್ ಸೈನ್ಸ್ ಕ್ಲಾಸ್ ತಗೋತಾ ಇದ್ದೆ. ಈ 9ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳಿಗೆ ಮಾರಲ್ ಸೈನ್ಸ್ ಅಂತ ಸಾಯಂಕಾಲ ಹೊತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಹಳ್ಳಿನಲ್ಲಿ ಒಂದು ಕ್ಲಾಸ್, ಮಾರಲ್ ಸೈನ್ಸ್ ಕ್ಲಾಸ್. ಇನ್ನೂ ಇರುತ್ತಲ್ಲ ಮಾರಲ್ ಸೈನ್ಸ್. ಮಕ್ಕಳೇ ಒಂದು ಕಥೆ ಹೇಳ್ತೀನಿ ಕೇಳಿ. ಅಲ್ಲವಾ, ಹೇಳಿ ಸರ್. ನಿನ್ನೆ ನಾನು ಸಂತ ಕಬೀರ್ ದಾಸನ್ನು ಓದ್ತಾ ಇದ್ದಾಗ ಕಬೀರ್ ದಾಸ ಹೇಳಿದ್ರು, ತಾಯಿಗಿಂತ ಗುರುಶ್ರೇಷ್ಠ. ಹೌದಾ ಸರ್? ಹೌದು, ತಾಯಿಗಿಂತ ಗುರುಶ್ರೇಷ್ಠ. ಯಾಕೆ ಅಂದ್ರೆ ತಾಯಿ ಕೇವಲ ಒಬ್ಬ ಹುಡುಗನ ವ್ಯಕ್ತಿಯನ್ನ ನಿರೂಪಿಸ್ತಾಳೆ, ಆದ್ರೆ ಗುರುವಾದ್ರೆ ಮೋಕ್ಷಕ್ಕೆ ದಾರಿ ತೋರಿಸ್ತಾನೆ. ಆದ್ರಿಂದ ಗುರು ವಿದ್ಯೆ ಕೊಟ್ಟು ದೇವರಿಗೆ ಹತ್ತಿರವಾಗಿ ನಮ್ಮನ್ನ ನೋಡ್ಕೊತಾನೆ, ಬಹಳ ಒಳ್ಳೆಯ ಸ್ಥಾನ ತಗೊಂಡು ಹೋಗಿದ್ರೆ ಗುರು ಈಸ್ ಆಲ್ವೇಸ್ ಬೆಸ್ಟ್ ಅಂತ ಹೇಳ್ಬಿಟ್ಟು ಮಕ್ಕಳು ನೀವೇನಪ್ಪ ಹೇಳ್ತೀರಾ? ಇದು ಕಬೀರ್ ದಾಸ ಗುರು ದೊಡ್ಡವನು, ಮೇಷು ದೊಡ್ಡವನು. ನೀವ್ ಹೇಳ್ತೀರೋ ಯಾರು ನಾನು ಹೇಳೋ ಸರ್, ಅವ್ರು ನಿಂತ್ಕೊಂಡು ಸರ್ ತಾಯಿಯಿಂದ ಗುರು ಸರ್, ಮೇಷು ಸರ್ ಅಂದ್ರೆ ನೀವು ಸರ್ ದೊಡ್ಡವರು ಸರ್. ನನಗೆ ಖುಷಿ ಆಗುತ್ತೆ. ಆಲ್ರೆಡಿ ನಿಂತ್ಕೊಳ್ಳ ಹೇಳ ಎಲ್ಲರಿಗೆ ಅವನು ತಾಯಿಗಿಂತ ಗುರು ದೊಡ್ಡವನು ಹೆಂಗೆ ಅಂತ ಬಿಡಿಸೋಳು ಅಂದ್ರೆ ಅದಕ್ಕೆ ಅವನು ಸರ್ ತಾಯಿಗಿಂತ ಗುರು ಹೆಂಗ್ ದೊಡ್ಡವರು ಅಂದ್ರೆ ನೋಡಿ ಸರ್, ಒಬ್ಬ ತಾಯಿ ಆದ್ರೆ 15 ನಿಮಿಷಗಳ ಕಾಲ ಜೋಗುಳ ತಟ್ಟಿ ಕೇವಲ ಒಂದು ಮಗುವನ್ನು ಮಾತ್ರ ಮಲಗಿಸಲಿಕ್ಕೆ ಸಾಧ್ಯ ಸರ್. ಗುರುಗಳಾದ ನೀವು 15 ನಿಮಿಷ ಪಾಠ ಮಾಡಿದ್ರೆ ಶಾಲೆಗಳು ಎಲ್ಲ ಮಕ್ಕಳು ಆದ್ದರಿಂದ ನೀವು ದೊಡ್ಡವರು ಸರ್. ಅವನು ನನಗೆ ಗುರುವಾದ, ಅವನಿಂದ ಪಾಠ ಕಲಿತು ನಾನು ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ ಮಾತಾಡಬೇಕು. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಟಂತಿದ್ದ ಪ್ರಿಯವಾಗಿ ಮಾತಾಡೋದ್ರಿಂದ ಎಲ್ಲರಿಗೂ ಆನಂದವಾಗುತ್ತೆ. ತಸ್ಮಾತ್ ತದೇವ ವಕ್ತವ್ಯ. ಆದ್ದರಿಂದ ಸದಾ ಒಳ್ಳೆಯದನ್ನೇ ಮಾತಾಡು, ವಚನೇಕ ದರಿದ್ರತ ಮಾತೇನು ಬರ. ಹೀಗೆ ನಮ್ಮ ಮಕ್ಕಳಿಂದ ಕಲಿಯುವಂತದ್ದು ತುಂಬಾ ಚೆನ್ನಾಗಿ ಇರ್ತಕ್ಕಂಥ ವಿಷಯ ನೀವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಹುಡುಗರು ಸಾಕಷ್ಟು ಇರೋದ್ರಿಂದ ಬೆಂಗಳೂರಿನ ಇಂಗ್ಲಿಷ್ ಕಾನ್ವೆಂಟ್ ಒಂದು ಘಟನೆ ಕೊಡ್ತಾ ಇದ್ದೀನಿ. ರಿಚ್ಮಂಡ್ ರೋಡ್ ಅಲ್ಲಿ ಕಾನ್ವೆಂಟ್ ಸ್ಕೂಲ್, ಅಲ್ಲಿ ಒಂದು ಪುಟ್ಟ ಮಗುಗೆ ಒಂದು ಸ್ಕೂಟರ್ ಬಡಿದು ಮಗು ಫುಟ್ಪಾತ್ ತಲೆ ಬಡಿದು ತಿಳ್ಕೊಂಡ್ಬಿಟ್ಟು ಚೈಲ್ಡ್ ಡ್ಯಾಡ್ ಆನ್ ದ ಸ್ಪಾಟ್. ಅಲ್ಲಿ ಕಾಷನ್ ಬೋರ್ಡ್ ಹಾಕಿದ್ರು 4 years ಬ್ಯಾಕ್. ಎಷ್ಟು ಚೆನ್ನಾಗಿ ಹಾಕಿದ್ರು ಅಂದ್ರೆ ಹುಷಾರಾಗಿ ವಾಹನ ಓಡಿಸಿ ಹಾಕಿದ್ರು. ಇಂಗ್ಲಿಷ್ ಅಲ್ಲಿ ಎಷ್ಟು ಚೆನ್ನಾಗಿ ಬೋರ್ಡ್ ಹಾಕೋದನ್ನ ಯೋಚನೆ ಮಾಡಬೇಕು. ರಸ್ತೆ ಮಧ್ಯದಲ್ಲಿ ಹಾಕಿದ್ದಾರೆ, ಡೋಂಟ್ ಓವರ್ ಸ್ಪೀಡ್ ಅಂಡ್ ಕಿಲ್ ಎ ಚೈಲ್ಡ್. ಎಷ್ಟು ಚೆನ್ನಾಗಿದೆ, ವೇಗವಾಗಿ ಒಂದು ಮಗುವನ್ನು ಕೊಲ್ಲಬೇಡಿ, ಹುಷಾರಾಗಿದೆ ಅಂತ ಹೊಸ ರೀತಿಯಲ್ಲಿ ಹಾಕಿದ್ರು. ಒಂದು ಪುಟ್ಟ ಮಗು ಚಾಕ್ ಪೀಸ್ ತಗೊಂಡು ಎಡಿಷನ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ರೆ ಡೋಂಟ್ ಓವರ್ ಸ್ಪೀಡ್ ಅಂಡ್ ಕಿಲ್ ಎ ಚೈಲ್ಡ್. ಆ ಮಗು ಬರೀತು ವೆಯ್ಟ್ ಫಾರ್ ಎ ಟೀಚರ್ ಅಂತ ಬರೀತು. ಈಗ ಮಕ್ಕಳು ಮಾಡಿದಂತ ಕೀಟಗಳಲ್ಲಿ ಇಂಥ ಹಾಸ್ಯ ಮತ್ತು ಇವತ್ತಿನ ಬ್ಯಾಂಕರ್ಸ್ ಕಂಡ ನಾನು ಬಹಳ ಖುಷಿ ಪಟ್ಟೆ. ನಾನು ಈ ಒಂದು ನಮ್ಮ ಕಾಮಿಡಿ ಬ್ಯಾಂಕ್ ಏನಿದೆ ಅಲ್ಲಿನ ಒಂದು ಏನು ಬೆಳವಣಿಗೆ ನೋಡಿ, ನಾನು ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿ ಸುಸ್ತಾಗುತ್ತೆ. ಯಾಕೆಂತಂದ್ರೆ ಅಲ್ಲಿ ಎರಡು ಬಾಬಾದಲ್ಲಿ MBA ಅಂತ ಇಂಗ್ಲಿಷ್ ಅಂತ ಇದ್ದೀವಿ, ಅದು ಅತ್ಯಂತ ಕಡಿಮೆ ಇರ್ತಕ್ಕಂಥ ಅತ್ಯಂತ ಹೆಚ್ಚಿನ ಲಾಭ ಇರ್ತಕ್ಕಂಥ ಹತ್ತು ಬ್ಯಾಂಕ್ ಹೋದ್ರೆ ಈ ಕೋಆಪರೇಟಿವ್ ಬ್ಯಾಂಕ್ ಇರ್ತಕ್ಕಂಥದ್ದನ್ನ ನಿಮ್ಮ ಚಪ್ಪಾಳೆ ಹೇಳ್ತಾರೆ. ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ತುಂಬಾ ಗೌರವ ಇದೆ, ಬಹಳ ಚೆನ್ನಾಗಿದೆ. ಬ್ಯಾಂಕಿನ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಬ್ಯಾಂಕ್ ಮ್ಯಾನೇಜರ್ ಆಗಿ ಒಂದು ಹಳ್ಳಿ ಶಾಖೆ ಜಡಿಯರಹಳ್ಳಿ, ನಾನು ಯಾವಾಗಲೂ ನಾನು ಹೇಳ್ತೀನಿ, ಅದು ಹೊಸಕೋಟೆ ಅಂತ ಬರುತ್ತೆ. ಅದು ಸಣ್ಣ ಹಳ್ಳಿ, 200 ಜನ ಇದ್ದಾರೆ. ಅಲ್ಲಿ ನಾನು ಮ್ಯಾನೇಜರ್ ಆಗಿದ್ದೆ. ಆ ಮ್ಯಾನೇಜರ್ ಆಗಿದ್ದಾಗ ಅದು 1986 ಐ ರಿಮೆಂಬರ್ ವೆರಿ ಕರೆಕ್ಟ್ಲಿ. 86 ಅಲ್ಲಿ ಮ್ಯಾನೇಜರ್ ಅದು ಸಾಲ ಹೇಳಿದ ಪೀರಿಯಡ್. ಬಂದವರಿಗೆಲ್ಲ ಸಾಲ ಕೊಡ್ತಿದ್ದೆ ಸರ್. ಏನು ಬಂದವರಿಗೆ ಹಸುದ ಸಾಲ, ಎಮ್ಮೆ ಸಾಲ, ಎತ್ತಿನ ಸಾಲ, ಕಟ್ಟೆಗೆ ಸಾಲ, ನಾಯಿ ಬಿಟ್ಟು ಎಲ್ಲಕ್ಕೂ ಸಾಲ ಕೊಡ್ತಾರೆ. ಸೊ ಅಂತ ಸಾಲಗಳು ಕೊಡ್ತಾ ಇದ್ದ ಟೈಮಲ್ಲಿ ನನಗೆ ವರ್ಗ ಬಂದು ಆ ಪ್ರಮೋಷನ್ ಟ್ರಾನ್ಸ್ಫರ್ ಟು ಬ್ಯಾಂಗ್ಳೂರ್. ಜನಗಳೆಲ್ಲ ಬಂದ್ಬಿಟ್ಟು ಹಳ್ಳಿ ಜನ ಎಲ್ಲ ಬಂದು ಬ್ಯಾಂಕ್ ನಲ್ಲಿ ನಿಂತ್ಕೊಂಡು ಸರ್ ನೀವು ಹೋಗ್ಬಾರ್ದು ಸರ್, ನೀವು ಇಲ್ಲೇ ಇರ್ಬೇಕು ಸರ್, ನೀವು ಇಲ್ಲೇ ಇರಬೇಕು ಸರ್, ಕ್ಯಾನ್ಸಲ್ ಮಾಡ್ತಾರೆ. ಯಾಕೆ ನನ್ನ ಬಗ್ಗೆ ಅಷ್ಟು ಪ್ರೀತಿ ಬ್ಯಾಂಕ್ ಮ್ಯಾನೇಜರ್ಗೆ ಅಂತಂದ್ರೆ ನಾನು ಎಲ್ಲದೂ ಸಾಲ ಕೊಟ್ಟಿದ್ದೆ, ರಿಕವರಿಗೆ ಹೋಗಿರ್ಲಿಲ್ಲ, ಇನ್ನು ವಸೂಲಿಗೆ ಹೋಗಿರ್ಲಿಲ್ಲ. ಆದ್ದರಿಂದ ಖುಷಿಯಾಗಿದೆ. ಆದ್ರೆ ಇದಾಯ್ತು. ನಾನು ಹೇಳಿದೆ ಅವ್ರಿಗೆ, ನಾನು ಹೋದ್ರೆ ಏನ್ ಹೇಳಿದ್ರೆ ನಮ್ಮ ಬ್ಯಾಂಕ್ ಇದ್ದೇನೆ, ನನಗಿಂತ ಒಳ್ಳೆ ಮ್ಯಾನೇಜರ್ ಬರ್ತಾನೆ ತಗೊಳ್ಳಿ ಅಂದ್ರೆ ಯಾವನೊಬ್ಬ ಹಿಂದೆ ಬರ್ತಾನೆ. ಹೌದೌದು, ನಿಮ್ಗಿಂತ ಒಳ್ಳೆ ಮ್ಯಾನೇಜರ್ ಬರ್ತಾನೆ, ನೀವು ಮುಂಚೆ ಇದೇ ಮಾತು ಹೇಳಿದ್ದು ಒಳ್ಳೆಯವ್ರು ಬರ್ತಾರೆ ಅಂತ ನಮ್ಮ ಕರ್ಮಕ್ಕೆ ನೀವು ಬಂದ್ಬಿಟ್ರಿ. ಅದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಗೊತ್ತಾಯ್ತು. ವರ್ಗ ಆಯ್ತು. ಒಂದು ವರ್ಷದ ನಂತರ ಒಂದು ರಾಜ್ಯೋತ್ಸವ ಫಂಕ್ಷನ್ ಹೋದೆ. ಕಾರ್ ಇಳಿತೀನಿ ಸರ್, ಹಳ್ಳಿಗೆ ಬಂದಿದ್ದೀನಿ. ಹಳ್ಳಿ ಜನಗಳೆಲ್ಲ ಬಂದ್ಬಿಟ್ರು. ಹಳೆ ಮ್ಯಾನೇಜರ್ ಬಂದ್ರು.
ಸ್ನೇಹಿತರೆ, ಉತ್ತಮ ಕಟ್ಟಡಕ್ಕಾಗಿ ಅಡಿಪಾಯ ಭದ್ರವಾಗಿರಬೇಕು. ಹಾಗೆಯೇ ಭಾಷೆ ಸುಂದರವಾಗಿರಬೇಕೆಂದರೆ ಪದಗಳ ಬಳಕೆ ಸ್ಪಷ್ಟವಾಗಿರಬೇಕು. ದೇವಾಲಯಕ್ಕೆ ಗೋಪುರವು ಮೆರುಗು ನೀಡಿದರೆ ಭಾಷೆ ಎಂಬ ದೇವಾಲಯಕ್ಕೆ ಪದಗಳೇ ಗೋಪುರ. ಇಂತಹ ಪದಗಳ ಬಳಕೆಗೆ ಕಾಗುಣಿತವೇ ಭದ್ರ ಬುನಾದಿ. ವಿದ್ಯಾರ್ಥಿಗಳಲ್ಲಿ ಸ್ವರಗಳ ಏರಿಳಿತವನ್ನು ಕ್ರಮಪಡಿಸಿ ಕಲಿಕೆಯಲ್ಲಿ ಆಸಕ್ತಿ ಮೂಡುವಂತೆ ಮಾಡುವುದು ಮೊದಲ ಕೆಲಸ. ಭಾಷೆಯ ಗುಣಿತಾಕ್ಷರಗಳ ಸಮನ್ವಯ ಕಾಗುಣಿತ. ಇಂತಹ ಕಾಗುಣಿತವನ್ನು ನೃತ್ಯದ ಸಂಯೋಜನೆಯೊಂದಿಗೆ ಮಕ್ಕಳಿಗೆ ಸುಲಭವಾಗಿ ಕಲಿಸುವ ಪ್ರಯತ್ನ ನಮ್ಮದು. ಕಾಗುಣಿತವನ್ನು ಸರಳಗೊಳಿಸಿ ಭಾಷಾ ಸೌಂದರ್ಯಕ್ಕೆ ಯಾವುದೇ ಕುಂದು ತಾರದೆ ನೃತ್ಯದೊಂದಿಗೆ ಸಮನ್ವಯಗೊಳಿಸಿ ಮಕ್ಕಳು ನಲಿಯುತ್ತಾ ಕಲಿಯುವ ಪ್ರಯತ್ನವನ್ನು ಪ್ರಪ್ರಥಮ ಬಾರಿಗೆ ತುಮಕೂರಿನ ಉಪ್ಪಾರಹಳ್ಳಿ ಬಡಾವಣೆಯ ಸೇಕ್ರೆಡ್ ಹಾರ್ಟ್ ಇಂಟರ್ನ್ಯಾಷನಲ್ ಸೈನ್ಸ್ ಅಂಡ್ ಟೆಕ್ನೋ ಶಾಲೆಯ ಮಕ್ಕಳು ಪ್ರಸ್ತುತಪಡಿಸಲಿದ್ದಾರೆ. ಸೇಕ್ರೆಡ್ ಹಾರ್ಟ್ ಕಾಗುಣಿತ ನೃತ್ಯವನ್ನು ನೋಡಿರಿ, ಆನಂದಿಸಿರಿ, ಕನ್ನಡವನ್ನು ಬೆಳೆಸಿರಿ. ಧನ್ಯವಾದಗಳು. ತಲ್ಕಟ್ಟು ಕಾ ತಲ್ಕಟ್ಟಿನ ದೀರ್ಘ ಕಾ ಗುಡಿಸು ಕಿ, ಕಾ ಗುಡಿಸಿನ ದೀರ್ಘ ಕಿ, ಕಾ ಕೊಂಬು ಕು, ಕಾ ಕೊಂಬಿನ ದೀರ್ಘ ಕು, ಕಾ ಒಟ್ರಸುಳಿ ಕ್ರು, ಕಾ ಏತ್ವಾ ಕೆ, ಕಾ ಏತ್ವನ ದೀರ್ಘ ಕೆ, ಕಾ ಐತ್ವಾ ಕೈ, ಕಾ ಓತ್ವಾ ಕೋ, ಕಾ ಓತ್ವನ ದೀರ್ಘ ಕೋ, ಕಾ ಔತ್ವಾ ಕೌ, ಕಾ 1 0 ಕಂ, ಕಾ 2 0 ಕಹ. ಕಾತಲ್ ಕಟ್ಟು ಕಾತಲ್ ಕಟ್ಟಿನ ದೀರ್ಘ ಕಾ ಗುಡಿಸು ಕಿ, ಕಾ ಗುಡಿಸಿನ ದೀರ್ಘ ಕಿ, ಕಾ ಕೊಂಬು ಕು, ಕಾ ಕೊಂಬಿನ ದೀರ್ಘ ಕು, ಕಾ ಒಟ್ರ ಸುಳಿ ಕ್ರು, ಕಾ ಏತ್ವಾ ಕೆ, ಕಾ ಏತ್ವನ್ ದೀರ್ಘ ಕೆ, ಕಾ ಐತ್ವಾ ಕೈ, ಕಾ ಓತ್ವಾ ಕೋ, ಕಾ ಓತ್ವನ್ ದೀರ್ಘ ಕೋ, ಕಾ ಔತ್ವಾ ಕೌ, ಕಾ 1 0 ಕಂ, ಕಾ 2 0 ಕಹ. ತುಮಕೂರಿನ ಸೇಕ್ರೆಡ್ ಹಾರ್ಟ್ ಶಾಲೆಯ ಕನ್ನಡ ಕಾಗುಣಿತ ನೃತ್ಯವನ್ನು ಕಲಿಯಿರಿ. ಆತ್ಮೀಯ ಸ್ನೇಹಿತರೆ, ನಮ್ಮ ಸೇಕ್ರೆಡ್ ಹಾರ್ಟ್ ಇಂಟರ್ನ್ಯಾಷನಲ್ ಸೈನ್ಸ್ ಅಂಡ್ ಟೆಕ್ನೋ ಶಾಲೆಯ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಮಾಹಿತಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಬಂದ್ರು 1 ವರ್ಷ ಆಗಿತ್ತಲ್ಲ, ಎಲ್ಲ ಬಂದು ಕರ್ಗಮ್ಮ ಅಂತ ಹೆಂಗ್ಸ್ ಬಂದು 2 ಹಣ್ಣು ಕೈಯಲ್ಲಿಟ್ಟು, ಅಣ್ಣಾರೆ ಚೆನ್ನಾಗಿದ್ದೀರಾ, 1 ವರ್ಷ ಆಯ್ತು ನಿಮ್ಮನ್ನು ನೋಡಿ, ಏನಮ್ಮ ನೀನ್ ಚೆನ್ನಾಗಿದೆಯಮ್ಮ, ನಿಮ್ಮೊಂದು ಎಮ್ಮೆ ಸಾಲ್ವಾ ಕೊಟ್ಟಿದ್ದೆ, ಎಮ್ಮೆ ಚೆನ್ನಾಗಿ ನೋಡ್ಕೊಳ್ತಾ ಇದೆಯಮ್ಮ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಸ್ವಾಮಿ, ಹೊತ್ತೊತ್ತು ಸರಿಯಾಗಿ ಎಲ್ಲ ಸ್ನಾನ ಗೀನ ಮಾಡಿಸಿ ಇಲ್ಲೆಲ್ಲ ಆಗ್ತಾ ಇದ್ದೀನಮ್ಮ ಅಂದೆ. ಅಯ್ಯೋ ಸ್ವಾಮಿ, ನಾನು ಸ್ನಾನ ಮಾಡ್ತಾ ಇದ್ರು ಸರಿ, ಆ ಎಮ್ಮೆಗೂ ಸ್ನಾನ ನಿತ್ಯ ಮಾಡಿಸ್ತೀನಿ ಬಹಳ ಚೆನ್ನಾಗಿ ಅಂತ ಒಂದು ಎಮ್ಮೆ ಬಗ್ಗೆ ಅವ್ರು ಮಾತಾಡ್ತಾ ಅವ್ನು ಚೆನ್ನಾಗಿ ನೋಡ್ತಮ್ಮ, ಹಾಲು ಅದೇ 2.5 ಲೀಟ್ರು ಅಂತಂದು ಆದವಳು ಕಣ್ಣಲ್ಲಿ ನೀರು ಬಂದು ಹೇಳ್ತಾಳೆ, ಸ್ವಾಮಿ ನೀವಾಗಿ ನೀವು 1 ವರ್ಷಕ್ಕೆ ಮುಂಚೆ ನಮ್ಮ ಗುಡಿಸಿದ್ರು, ನೀವಾಗ ನೀವು ಒಂದು ಎಮ್ಮೆ ಸಾಲ್ವಾ ಕೊಟ್ರಿ, ಆ ಎಮ್ಮೆ 2.5 ಲೀಟ್ರ್ ಹಾಲು ಕರೀತದೆ, ಆ ಹಾಲನ್ನ ನಾನು ಡೈರಿಗೆ ಹಾಕಿ 2 ಮಕ್ಕಳನ್ನು ಓದಿಸ್ತಾ ಇದ್ದೀನಿ, ತಾವು ದೇವರು ಸ್ವಾಮಿ, ತಾವು ದೇವರಿಂದ ದೊಡ್ಡವರು ಸ್ವಾಮಿ, ನಿಮ್ಮ ಹೆಸರು ದೀಪಾಷ್ಟಮಿ ಸ್ವಾಮಿ, ನಿಮ್ಮ ಹೆಸರು ಗೈದಿ ಸ್ವಾಮಿ ಅಂತೆಲ್ಲ ಹೇಳಿ 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 ಯಾವ ಲೆವೆಲ್ ಹೋದ್ರೆ, ಸ್ವಾಮಿಯವರೇ ನೀವು ನಿಜ ಹೇಳಿದ್ರು ಕೇಳ್ತೀರಾ, ಸುಳ್ಳು ಹೇಳಿದ್ರು ಕೇಳ್ತೀರಾ, ನಮ್ಮ ಮನೆಯಲ್ಲಿ ಐತಲ್ಲ ನೀರು ಕೊಡ್ಸಿರೋ ಎಮ್ಮೆ, ಆ ಎಮ್ಮೆ ಮುಖ ನೋಡಿದಾಗೆಲ್ಲ ನಿಮ್ಮ ಮುಖ ಜ್ಞಾಪಕ ಬರ್ತದೆ ಸ್ವಾಮಿ. ಗಾಬರಿ ಬರ್ತಾನೆ. ಪಕ್ಕದಲ್ಲಿ ಹೊಸ ಮ್ಯಾನೇಜರು, ಸರ್ ಅವರು ಡಿಫಾಲ್ಟರು ಸರ್, ನೀವು ಹೋದ್ಮೇಲೆ ಹಾಲ್ನ ಆಚೆ ಮಾಡ್ಕೊತಾ ಇದ್ದಾಳೆ, ಡೈರಿಗೆ ಹಾಕ್ತಾ ಇಲ್ಲ, 1/2 ಲೀಟ್ರ್ ಹಾಕ್ತಾರೆ, ದಬಾಯಿಸಿ ಇಂಗ್ಲೀಷಲ್ಲಿ. ಏನ್ ಕರ್ತಮ್ಮ, ನಾನಿದ್ದಾಗ ಬರೀ 2.5 ಲೀಟ್ರ್ ಹಾಲು ಹಾಕ್ತಾ ಇದ್ದೆ, ಈಗ ಯಾಕಮ್ಮ ಬರೀ 1/2 ಲೀಟ್ರ್ ಹಾಕ್ತೀಯ,
ಇನ್ನಾದ್ರೂ ಸಾಲ ಯಾವತ್ತಿರ್ತದೆ ಅದ್ಕೊಂಡು ಏನು ಸಮಯ ಒಂದು ವರ್ಷಕ್ಕೆ ಮುಂಚೆ ನೀವು ಇದ್ರಲ್ಲ ಆವಾಗಲೇ ನಮ್ಮ ಎಣ್ಣೆ ಕರ ಹಾಕಿದ್ದು ನೀವು ಹೋದ್ಮೇಲೆ ಹಾಕೋದು ಎಣ್ಣೆ ಕರಲ್ಲೇ ಹಾಕಿ ಹೀಗೆ ನಿಜವಾಗ್ಲೂ ಹೇಳ್ತೀನಿ ಇಂಥದ್ದೆಲ್ಲ ಆಗುತ್ತೆ. ಮತ್ತು ನಾನು ಬೇರೆ ಕೊಡೋದು ಮುಂಚೆ ಬೆಂಗಳೂರಿನ ವಾತಾವರಣ ಹೇಗಿದೆ, ಮೆಟ್ರೋ ಬರ್ತಾ ಇದೆ, MG ರೋಡ್ ತುಂಬಾ ಮೆಟ್ರೋ ಪಿಲ್ಲರ್ಗಳು ಕಂಬಗಳು ಮೇಲೆಲ್ಲ ಹೋಗ್ತಾ ಇದೆ. ಆ ಒಂದು MG ರೋಡ್ ಅಂದ್ರೆ ನಾನೇನು ಬಟ್ಟೆ ಹುಡುಗರಿಗೆ ಖುಷಿ ಆಗ್ತಕ್ಕಂಥ ಜಾಗ. ಒಂದು 10-15 ವರ್ಷಗಳ ಹಿಂದೆ ಪ್ರಜಾವಾಣಿ ಆಫೀಸ್ ಈಗಲೂ ಅಲ್ಲೇ ಇದೆ, ಲೇಖನ ಕೊಡಕ್ಕೆ ಹೋಗಿದ್ದೀನಿ ಸಭೆಯಲ್ಲಿ. ಫೆಬ್ರವರಿ 14 ಮುಂದಿನ ವಾರ ಬಂತಲ್ಲ, ಫೆಬ್ರವರಿ 14 ಏನಂತ ಬೆಂಗಳೂರು ಜನಕ್ಕೆ ಚೆನ್ನಾಗಿ ಗೊತ್ತು. ಈ ಊರಲ್ಲಿ ಆ ಊರಲ್ಲಿ ಈ ಕಡೆ ಕೆಲವರು ಗೊತ್ತು, ಯಾರು ಗೊತ್ತಿಲ್ಲ ಸರ್. ನಮ್ಮ ಜನವರಿ 24 ಗೊತ್ತಿದೆ ಅಂದ್ರೆ ಫೆಬ್ರವರಿ 14 ಗೊತ್ತೇ ಗೊತ್ತಿಲ್ಲ, ಅದು ಬಹಳ ವಿಶೇಷ. ಫೆಬ್ರವರಿ 14ನೇ ತಾರೀಕು ಪ್ರೇಮ ದಿನಾಚರಣೆ. ಆವತ್ತು ಲೇಖನ ಕೊಡಕ್ಕೆ ಅಂತ ಪ್ರಜಾವಾಣಿ ಆಫೀಸ್ ನೋಡಿ ಎಂಟರ್ ಆಗ್ತಾ ಇದ್ದೀನಿ. ಕುಂಬಳದಲ್ಲಿ ಒಂದು ಹುಡುಗಿ ಹಿಡ್ಕೊಂಡು ಬರ್ತಾ ಇದೆ. ಒಂದು 19ರಿಂದ 20 ವರ್ಷದ ಸುಂದರ ಹುಡುಗಿ, ಒಂದು ಹಸಿರು ಬಣ್ಣದ ಸೀರೆ ಹುಟ್ಟಿದ್ದು, ಹಸಿರು ಬಣ್ಣದ ನಡಿಗೆ ತೊಟ್ಟಿದ್ದು, ಹಸಿರು ಬಿಂದಿ ಇಟ್ಟಿದ್ದು ಮ್ಯಾಚಿಂಗ್, ಹಸಿರು ಬಣ್ಣದ ಇಯರಿಂಗ್ಸ್, ಹಸಿರು ಬಣ್ಣದ ನೆಕ್ಲೆಸ್, ಹಸಿರು ಬಣ್ಣದ ವ್ಯಾನಿಟಿ ಬ್ಯಾಗ್. ನಾನು ಆಶ್ಚರ್ಯ ಆಗೋಯ್ತು, ಇಷ್ಟೆಲ್ಲ ಹಸಿರು ಅಂತ ಸ್ವಲ್ಪ ಕ್ಲೋಸಪ್ ಅಲ್ಲಿ ನೋಡಿದೆ. ನಾನು ಸಾಮಾನ್ಯ ಕ್ಲೋಸಪ್ ಅಲ್ಲಿ ನೋಡಲ್ಲ, ನೋಡಿದೆ. ಕ್ಲೋಸಪ್ ಅಲ್ಲಿ ನೋಡ್ತೀನಿ, ನೀವು ಬೆಚ್ಚಿ ಬೆಚ್ಚಿರ ಸರ್. ಏನಂದ್ರೆ ಹಸಿರು ಬಣ್ಣದ ಲಿಪ್ಸ್ಟಿಕ್ ಹಾಕೊಂಡಿದ್ದಾಳೆ, ಆ ಬಣ್ಣ ಹಸಿರು ಬಣ್ಣದ ಲಿಪ್ಸ್ಟಿಕ್. ಹಂಗೆ ಅಲ್ಲಿ ಸ್ವಲ್ಪ ಕಣ್ಣನ್ನ ಟಿಂಟ್ ಡೌನ್ ಮಾಡಿದಾಗ ನೋಡ್ತೀನಿ ಹಸಿರು ಬಣ್ಣದ ಎಕ್ಕಡ. ಇಷ್ಟೆಲ್ಲ ಹಸಿರುಮಯವಾಗಿತ್ತಲ್ಲ ಈ ಹುಡುಗಿ. ಏನು ಪ್ರಕೃತಿ ಅಂದ್ರೆ ಇಷ್ಟನ ನೋಡಿ, ಹಸಿರು ಇಟ್ಟರೆ ಸುಂದರವಾಗಿ ಕಾಣುತ್ತೆ ಸ್ಟೇಜಿನ ಮುಂದೆ. ನೀವು ಪ್ರಕೃತಿ ಇಷ್ಟನಮ್ಮ ಅಂತ ಕೇಳಬೇಕು ಅಂತ ಎಕ್ಸ್ಕ್ಯೂಸ್ ಮಿ ಮೇಡಮ್, ಒಬ್ಬ ಲೇಖಕನಾಗಿ ನಾನು ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ಹಸಿರು ಬಣ್ಣ ತೊಟ್ಟು ಬಂದಿದ್ದೀರಲ್ಲ, ನಿಮಗೆ ಲಿಪ್ಸ್ಟಿಕ್ ಕೂಡ ಹಸಿರಿದೆಯಲ್ಲ, ನೀವು ಏನು ಅನ್ಸುತ್ತೆ? ನೇಚರ್ ಅಂದ್ರೆ ಇಷ್ಟನ, ಪ್ರಕೃತಿ ಅಂದ್ರೆ ಇಷ್ಟನ ಕೇಳಿದೆ. ಅದು ಕೊಡು, ಅಯ್ಯೋ ನೇಚರು ಇಲ್ಲ ಪ್ರಕೃತಿನೂ ಇಲ್ಲ, ಮತ್ತೆ ಇಷ್ಟೆಲ್ಲ ಹಸಿರು ಅಂದಗಳು. ಇವತ್ತು ಫೆಬ್ರವರಿ 14 ಅಲ್ವಾ, ನನ್ನ ಬಾಯ್ ಫ್ರೆಂಡು ರೈಲ್ವೇಸ್ ಅಲ್ಲಿ ಗಾರ್ಡ್ ಆಗಿದ್ದಾನೆ, ಹಸಿರು ಕಂಡ್ರೆ ಹತ್ರ ಬರೋದು. ಈ ತರ ಮಿಸ್ ಮ್ಯಾಚ್ ಆದಾಗ ಹಾಸ್ಯ ತಾನೇ ಬರ್ತಾ ಹೋಗುತ್ತೆ. ಇಂತಹ ತುಂಬಾ ಉದಾಹರಣೆಗಳನ್ನ ತಗೊಂಡು ನಿಮ್ಮ ಜೊತೆ ನಮ್ಮ ಸ್ನೇಹಿತರು ಬರ್ತಾ ಇದ್ದಾರೆ. ಯಾಕೆ ಹೇಳ್ತೀರಾ? ಇವತ್ತು ನಗೆಯ ಹಬ್ಬ ಅಂತಂದ್ರೆ ನಿಜವಾದ ರೀತಿಯಲ್ಲಿ ಹಬ್ಬ. ಇಲ್ಲಿನ ಅರೇಂಜ್ಮೆಂಟ್ಸ್ ಬಗ್ಗೆ ಬಹಳ ಒಂದು ಖುಷಿ ಆಗ್ತಾ ಇದೆ. ಇಂತಹ ಸಡಗರದ ಪ್ರೇಕ್ಷಕರನ್ನ ಉತ್ಸಾಹ ಮೇಲೆ ಹುಟ್ಟಿಗೆ ಹೇಳ್ತಾ ಇರ್ತಕ್ಕಂಥ ಹುಡುಗರನ್ನ, ವಿದ್ಯಾರ್ಥಿನಿಯರನ್ನ ಮತ್ತು ಪೋಷಕ ವೃಂದವನ್ನ ನಾನು ನೋಡ್ತಿರ್ತಕ್ಕಂಥದ್ದೇ ನನ್ನ ಭಾಗ್ಯ ಅಂತ ತಿಳಿತಾ, ನಾನು ಮೊದಲ ಭಾಷಣಕಾರರಾಗಿ ನಾನು ರಿಚರ್ಡ್ ಲೂಯಿಸ್ ಅವ್ರನ್ನ ಯಾವತ್ತು ಬನ್ನಿ ಅಂತ ಹೇಳ್ತೀನಿ. ಯಾಕೆ ಅಂತಾನು ಹೇಳ್ತೀನಿ. ಅವರು ನಾನು ಕಿರುತ್ತೆ, ನಂದೇನಿದ್ರು ಟಿವಿ ಅಷ್ಟೇ, ನನ್ನ ಹೆಚ್ಚು ಬರೆಯೋದು ಸಿನಿಮಾಕ್ಕೆ ಕಮ್ಮಿ. ಅವರು ಹಿರಿಯರೆ ರಿಚರ್ಡ್ ಲೂಯಿಸ್, ಕರಳಿನ ಹೋಗು, ಸುತ್ತ ಮುತ್ತ, ಆಮೇಲೆ ಚಿಕ್ಕಪೇಟೆ ಸಾಚಾಗಳು, ಕರ್ಫ್ಯೂ, ಆಕ್ಸಿಡೆಂಟ್ ಮತ್ತು ನಾಲ್ಕೇಡಿ ಚಂದ್ರಶೇಖರ ಬಹಳಷ್ಟು ಸಿನಿಮಾಗಳಿಗೆ ಇವರೇನೆ ನನ್ನ ಪ್ರೀತಿಯ ಹುಡುಗಿ. ಈ ಎಲ್ಲ ಸಿನಿಮಾ ಬರೆದಿರ್ತಕ್ಕಂಥವರೇ ರಿಚರ್ಡ್ ಲೂಯಿಸ್ ಅಂತ ನಿಮ್ಗೆ ಗೊತ್ತಿದೆ. ಗೊತ್ತಿಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಇದ್ರ ಮಧ್ಯೆ ಒಂದು ಸಿನಿಮಾ ನಾನು ಯಾವಾಗಲೂ ಹೇಳ್ತೀನಿ, ಒಂದು ಅದ್ಭುತವಾದ ಹಾಸ್ಯ ಸಿನಿಮಾವನ್ನು ಅವ್ರು ಕೊಟ್ಟಿದ್ದಾರೆ. ಆ ಸಿನಿಮಾಕ್ಕೆ ಡೈಲಾಗ್ಸ್ ಅವ್ರು ಬರೆದ್ರು. ಆ ಡೈಲಾಗ್ ಪಂಚ್ ಹೆಂಗಿತ್ತು ಅಂದ್ರೆ, ಆ ಪಂಚಿನ ಸಿನಿಮಾಕ್ಕಿದ್ರು ಅದ್ಭುತ ರೀತಿಯಲ್ಲಿ ಹೊರಟು. ಆ ಸಿನಿಮಾ ಬೇರೆ ಯಾವುದೂ ಅಲ್ಲ, ರಾಜನ್ ಸಿಂಗ್ ಬಾಬು ಅವರ ಸಿನಿಮಾ ನಿರ್ದೇಶನ ಮಾಡತಕ್ಕಂಥದ್ದು. ಸಾರ್ 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 ಅಂತ 3 ಸಿನಿಮಾ ಬಂತು. ಆ 3ರಲ್ಲಿ ಮಧ್ಯದ ಸಿನಿಮಾ, ಆ ಮಧ್ಯದ ಸಿನಿಮಾ ಯಾವುದಪ್ಪ ಅಂತಂದ್ರೆ ಕೋತಿಗಳು ಸಾರ್, ಕೋತಿಗಳು ಕೇಳಿದ್ದೀರಾ? ಕೋತಿಗಳು ಸಹ ಕೋತಿಗಳಿಗೆ ಅತ್ಯದ್ಭುತ ರೀತಿಯಲ್ಲಿ ಸಂಭಾಷಣೆಯನ್ನು ಬರೆದು ಬೆಂಗಳೂರಿನಲ್ಲಿ ಕೋತಿಗಳನ್ನ 250 ದಿನಗಳ ಕಾಲ ಓಡಿಸಿದ್ದನ್ನು ಮರೆತು ಲೂಯಿಸ್ ಅಂತಂದ್ರೆ ನೀವು ಚಪ್ಪಾಳೆ ತರ್ತಿರಬೇಕು. ಏನ್ ಸಹ ಕೋತಿಗಳು ಬೆಂಗಳೂರು ಓಟು ಸಿಕ್ಕಾಪಟ್ಟೆ ಯಾಕೆ ಇಷ್ಟೆಲ್ಲ ಇದಕ್ಕೆ ಬಿಲ್ಡಪ್ ನಾನು ಯಾಕೆ ಕೊಡ್ತಾ ಇದ್ದೀನಿ ಗೊತ್ತಾ? ಈ ಹೊಸ ಹುಡುಗರಿಗೆ ಕೋತಿಗಳು ಸಿನಿಮಾ ಟಿವಿ ನೋಡಿದ್ದಾರೆ, ಬಟ್ ಕೋತಿಗಳ ಸೃಷ್ಟಿಕರ್ತ ನಮ್ಮ ರಿಚರ್ಡ್ ಲೂಯಿಸ್ ಅಂತ ಬಹಳ ಜನ ಗೊತ್ತಿಲ್ಲ. ಕೋತಿಗಳ ಸೃಷ್ಟಿಕರ್ತ ರಿಚರ್ಡ್ ಲೂಯಿಸ್ ಅವರಲ್ಲಿ ಇದಾರಲ್ಲ, ಇಷ್ಟು ಬಿಲ್ಡಪ್ ಕೊಟ್ಟಿದ್ದ ಕಾರಣ ಅದರ ನೆಕ್ಸ್ಟ್ ಸಿನಿಮಾ ಇನ್ನೊಂದು ಸರ್, ಕೋತಿಗಳು ಸರ್, ನೆಕ್ಸ್ಟ್ ಕತ್ತೆಗಳು ಸರ್. ಕರೆಕ್ಟ್. ಆ ಕತ್ತೆಗಳು ಸರ್ ಕತ್ತೆಗಳು ನಾನು ಸಿನಿಮಾಗೆ ಸಂಭಾಷಣೆ ಬರ್ದಿದ್ದೀನಿ, ನಿಮ್ ಜೊತೆ ಹೇಳ್ಕೋಬೇಕಾಗಿತ್ತು. ಅದು ಓಡ್ತು ಅಂದ್ರೆ ಕತ್ತೆ ಹೆಂಗ್ ಓಡುತ್ತೆ ನಿಮ್ಗೆ ಗೊತ್ತು, ಹಂಗೆ ಓಡ್ತು ಅಂದ್ರೆ ಈ ಕೋತಿ ಸಿಕ್ಕಂದ್ರೆ ಫಾಸ್ಟ್ ಆಗೋದು, ಕತ್ತೆ ಸ್ಲೋ ಆಗೋದು. ನಾನು ಕೇಳಿದೆ ಸಿನಿಮಾ ಡೈರೆಕ್ಟರ್, ಏನ್ ಮಾಡೋಕ್ಕಾಗಲ್ಲ ರೀ, ನಿಮ್ಗೆ ಕೊಟ್ಟಿರೋ ಪ್ರಾಣಿ ಅಂತ. ಆಯ್ತಾ, ಮುಂಚೆ ಕುರಿಗಳು ಬರ್ತಾರೆ, ಸುಮ್ಮನೆ ತಲೆ ತಕ್ಷಣ ಕಡೆ ನಿಂತಿತ್ತು. ನೆಕ್ಸ್ಟ್
ಗೋಧಿ ಕೊಟ್ಟಿವಿ, ಅವರು ಚೆಕ್ ಅಂತ ಕಳ್ಳಕಾಯಿ ತಿನ್ಸಿದ್ರು ಓಡ್ತು. ಒಂದು ವಿಷಯ ಕಾಮನ್ ಅಂಶ ಅಂದ್ರೆ ರಿಚರ್ಡ್ ಲೂಯಿಸ್ಗೆ ಕಳ್ಳಕಾಯಿ ಬಹಳ ಇಷ್ಟ, ಗೋಧಿಗಳು ಕೂಡ ಅದು ಇಷ್ಟ. ಸಮಾನ ವಿಷಯಗಳು ತುಂಬಾ ಇರೋದ್ರಿಂದ ತುಂಬಾ ಬದಿಗೆ ತಗೊಂಡು ಅವರಲ್ಲಿ ಬಂದಿದ್ದಾರೆ, ತುಂಬಾ ಜನ ಬಂದಿದ್ದಾರೆ. ಆಮೇಲೆ ಯಾರೋ ಒಬ್ಬರು ಸಂದರ್ಶನ ಮಾಡ್ತಾ ಟಿವಿನಲ್ಲಿ ಕೇಳಿದ್ರು, ಸರ್ ಗೋಧಿಗಳ ಬಗ್ಗೆ ಇಷ್ಟು ಅದ್ಭುತವಾದ ಸಂದರ್ಶನ ಬಂದಿದ್ದೀರಾ, ನೀವು ಮರದ ಮೇಲೆ ಕೂಡ ಸಂಭಾಷಣೆ ಬರ್ತಿದ್ದೆ, ಹೌದಾ ಅಂತ ಕೇಳಿದ್ರು. ಅಲ್ಲ ಅಂತ ಹೇಳಿದ್ರು, ಇರ್ಬೋದಿಲ್ಲ ನಮಗೆ ಗೊತ್ತಿಲ್ಲ. ಸೊ ಇಂಥ ಒಳ್ಳೆ ಸಿನಿಮಾದ ಬಗ್ಗೆ ಒಂದು ಅನುಮಾನ ನನಗಿತ್ತು, ಕೇಳಿದೆ ಸಿನಿಮಾ ಡೈರೆಕ್ಟರ್ಗೆ, ಸರ್ ಸಿನಿಮಾ ಡೈರೆಕ್ಟರ್ ಸರ್ ಕುರಿಗಳು ಒಬ್ಬರು ಕೊಟ್ಟು, ಗೋಧಿ ರುಚಿ ಕೊಟ್ಟು, ಕತ್ತೆ ನನಗೆ ಕೊಟ್ಟು, ಅಲಾಟ್ಮೆಂಟ್ ಆಫ್ ಸಬ್ಜೆಕ್ಟ್ಸ್ ಹೆಂಗೆ ಸರ್, ವಾಟ್ಸ್ ಎ ಪ್ಯಾರಾಮೀಟರ್, ನೀನು ಇದನ್ನು ಬರಿ, ನೀನು ಇದನ್ನು ಬರಿ, ನೀನು ಇದನ್ನು ಬರಿ, ವಾಟ್ಸ್ ಎ ಪ್ಯಾರಾಮೀಟರ್, ಏನು ಇರ್ಬೇಕಲ್ಲ ಅಂದಾಗ ವೆರಿ ಸೆನ್ಸಿಬಲ್ ಕ್ವಶನ್ ನರಸಿಂಹಮೂರ್ತಿ, ಎಸ್ ಆನ್ಸರ್ ಅವ್ರು ಹೇಳಿದ್ರು. ಎಸ್, ನಾನು ರುಚಿಗೆ ಗೋಧಿ ಕೊಟ್ಟೆ, ನಿಮಗೆ ಕತ್ತೆ ಕೊಟ್ಟೆ. ಸಾಮಾನ್ಯವಾಗಿ ಅವರವ್ರ ಮುಖ ನೋಡ್ಕೊಂಡೇ ಉಳಿದು ಸಬ್ಜೆಕ್ಟ್. ಹೀಗೆ ಒಬ್ಬ ಡೈರೆಕ್ಟರ್ ಇಷ್ಟೆಲ್ಲ ಮಾತಾಡ್ತಾ ನಿಂತಿದ್ರೆ ಇನ್ನು ಅದನ್ನು ಬರುವ ಸಾಕ್ಷಾತ್ ಲೇಖಕ ನಿಮ್ಮ ಮುಂದೆ ನಿಂತರೆ ಸಾಕು. ಆತ್ಮೀಯ ಪೋಷಕರೇ, ಇಂದಿನ ಮಕ್ಕಳಿಗೆ ಶಿಕ್ಷಣದಲ್ಲಿ ಆಸಕ್ತಿ ಮೂಡಿಸಲು ಹೊಸ ಕಲಿಕಾ ವಿಧಾನಗಳ ಅವಶ್ಯಕತೆ ಇದೆ. ಶಿಕ್ಷಣದಲ್ಲಿ ತಂತ್ರಜ್ಞಾನ ಮತ್ತು ನೃತ್ಯ ರೂಪಕಗಳನ್ನು ಬಳಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಒತ್ತಡವಿಲ್ಲದೆ ಸಂತಸದಿಂದ ಕಲಿಯುವಂತೆ ಮಾಡಿ ಕಲಿಕೆಯನ್ನು ಸರಳಗೊಳಿಸಬಹುದು. ಇಂತಹ ಕ್ರಾಂತಿಕಾರಿಕ ಕಲಿಕಾ ವಿಧಾನವು ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂಚಲನಾತ್ಮಕ ವಿಧಾನವಾಗಿದ್ದು, ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಭದ್ರ ಬುನಾದಿಯನ್ನು ಒದಗಿಸುತ್ತದೆ. ಇದೇ ಸೇಕ್ರೆಡ್ ಹಾರ್ಟ್ ಸ್ಕೂಲ್ ಏಕಲವ್ಯ ಟೆಕ್ನೋ ಎಜುಕೇಶನಲ್ ಡ್ಯಾನ್ಸ್ ಸೀರೀಸ್. 1992ರಲ್ಲಿ ಸ್ಥಾಪನೆಗೊಂಡ ಸೇಕ್ರೆಡ್ ಹಾರ್ಟ್ ಶಾಲೆಯು ಕಳೆದ ಹಲವಾರು ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆಯುತ್ತಿದೆ. ಈ ಶೈಕ್ಷಣಿಕ ಸಾಲಿಗೆ ಪ್ಲೇ ಹೋಮ್ ನರ್ಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೇಕ್ರೆಡ್ ಹಾರ್ಟ್ ಇಂಟರ್ನ್ಯಾಷನಲ್ ಸೈನ್ಸ್ ಅಂಡ್ ಟೆಕ್ನೋ ಸ್ಕೂಲ್, ಉಪ್ಪಾರಹಳ್ಳಿ ಎಕ್ಸ್ಟೆನ್ಷನ್, ಎಸ್ಎಸ್ ಪುರಂ, ದೇವನೂರು, ರಿಂಗ್ ರೋಡ್, ಗೆದ್ದಲಹಳ್ಳಿ, ತುಮಕೂರು. ನಮ್ಮ ಮನೆಯವರು ಕರಿ ಬೆಟ್ಟ ಅದ್ರ ಹೆಸರು ರಜನಿಕಾಂತ್. ಅದು ಹಿಂಗಿಂಗ್ ನಡೀತದೆ, ಏನೋ ಪೈಪ್ಸ್ ಹಿಂಗ್ ನಡೀತದೆ. ಆವತ್ತು ರಾತ್ರಿ ಮನೆಗೆ ಹೋಗ್ತಾ ಇದ್ದೀನಿ, ಗೇಟ್ ಬೆಟ್ಟೆ ಸಾಕು ಫಸ್ಟ್ ಟೈಮ್ ನೋಡಿ ಸರ್. ಆ ಬೆಟ್ಟನ ನಾನು 10 ವರ್ಷದಿಂದ ನೋಡ್ತಾ ಇದ್ದೀನಿ. ಆ ಕತ್ತಲ್ಲಿ ಬೆಟ್ಟನ ನಾನು ನೋಡಿದ್ವಿ ಸರ್. ಗಾಬರಿ ಆಗುತ್ತೆ, ಕಣ್ಣು ಹಸಿರಾಗುತ್ತೆ. ಅದೇ ನಮ್ಮನೆ ಬೇಕಾಗಿಲ್ಲ, ಕರಿ ಬೆಕ್ಕು 2 ಹಸಿರು ಕಣ್ಣಿಗೆ ಕಾಣ್ತಾ ಇದೆ. ಖುಷಿ ಅಂದೆ ಸರ್, ಅಷ್ಟೇ. ಗಾಬರಿ ಆಗುತ್ತೆ, ಒಳಗೋಗ್ಬಿಟ್ಟೆ, ಬಾಗಿಲು ಹಾಕೊಂಡ್ಬಿಟ್ಟೆ. ನೆಕ್ಸ್ಟ್ ಹೇಳಿದ್ರಲ್ಲ, ಡೋಂಟ್ ಹಿಯರ್, ಲಿಸನ್, ಡೋಂಟ್ ಸಿ. ವೆರಿ ಗುಡ್. ಬಾಗಿಲು ಹಾಕೊಂಡ್ಬಿಟ್ಟು ಕಿಟಕಿ ತೆಗೆದು ನೋಡಿದೆ. ಬಡ್ಡಿ ಮಗ ನಾನು ಮುಟ್ಟಾಗ ಮ್ಯಾವ್ ಅಂತ ಕದ್ಬಿಟ್ಟು ಸರ್, ಮ್ಯಾವ್ ಅಂತ. ನಾನು ಒಳಗಡೆ ಬಂದ ತಕ್ಷಣ ಬಡ್ಡಿ ಮಗದ್ದು ಹಾಲಾಕೋದು ನಾನು. ಪಕ್ಕದ ಮನೆ ನೋಡ್ಕೊಂಡು ಮ್ಯಾವ್ ಅಂತ ಬಡ್ಡಿ ಮಗದ್ದು ಅಂತ ಬಾಗಿಲು ತೆಗೆದು ನೋಡಿದ್ರೆ ಏನ್ ಮಾಡಿದ್ರು ಗೊತ್ತಾ ಸರ್, ಪಕ್ಕದಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ಹಿಂಗೆ ನಿಂತ್ಕೊಬಿಟ್ಟು ಆ ಕಡೆಯಿಂದ ಇದು ರಜನಿಕಾಂತ್, ಆ ಕಡೆ ಒಂದು ಬಿಳಿಬೇಕಾಯ್ತು, ಅದೇನು ಅದ್ರ ಹೆಸರು ಶ್ರೀದೇವಿ. ನಮ್ಮ ನೋಡಿದಾಗ ನಾವಂತೂ ಆದಷ್ಟು ನೋಡಿದಾಗ ಅದು ಡೆಲ್ಲಿಗೆ ಬಂದಿತ್ತು, ಹಿಂದಿ ಬೆಕ್ಕದು. ನನಗೆ ಗೊತ್ತಾಗ ಸರ್, ಆ ಬೆಕ್ಕು ಬಿಳಿಬೇಕು, ಅಚ್ಚು ಅಂತ ಹೇಳ್ತಾರ. ಗೊತ್ತಾಯ್ತು ಯಾಕೆ ಏನು ಹೇಳ್ತಾರೆ ಅಂದ್ರೆ ನಮ್ಮ ಬೆಕ್ಕು ಏನು ಹೇಳಿಬೇಕು ಬಗ್ಗೆ ಮಾಡೋದು ನೋಡಿದ್ರೆ ಆವಾಗಲೇ ನೆಕ್ಸ್ಟ್ ಹೇಳಿದ ಅರ್ಥ ಇದ್ದು ಡೋಂಟ್ ಹಿಯರ್ ಲಿಸನ್. ಏನಾಯ್ತು ಗೊತ್ತಾಯ್ತು, ನೀವಂತೀರ ಸರ್, ಕಾಂಪೌಂಡ್ ಅಡ್ಡ ಇರ್ತಾರ ಬಡ್ಡಿ ಮಗಂದು ಅದು ಯಾಕೆ ಬರ್ತೀಯ ಇದು ಎರಡು ಒಂದು ತಿಂಗಳಾದ್ಮೇಲೆ ನಮ್ಮ ರೋಡಲ್ಲೆಲ್ಲ ಬರೀ ಕಪ್ಪು ಬಿಳಿ ಮರಿಗಳು. ಆವತ್ತಿಂದ ನಾನು ಡಿಸೈಡ್ ಮಾಡ್ಬಿಟ್ಟೆ, ಯಾರು ಏನೇ ಹೇಳಿ ಕೇಳಿಸ್ಬೋದು. ಥ್ಯಾಂಕ್ ಯು. ಕೇಳಿಸ್ಕೊಂಡ್ರೆ ಏನು ಲಾಭ ಇದೆ ನೋಡಿ. ನನ್ನ ಮಗಳು ನಮ್ಮ ಮನೆ ನಾಯಿ ನೋಡಿ ಇರ್ತಾರೆ, ಡ್ಯಾಡಿ ಅದು ಇಂಗ್ಲೀಷ್ನಾಗೆ, ನಾಯಲ್ಲಿ ಇಂಗ್ಲೀಷ್ ಕನ್ನಡ ಅಂತ ಇರ್ತಾರೆ ನೋಡು. ಅದು ಹೆಂಗೆ ಮಗಳು ನೋಡು, ಅದಕ್ಕೆ ಡೋಂಟ್ ಹಿಯರ್ ಲಿಸನ್. ಅದಕ್ಕೆ ನಾನು
ನನ್ನ ಮಗಳು ಹೇಳಿದ್ರು ಇದು RCC ನಾಯಿ ಇಂಗ್ಲಿಷ್ನಲ್ಲಿ, ನೀನು ಅಮೇರಿಕನ್ ನಾಯಿ ತಗೊಂಡೆ. ನಾಯಿಗಳಿಗೆ ಅಮೇರಿಕ ಇದೆ ಪಾಮಿರಿಯನ್ ಅಂತ ನಾಯಿ ತಗೊಂಬ ಅಂತ ಹೋಗಿ ನಮ್ಮ ಶಿವಾಜಿ ನಗರ ಅಂತಿದೆ ಮಾರ್ಕೆಟ್ ಹೋಗಿ ನಾಯಿ ಮಾಡ್ತಾ ಇದ್ದ ಸಲೀಮ್ ಅಂತ. ಕ್ಯಾರೆ ಸಲೀಮ್ ಕಿತ್ತಾರೆ ಅದು ಏನಂತಾರೆ ದೊಡ್ಡಿ ಮಗ, ನಾಯಿಗೆ 4,000 ರೂಪಾಯಿ ಅಂತೆ ಸರ್, ನಮ್ಗೆ ರೇಟ್ ಇಲ್ಲ. ನಾಯಿಗೆ ಯಾಕೆ ಅಷ್ಟು ರೇಟ್? ಇದು ಖುಷಿದಲ್ಲಿ ಇಲ್ಲ ಅಮೆರಿಕದ ಪ್ರೆಸಿಡೆಂಟು ಅವನ ಮನೆಯದು ಮರಿ ಅಂತ ನಾಯಿಗೆ ಕರ್ಕೊಂಡ್ಬಂದೆ. ನಾಯಿ ಇತ್ತಲ್ಲ ಆಚೆ ಕೋಪ ಬಂದ್ಬಿಡ್ತಿಲ್ಲ, ಅದು ಹೊಸನೇ ಬಂದ್ಬಿಟ್ಟಲ್ಲ ಅಂತ ಇದು ಕಾಲೇಜ್ ಸಿಗೈತೆ. 4,000 ರೂಪಾಯಿ ಕೊಟ್ಟಿಲ್ಲ ನಿಮ್ಮ ಅಪ್ಪನ ಮನೆ. ಒಂದೇ ಅಂತ ಸಾರ್ ರಾತ್ರಿ 1 ಗಂಟೆ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮನೆ ಇರೋದು ಚಾಮರಾಜಪೇಟೆ, ಸೇಮ್ ತುಮಕೂರು ಚಾಮರಾಜಪೇಟೆ ಥರ. ಚಾಮರಾಜಪೇಟೆ ಮಧ್ಯೆ ನಮ್ಮನೆ ಎಡಗಡೆ ಶಂಕರ ಮಠ. ತಿಳಿ ಸಾರು ನೀರು ಮಜ್ಜಿಗೆ, ಯಾರು 30 kg ಇಲ್ಲ. ನಮ್ಮ ಆನಂದ ಅಲ್ಲಿ ನಾಯಿಗಳು ಅಷ್ಟೇ ಸರ್ ಬೆಕ್ಕಿಂತಾರೆ ಇರ್ತದೆ. ಯಾಕಂದ್ರೆ ಯಜಮಾನ ತಿನ್ನೋದೇ ಅನ್ನ ಸಾರು, ನಾಯಿಗೆ ಏನಂತಾರೆ ಆ ನಾಯಿಗಳು ನುಗ್ಗೆಕಾಯಿ ತಿನ್ಕೊಂಡೇ ಕೂಡ ಅಂತ ಅನ್ಸುತ್ತವೆ. ನಾಯಿಯಾಗಿ ಇರಬೇಕು ಬ್ರಾಹ್ಮಣರು ಮನೆಯಲ್ಲಿ ನೋಡ್ರಿ. ನಮ್ಮ ಮನೆ ಸೆಂಟ್ರ್ ಇರ್ತಾರೆ ಇಲ್ಲಿ ನಮ್ಮ ಮನೆ ಎಡಗಡೆ ಶಂಕರ ಮಠ, ತಿಳಿ ಸಾರು ನೀರು ಮಜ್ಜಿಗೆ. ಬಲಗಡೆ ಸಖಿ ಅವರು ಅವರೊಂದ್ಸಲ ಪ್ರೀತಿ ಚಪ್ಪಾಳೆಯನ್ನು ಇನ್ನು ಹಾಡಿನ ವೈವಿಧ್ಯ ತುಂಬಾ ಜಾಸ್ತಿ ಇದೆ ನಮ್ಮಲ್ಲಿ. ಸೊ ಅದನ್ನೆಲ್ಲ ನಿಮ್ಗೆ ಅರ್ಪಿಸ್ತಾ ಇದ್ದಾರೆ. ಈ ಟೈಮಲ್ಲಿ ಹಾಡಿ ಸಕ್ಸಸ್ ಆದ್ಮೇಲೆ ನಮ್ಮ ಚಲನಚಿತ್ರ ಜಗತ್ತಲ್ಲಿ ಹಾಡು ಹೇಗೆ ಬಂದಿದೆ ಆವತ್ತಿಂದ ಇವತ್ತಿನವರೆಗೆ, ಅಂದ್ರೆ ಅದು ಹೇಗೆ ಹಾಡ್ತಾ ಹಾಡ್ತಾ ಸಾಹಿತ್ಯ ಬದಲಾವಣೆ ಆಯ್ತು, ಡ್ಯಾನ್ಸ್ ಬದಲಾವಣೆ ಆಯ್ತು. ಇದನ್ನು ತೋರ್ಸಕ್ಕೆ ನಮ್ಮಲ್ಲಿ ಮತ್ತೊಬ್ಬ ಕಲಾವಿದರಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಮೈಸೂರಿನ ಬಂದಿರ್ತಕ್ಕಂಥ ಮಿಮಿಕ್ರಿ ಆನಂದ್ ಅವರು ಈ ಒಂದು ಕೆಲಸ ಮಾಡ್ತಾರೆ. ಆನಂದ್ ಅವರು ನಿಮ್ಮ ಜೊತೆಯಲ್ಲಿ ಬಂದು ಇಲ್ಲಿ ತೋರ್ಸಕ್ಕೆ ಅಂತ ಹೇಳಿ ಮಕ್ಕಳು ಇರೋದ್ರಿಂದ ಅವರು ಕೂಡ ಕ್ಯಾಟರ್ ಮಾಡ್ತಾರೆ. ಎಲ್ಲ ವರ್ಗದ ಜನಕ್ಕೂ ಕೂಡ ಖುಷಿ ಕೊಡ್ತಾರೆ. ನೀವು ಅವ್ರು ನೋಡಿದ್ದೀರಾ, ಜನ್ಮದ ಜೋಡಿಯಲ್ಲಿ ನೀವು ಕುಡುತನ ಪಾತ್ರ ನೋಡಿದ್ದೀರಲ್ಲ, ಆ ಕುಡುತನ ಪಾತ್ರ ಮಾಡಿ ಅಲ್ಲಿ ಇಲ್ಲಿ ಬಿದ್ದವರು ಯಾರು ಅಲ್ಲ, ಬೇರೆ ನಮ್ಮ ಮೈಸೂರು ಆನಂದ್ ಅಂತ ನೀವು ನೆನಪು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರಲ್ಲ ಕೂಡದಲ್ಲಿ ಬಿದ್ದಿದ್ದಾರೆ. ಆದ್ರೆ ಅವರಿಗೆ ಪೋಷಕ ನಟನ ಇದು ಪ್ರಶಸ್ತಿ ಕೊಡ್ಬೇಕಾಯ್ತು. ಇವರು ಸೋಡ ಜಾಸ್ತಿ ಹಾಕೊಂಡು ಪ್ರಶಸ್ತಿ ಕೊಟ್ಟಿಲ್ಲ. ಏನೇ ಆಗಲಿ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಒಂದು ನಿಮ್ಮ ಸಮ್ಮುಖದಲ್ಲಿ ಹಾಡಿ ಎಲ್ಲ ಹರಿದು ಬಂತು ಅಂತಕ್ಕಂಥದನ್ನ ಹೇಳ್ತಾರೆ. ಇದು ಅವ್ರ ಮಾಸ್ಟರ್ ಪೀಸ್. ನಿಮ್ಮ ಚಪ್ಪಾಳೆ ನಡುವೆ ಆನಂದ ನಿಮ್ಮ ಸಮ್ಮುಖಕ್ಕೆ. ಎಲ್ರಿಗೂ ನಮಸ್ಕಾರ. ರಿಚರ್ಡ್ ಲೂಯಿಸ್ ನನ್ನ ಬಹಳ ಹೊಗಳಿದ್ರು ಮತ್ತು ಉಳಿದ್ರು. ಬಹಳ ಖುಷಿ ಆಯ್ತು. ಏನ್ ಮಾಡೋದು, ನನಗೂ ಅವ್ರಾಗ ಇರ್ಬೇಕು ಅಂತ ಆಸೆ. ನಮ್ಮ ಅಪ್ಪಂಗ 6ನೇ ಮಗ, ಇನ್ನೇಂಗ್ ಇರಕ್ ಸಾಧ್ಯ. ನೋಡ್ರಿ, ಬಹಳ ಖುಷಿ ಆಗೋದಂದ್ರೆ ನಿಜವಾದ ಕನ್ನಡ ಎಲ್ಲಿ ನೋಡ್ಬೇಕು ಅಂದ್ರೆ ನಿಮ್ಮಂತ ಊರುಗಳಿಗೆ ಬಂದ್ರೆ ಮಾತ್ರ. ಅವ್ರ ಊರು ಬೆಂಗಳೂರಿಗೆ ಹೋಗಿ ನೋಡ್ಬೇಕು, ನಿಜವಾದ ಕನ್ನಡ ನೋಡ್ಬೇಕು ಅಂದ್ರೆ ಸಿಟಿ ಬಸ್ ಹತ್ತಬೇಕು.
ಯಾವ್ದಾರು ಹೆಣ್ಣು ಮಕ್ಕಳಿಗೆ ಒಂಚೂರು ಕಾಲ್ ತಾಕ್ಬೇಕು, ಸುಮ್ಮನೆ ಇಲ್ಲಿ ಸಾರಿ ಎಷ್ಟು ಚೆನ್ನಾಗಿರ್ತಾಳೆ, ಇಟ್ಸ್ ಆಲ್ ರೈಟ್ ಬೆಂಗಳೂರು. ಅದೇ ನಮ್ಮ ಕನ್ನಡ ಭಾಷೆಯಲ್ಲಿ ರಾತ ದಯವಿಟ್ಟು ಕ್ಷಮಿಸ ಮಾತ ಕನ್ನಡದಲ್ಲಿ ಒಂದು ಸಣ್ಣ ಕನ್ನಡ ಮಾತು ಎಷ್ಟು ಬಯಸ್ಬೋದು, ಇದನ್ನು ಕರ್ಕೋಬಹುದು. ಹೀಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಮೈಸೂರು ಹೋದ್ರು. ನನ್ನ ಹೆಂಡತಿ ಬೇಕು ಬನ್ನಿ ಕರೆದಲ್ಲ ಅಂತಂದ್ರೆ ಖುಷಿ ಆಯ್ತು. ಏನು ಸಿಕ್ಕು ಸೀಟು ಯಾರಿಗೆ? ನಿಮ್ಮ ಮಗನಿಗೆ. ಎಲ್ಲಿಗೆ? ಸೆಂಟ್ ಥಾಮಸ್ ಕಾನ್ವೆಂಟ್. ಊರವ್ರಿಗೆಲ್ಲ ಕನ್ನಡ ಬರ್ತೀನಿ. ನನ್ನ ಮಗನೂ ಕಾನ್ವೆಂಟ್ಗೆ ಸೇರಿಸಿದೆ ಅಂತ. ಅದಕ್ಕೆ ನನ್ನ ಹೆಂಡತಿ ತಿರುಗಿ ಉತ್ತರ ಕೊಡ್ತು. ಸಾಮಾನ್ಯವಾಗಿ ಎಲ್ಲ ಹೆಂಡತಿಗೆ ಉತ್ತರ ಕೊಡೋದು. ನನ್ನ ಹೆಂಡತಿ ಸ್ವಲ್ಪ ಜೋರಾಗಿ ಕೊಟ್ಟು, ನೋಡ್ರಿ ನೀವು ಹಾಳಾಗಿರೋ ಸಾಕು, ಮಕ್ಕಳು ಅದು ಚೆನ್ನಾಗಿಲ್ಲ. ಅವಾಗ ಗೊತ್ತಾಯ್ತು ನಾನು ಎಕ್ಕೂಟ ಹೋಗಿದ್ದೀನಿ. ಸಾಯಂಕಾಲ ನನ್ನ ಮಗ ಸ್ಕೂಲಿಂದ ಬಂದಪ್ಪ ಸ್ಕೂಲ್ ತುಂಬ ಚೆನ್ನಾಗಿದೆ, ಸಂತೋಷ ಮಗನೇ ಇದೆ. ಇನ್ಮೇಲೆ ಅಮ್ಮನ ಅಮ್ಮ ಅಂತ ಕರೆಯಲ್ಲ, ಮತ್ತೆ ಏನಂತ ಕರಿತೀವಿ ಮಗನೇ? ಮಮ್ಮ ಅಂತ ಕರಿತೀನಪ್ಪ. ಸರಿಯಪ್ಪ, ಅಮ್ಮನೇ ನಮ್ಮ ಅಮ್ಮನಿಗೆ ಚಿಕ್ಕಮ್ಮದ ತಮ್ಮನ ಏನಂತ ಕರಿತೀವಿ ಅಂತ ಬಹಳ ಸುಲಭಪ್ಪ, ಮಿನಿಮಮ್ ಮ್ಯಾಕ್ಸಿಮಮ್ ಕರಿತೀವಿ. ಯಾವ ಮಟ್ಟಕ್ಕೆ ಬಂದು ಇನ್ನು ಹಾಗೆ ನಮ್ಮ ಜೀವನದಲ್ಲಿ ಕೆಲವು ಹಾಸ್ಯ ಘಟನೆ ಆಗಲಿ ನಿಮ್ಮ ಜೀವನದಲ್ಲಿ ಏನಿಲ್ಲ, ದಾರಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ನಿಮ್ಮ ಫ್ರೆಂಡ್ಸ್ ಇಟ್ಟಿದ್ರೆ ಏನಮ್ಮ ನಡ್ಕೊಳ್ತಾ ಇದೆಯಾ, ಏನ್ ನಿಮ್ಮ ಅಪ್ಪ ಕಾರ್ ಕಳಿಸ್ತಾನೆ, ಹೇಳಂಗಿಲ್ಲ ಬಿಡಂಗಿಲ್ಲ. ಅದಕ್ಕಿಂತ ಕೆಟ್ಟ ಜನ ಮದುವೆ ಮನೆಗೆ ಹೋಗಿರ್ತೀವಿ, ಊಟ ಮಾಡ್ದಾಗ ಕೂತಿರ್ತೀವಿ, ಪಕ್ಕದಲ್ಲಿ ಬಂದು ಕೂತಿರ್ತಾರೆ, ಅವರು ಮದುವೆಗೆ ಅಲ್ಲಿ ಬಂದಿದ್ದಾರೆ. ಮದುವೆ ಬಂದಿದ್ರ ನಿಮ್ಮ ಅಪ್ಪ ತಿಥಿ ಬಂದಿದ್ದೀವಿ. ಅದಕ್ಕಿಂತ ಕೆಟ್ಟ ಜನ ಅಂದ್ರೆ ಯಾರ ಸತ್ತೋಗಿದ್ರು ಬಿಡಲ್ಲ, ಆ ಹೆಣದ ಹತ್ರ ಹೋಗ್ತಾರೆ, ಹೆಣ ಸರಿ ಈಗ ನೋಡ್ತಾರೆ. ಏನಾಗಿತ್ತು? ಬೇಜಾರಾಗಿತ್ತು, ಮಲಗಿದ್ದಾರೆ. ಕಡಕಡಿ ಇವಾಗ ಯಾ ಕಡೆ ಇದು ಸಾಮಾನ್ಯ ಅಂಗಡಿ. ಇನ್ನು ಬರೀ ಹುಡುಗರು ಸ್ವಲ್ಪ ಹಾಸ್ಯ ಮಾಡ್ತೀನಿ ನೋಡಿ. ನಾವೆಲ್ಲ ಆಗಲೇ ನಮ್ಮ ರಿಸಲ್ಟ್ ಹೇಳಿದ್ರೆ ನಾವು ಗೌರ್ಮೆಂಟ್ ಸ್ಕೂಲಿಗೆ ಹೋಗಿದ್ವಿ. ನಮ್ಮ ಕಾಲದಲ್ಲೆಲ್ಲ ಮೇಸ್ಟ್ರು ಬಂದ್ರೆ ಭಯ ಆಗ ನಮ್ಗೆ, ನಡ್ಕೋವು. ಈಗಿನ ಮಕ್ಳು ಹಂಗಿಲ್ಲ, ಈಗೆಲ್ಲ ಹೈಬ್ರಿಡ್ ಆಹಾರ. ಸುಮ್ಮನೆ ಕರೀರಿ ಮನೇಲಿ ಬರಲ್ಲ ಅಂತ ಏನ್ ಮಾಡ್ತೀರ? ಈ ತರ ಮಕ್ಕಳು ಒಂದು ಸ್ಕೂಲಲ್ಲಿ ಇನ್ಸ್ಪೆಕ್ಷನ್ ಮೇಸ್ಟ್ರು ಭಯ, ಗಲಾಟೆ ಅಂದ್ರೆ ಏನು ಕೇಳ್ತಾವ, ಇನ್ಸ್ಪೆಕ್ಟರ್ ಬರ್ತಾರಪ್ಪ. ಇವತ್ತೇ ಪ್ರಶ್ನೆ ಕೇಳಿ ಉತ್ತರ ಕೇಳಿ ಸರ್ ಒಂದು ಹುಡುಗರ ಮೇಲೆ ಏನ್ ಸರ್ ಹೇಳ, ತಾಜ್ ಮಹಲ್ ಎಲ್ಲ ಇದೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರ? ಆಗ್ತೇನೆ ತಾಜ್ ಮಹಲ್ ಮಾಡ್ತದ. ಇನ್ನೊಂದು ಏನ್ ಸರ್, ಊರಿಂದ ಊರಿಗೆ ರೈಲ್ಗಳು ಮಾಡ್ತಾವಲ್ಲ, ಊರುಗಳ ಮಧ್ಯೆ ಗೇಟ್ ಹಾಕಿರ್ತಾರಲ್ಲ, ಯಾಕೆ ಹಾಕಿರ್ತಾರೆ? ಯಾವಾಗ ಸರ್ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಪೆದ್ದ ಪ್ರಶ್ನೆ ಕೇಳ್ತಿರಲ್ಲ. ರೈಲು ಊರೊಳಗೆ ಬರ್ಬಾರ್ದು ಅಂತ ಗೇಟ್ ಹಾಕಿರ್ತಾರೆ ಸರ್. ಇನ್ನೂ ತಲೆ ಇರುತ್ತೆ. ಕೊನೆಗೆ ಹೆಣ್ಮಕ್ಳು ಕೇಳಿದ್ರು, ನೀವು ರೈತರಮ್ಮ ಒಳ್ಳೆ ಹೆಸರು ತಗೊಂಡಿದ್ರಿ, ಒಂದು ಬಾರ್ವ ವಸ್ತು ಇರುತ್ತೆ, ಹೇಳಿದ್ ಮೇಲಿನ ಹೆಸರು ಯಾಕಮ್ಮ ಕೇಳಕ್ಬಿಡುತ್ತೇವೆ. ಹೋಗಿ ಸರ್ ನಿಮ್ಗೆ ಅಷ್ಟು ಗೊತ್ತಾಗಲ್ವ ಸರ್, ಮೇಲ್ಗಡೆ ಕ್ಯಾಚ್ ಇಟ್ಕೊಳಕ್ಕೆ ಯಾರಿಲ್ಲ, ಅದಕ್ಕೆ ಕೇಳಕ್ಬಿಡುತ್ತೆ ಸರ್. ಇನ್ನೂ ತಲೆ ಇರ್ತದೆ. ಈಗ ಹುಡುಗರು ಬಹಳ ಅದ್ಭುತ. ಯಾಕಂದ್ರೆ ಸಾಮಾನ್ಯ ನೋಡಿ, ಅದಕ್ಕೆ ಒಬ್ಬ ಕವಿ ಬರೀತಾನೆ, ಎಲ್ಲ ಎಕ್ಸಾಮ್ ಯಾವಾಗ ತಗೊಳ್ಳಿ ಹೆಣ್ಣು ಮಕ್ಕಳೇ ಮುಂದು ಮತ್ತೆ ಹುಡುಗರು ಅವ್ರ ಹೆಣ್ಣು. ಅದಕ್ಕೆ ಹಿಂಗಾಗ್ಬಿಡ್ತಾರೆ. ಒಂದು ಹುಡುಗಿ ಪಾಲ ಮಾಡ್ಕೊಂಡು ಹೋಗ್ತಿದ್ದ ಹುಡುಗ, ಯಾಕಂದ್ರೆ ಕಾಲೇಜ್ ಹುಡುಗರಿಂದ ಹೇಳ್ತಾ ಇದ್ದೀನಿ, ಪಾಪ ಅವಳಿಂದ ಹೋಗ್ತದೆ ಸುಮ್ಮನೆ ಇರುವಾಗ ಪಾಪ ಅವಳಂತ ತಿರ್ಗ ಅವಳು 3-4 ಸತಿ ನೋಡೋದು, ತಿರುಗಿಬಿಟ್ಟು ನಿಮಗೆ ನಾನು ಕತೆಗೆ ಇಲ್ಲ ಮಾಡ್ಲಿದ್ದಾರೆ ಮೇಡಮ್ ನಾನು ತಿರ್ಗ ಕೋಪ ಬಂದವ್ರಿಗೆ ನೋಡ್ರಿ. ಅವಾಗಿಂದ ನಾನು ನಿಂದೆ ಬರ್ತಾ ಇದ್ರೆ ಎಲ್ಲ ಸರಿ ಹೋಗಲ್ಲ. ನೀವು ನಿಂದೆ ಯಾರು ಬರ್ತಿದ್ದಾರೆ ಗೊತ್ತಾ? ಯಾರು ಬರ್ತಾ ಇದ್ರು ಮೇಡಮ್? ನಮ್ಮ ಮಮ್ಮಿ ಬರ್ತಾ ಇದ್ದಾರೆ. ಬರಲ್ಲ ಬಿಡಿ ಮೇಡಮ್. ಯಾಕೆ? ಅವರಿಂದ ನಮ್ಮ ಡ್ಯಾಡಿ ಬರ್ತಾ ಇದ್ದಾರೆ. ಕೊನೆಗೆ ಹುಡುಗಿ ನೋಡೋದು ಸರಿ ಇಲ್ಲ ಅಂತ ಒಂದು ವಾರ ಆದ್ರೂ ಬರೀ ಜಲಗತಿಗಳಾಗ ಅಂತಿದ್ದ. ಒಂದು ಸಲ ಸುಮ್ಮನೆ ನಕ್ಬಿಟ್ಟು ಕಡ್ಕೊಳಕ್ಕಾಗಿಲ್ಲ ನಮಗೆ. ಶುರು ಮಾಡ್ಕೊಂಡ ಖುಷಿ ಆಗ್ಬಿಟ್ಟ. ಅವಳೇ ನಮ್ದು ನಮ್ಮ ಮನೆ ಹತ್ರ ಬನ್ನಿ ಭಾನುವಾರ ಖುಷಿ ಆಗ್ಬಿಟ್ಟ. ಏನ್ ಭಾನುವಾರ ಫುಲ್ ಇದ್ದಿದ್ದೆಲ್ಲ ಐರಂಗಿರು ಮಾಡ್ಕೊಂಡು ನೀಟಾಗಿ ಅವ್ರ ಮನೆ ಮುಂದೆ ಹೋದ್ರೆ ನೋಡಿದ್ರೆ ಎಲ್ಲ ಬಾಗಿಲು ಹಾಕ್ಬಿಟ್ಟಿದೆ. ಆದ್ರೆ ಒಂದು ಆಸೆ ಇಲ್ಲ, ನೋಡ್ದ ಇಲ್ಲಿ ನಮ್ಮ ಬಿಗರ್ ಕಾಣ್ತಾ ಇಲ್ಲ, ನಮ್ಮ ಬಿಗರ್ ಕಾಣ ಶುರು ಮಾಡ ಕಾಣ್ಲೇ ಇಲ್ಲ. ಓ ನೆಟ್ಟಿಗೆ ಹೇಳ್ತಾ ಇದ್ದೀನಿ, ಕೇಳಿಸ್ತಿಲ್ಲ ಅಂದ್ಬಿಟ್ಟು ಜಲಗತಿಗೆ ಲಾಟ
ಬರಲೇ ಇಲ್ಲ. ಕೊನೆಗೆ ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ಬೇಕು, ಜಲಗತಿಗೆ ಲಾಜ ಜಲಗತಿಗೆ ಲಾಜ. ಬಾಗಿಲು ತೆಗೆದುಬಿಟ್ಟು ಅವ್ರಮ್ಮ ಮಾರಿ ಬಂದು ಪೊರಕೆ ಇಟ್ಕೊಂಡ್ಬಂದ್ರು. ದಯವಿಟ್ಟು ಓಡಿಸ್ಕೊಬೇಡಿ ಅಮ್ಮ, ಮೊನ್ನೆ ಮುಂದೆ ಆರಾಮಾಗಿದೆ ಅಂತ ಹೇಳ್ತಾ ನೋಡಿ. ಜೀವನದಲ್ಲಿ ಯಾವ ಕೆಲಸ ಕಷ್ಟ ಬೇಕು, ಮೊಬೈಲ್ ಆಫ್ ಮಾಡ್ಬಿಡಿ, ಅದರಿಂದ ಅಷ್ಟೇ. ಜೀವನದಲ್ಲಿ ಯಾವ ಕೆಲಸ ಕಷ್ಟ ಅಂದ್ರೆ ಪೊಲೀಸ್ನವ್ರ ಕೆಲಸ ಬಹಳ ಕಷ್ಟವಾದ ಕೆಲಸ. ಗಲಾಟೆ ಹೋಗ್ಬೇಕು, ಹೊಡೆದಾಟ ಆಗೋಗ್ಬೇಕು, ಬಡದಾಟ ಆಗೋಗ್ಬೇಕು. ಆ ಕೆಲಸ ಮಾತ್ರ ಕಷ್ಟಪಟ್ಟು ಮಾಡ್ಬೋದು. ಈ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸ್ ಕೆಲಸ ಮಾಡೋದು ಬಹಳ ಕಷ್ಟವಾದ ಕೆಲಸ. ಆ ಕೆಲಸ ಹೇಗೆ ಅಂದ್ರೆ 8 ಗಂಟೆ ಒಂದೇ ಕಡೆ ನಿಂತ್ಕೊಂಡು ಕೆಲಸ ಮಾಡಬೇಕು. ಇದನ್ನ ಹಾಸ್ಯವಾಗಿ ಮಾಡೋದು ಹೇಗಿರುತ್ತೆ ಅಂತ ನೋಡಿ. ಬೆಳಿಗ್ಗೆ 9 ಗಂಟೆಗೆ ಹೇಗೆ ಬರ್ತಾರೆ, ಮಧ್ಯಾಹ್ನ 2 ಗಂಟೆಗೆ ಹೇಗಾಗಿರ್ತಾರೆ. ಇದು ಕೇವಲ ಕಾಲ್ಪನಿಕ ಹಾಸ್ಯ. ಇದು ಬೆಳಿಗ್ಗೆ 9ಕ್ಕೆ ಹೇಗೆ ಬರ್ತಾರೆ. ಒಳ್ಳೆ ಮೂಡಲಿರ್ತಾರೆ. 11 ಗಂಟೆ ಆಗ್ತದೆ, ಸ್ವಲ್ಪ ಸುಸ್ತು, ಶಿಲ್ಪಿನ ಕಮ್ಮಿ, ಕೈ ಕಮ್ಮಿ. ಅವಾಗ ಹಿಂಗಾಗಿರ್ತಾರೆ. ಮಧ್ಯಾಹ್ನ 1 ಗಂಟೆ ಆಗ್ತದೆ, ಹೊಟ್ಟೆ ಟೋಪಿ ಇದ್ದೆಲ್ಲ ಇವರು ಸಾಕಾಗಿರುತ್ತೆ. ಅದರಲ್ಲಿ ಈಗ ತಂದೆ ತಾಯಿಗಳೆಲ್ಲ ಮಕ್ಕಳಿಗೆ ಯಮಹ ಗಾಡಿ ತಗೊಂಡಿರ್ತೀರಿ. ಈ ಮಕ್ಕಳು ಓಡಿಸೋದು ಯಾವ ಮಹ ಅಂತಾನೆ ಗಾಡಿ. ಆ ಸಿಗ್ನಲ್ ಮುಂದೆ 120 ಸೆಕೆಂಡ್ ಗಾಡಿ ಆಡ್ಸಲ್ಲ, ಪೊಲೀಸ್ಗೆ ಹೋಗಿ ಬಿಡ್ತಿರ್ತಾರೆ. ಆ ಹೊಗೆ ಕುಡಿದು 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 ಕೋಪದ ಮಕ. 1 ಗಂಟೆಲಿ ಅವ್ರ ಮಕ ನೋಡ್ಬೇಕು ನೀವು. ಶಿಲ್ಪಿನೂ ಇಲ್ಲ, ಕೈಯೂ ಇಲ್ಲ, ಹಿಂಗಾಗ್ಬಿಟ್ಟಿರ್ತಾರೆ. ಹಿಂಗಾಗ್ಬಿಟ್ಟಿರ್ತಾರೆ. ಮಧ್ಯಾಹ್ನ 2 ಗಂಟೆ ಆಗ್ತದೆ, ರಿಲೀವರ್ ಬರಬಾರ್ದು, ಒಂದು ಮೂಲೆಗೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಒಳ್ಳೆ ಹಿಂಗಾಗ್ಬಿಟ್ಟಿರ್ತಾರೆ. ಪಾಪ ರಾತ್ರಿ 10 ಗಂಟೆ ಮಕ್ಕಳು ಪಕ್ಕ ಮಲಗಿದ್ರು. ಅವಾಗ ಕೆಲಸ ಮಾಡಿ ಇಪ್ಪ ನಂಗೆ ಬಡಿತಿಲ್ಲ ಅಂತ ಹಾಸ್ಯಕೋಸ ಮಾತನ್ನ ಬಳಸಿದ್ರೆ ಅಷ್ಟೇ. ಈಗ ಚಲನಚಿತ್ರ ಬರ್ತೀನಿ ನಾನು. ಇದು ಯಾವ ಭಾಷೆನಾಗಿರ್ಬೋದು, ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ ಅಂತ. ನಮ್ಮ ಕನ್ನಡ ಚಲನಚಿತ್ರದಲ್ಲಿ 1944ನೇ ಇಸ್ವಿಯಿಂದ 2010ರವರೆಗೆ ಆ ಸಾಹಿತ್ಯ ಮತ್ತೆ ನೃತ್ಯನ ಯಾವ ರೀತಿ ಬದಲಾಯಿಸ್ಕೊಂಡಿದ್ದಾರೆ ಅಂತ. 44 ಇಸ್ವಿ ಒಂದೇ ಒಂದು ಸಣ್ಣ ಡಬ್ಬ ಕ್ಯಾಮ್ರಾ ಇತ್ತು. ಆಗ ಲಕ್ಷ್ಮೀ ದೇವಿ ಅವ್ರ ನಾಯಕಿ ವಸಂತ ನಕ್ಷತ್ರ. ಅವ್ರು ಹೇಳಿದ್ರು ಬರೀ ಕ್ಲೋಸ್ ಅಪ್ ಶಾಟ್ಸ್ ಮಾತ್ರ ತಗೋತೀವಮ್ಮ, ಕಲ್ತು ಮಾತ್ರ ಕುಣಿಸಿ ಏನು ಕಾಣಲ್ಲ. ಬರೀ ಕಲ್ತು ನೇನು ಕುಣಿಸ್ತಿದ್ರು. ಆ ಹಾಡಿಗೆ ಗೊತ್ತಿತ್ತು 40 ಪಾಠಗಳು. ಇಷ್ಟೇ ಇತ್ತು. ಇನ್ನು 55ನೇ ಇಸ್ವಿ ಬಂತು, ಇನ್ನೊಂದು ಸ್ವಲ್ಪ ಬರ್ತಾರೆ. ಆಗ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಬಂದ್ಸ್ವಾಮಿ. ನಮ್ಮ ರಾಜ್ಕುಮಾರ್ ಅವಾಗ ತಮಿಳ್ನಾಡಿನ C.S. ಜಯರಾಮನ್ ಆಗಿದ್ರು. ರಾಜ್ಕುಮಾರ್ ಮೊದಲನೇ ಚಿತ್ರ ಡೈರೆಕ್ಟ್ ಹೇಳಿದ್ರು, ನೋಡಿ ರಾಜ್ಕುಮಾರ್ ಅವರೇ, ಕ್ಯಾಮ್ರಾ ಇದೇ ಥರ ನೇರವಾಗಿ ನಿಲ್ಲಿಸಿದ್ದೀವಿ, ನೇರ ದೃಶ್ಯ ಮಾತ್ರ ತಗೊಳಕ್ಕಾಗಲ್ಲ, ಅದಕ್ಕೆ ಒಂದೇ ಕಡೆ ನಿಂತ್ಕೊಳ್ಳಿ, ಕೈ ಮಾತ್ರ ಹೀಗನ್ನಿ, ಆ ಕಡೆ ಈ ಕಡೆ ಓಡಾಡಬೇಡಿ. ಯಾಕೆ ಓಡಾಡಬಾರ್ದು, ನೀನೇ ಕಾಣಲ್ಲ. ಆ ರಾಜ್ಕುಮಾರ್ ಮೊದಲನೇ ಚಿತ್ರದ ಅಭಿನಯ ಹೇಗಿತ್ತು, ಆ ಹಾಡು ಹೇಗಿತ್ತು, 55ಕ್ಕೆ. ಇನ್ನು 58ನೇ ಇಸ್ವಿ ಬಂದು
ಇನ್ನೊಂದು ಸ್ವಲ್ಪ ಆಗ ರತ್ನವೀರ ಸದಸ್ಯರು ಜಮನ ನಾಯಕ. ಅವಾಗ ಹೀರೋಯಿನ್ನೆಲ್ಲ ನೋಡ್ಬೇಕು ಅನ್ಸುತ್ತೆ, ಯಾಕಂದ್ರೆ ಗುಡ್ಡು ಗುಡ್ಡು ಚೆನ್ನಾಗಿರೋದು. ಇವಾಗ ನಂಗೆ ಹೆಣ ಇದ್ದಂಗೆ ಇರ್ತಿರ್ಲಿಲ್ಲ. ಆ ಹೀರೋಯಿನ್ ಹೇಳಿದ್ರು, ನೋಡಮ್ಮ ಕ್ಯಾಮ್ರಾದ್ರೆ ನಿಂದೆ ಓಡಾಡ್ತಾರಮ್ಮ, ಒಂದೇ ಕಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋಣ. ಆ ಒಂದೇ ಕಡೆ ನಿಂತ್ಕೊಂಡು ಯಾವಾಗ ಡ್ಯಾನ್ಸ್ ಮಾಡೋರು 58ರಲ್ಲಿ ಆ ಹಾಡು ಹೇಗಿರ್ತೀವಿ. ಇನ್ನು 60ನೇ ಇಸ್ವಿ ಮತ್ತು ಇನ್ನೊಂದು ಸ್ವಲ್ಪ ಆಗ ಸ್ಕೂಲ್ ಮಾಸ್ಟರ್ ಪಿಕ್ಚರ್ ಅದ್ಭುತವಾದ ಹಾಡುಗಳು, ಹೀರೋಯಿನ್ನ ಕರೆದು ನೋಡಮ್ಮ ಟ್ರಾಲಿ ಶಾಟ್ಸ್ ಅಂತ ಮಾಡಿದ್ದೀವಿ, ರೈಲ್ವೆ ಕಮ್ಮಿ ಹಾಕೊಂಡು ಕ್ಯಾಮ್ರಾ ಕಳ್ಕೊಡೋದ್ರಿಂದ ಎಷ್ಟು ಬೇಕು ಅಷ್ಟು ಲಿಮಿಟ್ ಎಷ್ಟೇ ಅಂದರೆ ಸೀಮಿತವಾದ ಹೆಜ್ಜೆಗಳಾಗ ಡ್ಯಾನ್ಸ್ ಮಾಡೋಣ. ಅವಾಗ ಹೆಣ್ಮಕ್ಳು ಎಷ್ಟು ಬೇಕು ಅಷ್ಟು ಹೆಜ್ಜೆ ಡ್ಯಾನ್ಸ್ ಮಾಡೋದು. ಆ ಹೀರೋಗಳು ಹೀರೋಯಿನಿಂದ ನಡ್ಕೊಂಡು ಹೋಗ್ತಿರುತ್ತೆ. 60ರ ಹಾಡು ಹೇಗಿತ್ತು, ಆ ದಶಕದಲ್ಲಿ ಡ್ಯಾನ್ಸ್ ಹೇಗೆ ಶುರುವಾಯಿತು. ಅತಿ ಮಧುರ ಇನ್ನೊಂದು ಸ್ವಲ್ಪ ಆಗ ನಮ್ಮ ರಾಜ್ಕುಮಾರ್ಗೆ ತೆಲುಗಿನ ಗಂಟಸಾಲ ಆಡೋರು ವೀರಕೇಶ ಚಿತ್ರ, ಲೀಲಾವತಮ್ಮನವ್ರ ನಾಯಕಿ. ಲೀಲಾವತಿಯವರು ಚಿತ್ರಕ್ಕೆ ಬಂದು ಹೊಸದವ, ಅವ್ರಿಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಬರ್ತಿರಲಿಲ್ಲ. ಅದಕ್ಕೆ ಡೈರೆಕ್ಟ್ ಹೇಳಿದ್ರು, ನೋಡಿಮ್ಮ ನಿಮಗೆ ಡ್ಯಾನ್ಸ್ ಬರುವಂತ ಚಿಂತೆ ಮಾಡಿ 5 ಹೆಜ್ಜೆ ನಡ್ಕೊಂಡು ಹೋಗಿ ಹಾಗೆ ಹಿಂದಕ್ಕೆ ತುಂಬಿಡಿ ಸಾಕು. ಅವ್ರು ನಡ್ಕೊಂಡು ಹೋದ್ರಿಂದ ಅದ್ಭುತವಾದ ಅಭಿನಯ ಕೊಟ್ಟಿದ್ರು. ಆ ಹಾಡಿಗೆ ಬಿದ್ದು 65. ಸಿನಿಮಾದಾಯಿತು 75 ಸಿಗೋದು ಸ್ವಲ್ಪ ದಾರಿ ತಪ್ಪಕ್ಕೆ ಶುರು. ಅಂದ್ರೆ ಮಾನವಾದ ಹಾಡುಗಳು, ಕ್ಯಾಬ್ರೆ ಡ್ಯಾನ್ಸ್, ಜ್ಯೋತಿಲಕ್ಷ್ಮಿ, ಜಯಮಾಲಿನಿ ಎಲ್ಲ ಹೋಗೋದು. ಆ ಮಾನವಾದ ಹಾಡು ಹೇಗಿದ್ದಿತ್ತು, ಡ್ಯಾನ್ಸ್ ಹೇಗಿದ್ದಿತ್ತು 70ರ ದಶಕದಲ್ಲಿ. ಜನ ಸೇರಿಸಿದ್ದಾರೆ. 80ನೇ ಇಸ್ವಿಗೊಂದು ಇನ್ನೊಂದು ಸ್ವಲ್ಪ ಇಲ್ಲ. ಆಗ ಅಂಬರೀಷು ವಿಷ್ಣುವರ್ಧನ್ ಮನಸ್ಸಲ್ಲಿ ಅವಾಗ ಒಂಥರ ಕೊಂಚು ಹಾಡುಗಳು ಅವಾಗ ಹೀರೋಯಿನ್ಗಳು, ಸರ್ ಆ ಕ್ಯಾಲೆಂಡರ್ಗೆಲ್ಲ ದುಡ್ಡೇ ಅಂತ ಎಷ್ಟು ಮಾಡ್ತೀವಿ, ಆ ದುಡ್ಡು ನಮಗೆ ಕೊಡಿ, ಆ ಪಾರ್ಟು ನಾವೇ ಮಾಡ್ತೀವಿ. ಆ 80ರ ಹಾಡು ಹೇಗಿತ್ತು, ಡ್ಯಾನ್ಸ್ ಹೇಗಿತ್ತು.
ಪರಸ್ಬಿಡೋ 90ನೇ ಇಸ್ವಿ ಬಂತು, ಇನ್ನೊಂದು ಸ್ವಲ್ಪ ಬರ್ತದೆ. ಆಗ ಬ್ರೇಕ್ ಡ್ಯಾನ್ಸ್, ಡಿಸ್ಕೋ ಡ್ಯಾನ್ಸ್, ಅಕ್ಕಪಕ್ಕ ಯಾರು ನೋಡೋ ಎಲ್ರಿಗೂ ಸುತ್ತಬಿಡೋದು, ಬಹಳ ಕಷ್ಟ. ಅವಾಗ ಹೇಗಿತ್ತು 90ರಲ್ಲಿ? ಒಂದು ಗಂಡು ಹೆಣ್ಣು ಎಲ್ರಿಗೂ ಸುತ್ತಬಿಡೋದು. ಇನ್ನು 2000 ಹೆಂಗ್ ಬೇಕಾದ್ರೆ ಹಾಡು ಹೇಳ್ಬೋದು, ಹೆಂಗ್ ಬೇಕಾದ್ರೆ ಡ್ಯಾನ್ಸ್ ಮಾಡ್ಬೋದು. ಅದಕ್ಕೊಂದು ಸಣ್ಣ ಉದಾಹರಣೆ. ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂಥ ಕೊಡುಗೆ. ಮೊದಲು ಕನ್ನಡ ಹೇಳ್ತಿದ್ರು, ನೀ ಮುಟ್ಟಲು ರೋಮಾಂಚನ. ಈಗ ಅದೇ ಬೆರೆಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಟಚ್ಚಲ್ಲಿ ಏನು ರಜ್ಜಿ ಪಿಂಡ ಏನಂತ ಹೇಳ್ಬಿಡಿರುವ ಇದನ್ನಾರು ಪಡ್ಕೋಬಹುದು. ನಮ್ಮ ಸಂಸ್ಕೃತಿಯಲ್ಲಿ ನಾವು ಹೆಣ್ಣು ಮಕ್ಕಳು ಬಹಳ ಮರ್ಯಾದೆ ಕೊಡೋದು. ಆ ಹೆಣ್ಣು ಮಕ್ಕಳ ಪ್ರೀತಿ ಹೆಂಗ್ ಮಾಡ್ಬೇಕು, ನೀವು ಅವ್ರಿಗೆ ಕೇಳಬೇಕು. ನಾಯಿನೆಲ್ಲ ಚೂಡ್ಕೊಂಡು ಒಂದು ಹಾಡು, ಅದಕ್ಕೊಂದು ಹಾಡು ಬೇಕು. ಚೂಬಿಡೆ ಚೂಬಿಡೆ ನಾಯಿನ ಚೂಬಿಡೆ, ಹಿಂಗರೆ ಬಂದರೆ ಜಾಡಿಸಿ ಬರ್ತದೆ. ಚೂಬಿಡೆ ಯಾವ ಕಾರಣ ಇದನ್ನು ಕಳ್ಕೋಬಹುದು. ಮೊನ್ನೆ ಒಂದು ಹಾಡು ನೋಡಿ, ಆ ಸಾಹಿತ್ಯಕ್ಕೂ ಸಂಗೀತಕ್ಕೂ ಡ್ಯಾನ್ಸ್ಗೂ ಸಂಬಂಧ ಇಲ್ಲ. ಈ ಸೈಕಲ್ ಪಂಪ್ ಹೊಡೆದಂಗೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಅದೇಗಿದೆ ನೋಡಿ. ಎಲ್ಲರೂ ಸೈಕಲ್ ತಗೊಂಡು ಇನ್ನು 2007 2 ಪಿಕ್ಚರು ಜನಗಳ ತಲೆಗೆ. ಒಂದು ದುನಿಯಾ, ಇನ್ನೊಂದು ಮುಂಗಾರು. ಶಾಂತಿ ಶಾಂತಿ. ದುನಿಯಾ ಬಂದಾಗ ನಂಗೆ ಮಾಡೋದೆಲ್ಲ ಖುಷಿ. ನಮಗೂ ಒಂದು ಬೇಗರು, ನಮಗೂ ಒಂದು ಹಾಡು. ಇನ್ನು ಮುಂಗಾರು ಮಳೆ, ಎಲ್ರಿಗೂ ಮಳೆ ಹೋಯ್ತು. ಯಾರ ಮನೆ ನಿಂತು ನೋಡಿ ಅದೇ, ಯಾರ ಮನೆ ಟಿವಿ ನೋಡಿ ಅದೇ, ದರಿದ್ರ ಕಾರ್ ರಿವರ್ಸೋದು ಅದೇ ಆಡ್ತಾರೆ. ಕೇಳಿ ಕೇಳಿ ತಲೆಗೆ ಕಲಿತು. ನನ್ನ ಫ್ರೆಂಡ್ ಒಬ್ಬ ಮೈಸೂರಲ್ಲಿ ನನಗೆ ಒಳ್ಳೆ ಫಿಗರ್ ಇದ್ದ. ಪಾಪ ಹುಡುಗಿ ಪ್ರೇಮ್ ಮಾಡಿದ, ಸಿಕ್ಕಿಲ್ಲ, ಅಮೇರಿಕ ಹೋಗೋದು. 4 ವರ್ಷ ಆದ್ಮೇಲೆ ಏನೋ ಫೋನ್ ಮಾಡಕ್ಕೆ ಶುರು ಮಾಡಿದ. ಅವಳು ಫೋನ್ ಬಂದ್ರೆ ಹೆಂಗಾಡೋನು, ಹೆಂಡತಿ ಫೋನ್ ಬಂದ್ರೆ ಹೆಂಗಾಡೋನು ಅಂದ್ರೆ ಮುಂಗಾರು ಮಳೆ ಹಾಟ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ರೆ. ಅದಕ್ಕೆ ಮುಂಚೆ ಒಂದು ಕವನ ಬೇರೆ ಬರೋದು. ಪ್ರೇಯಸಿಯ ಕರೆ ಜೇನು ಕುಡಿದಂತೆ, ಪ್ರೇಯಸಿಯ ಕರೆ ಜೇನು ಕುಡಿದಂತೆ, ಹೆಂಡತಿಯ ಕರೆ. ಸೇಕ್ರೆಡ್ ಹಾರ್ಟ್ ಗ್ರೂಪ್ ಆಫ್ ಎಜುಕೇಶನ್ ಇತ್ತೀಚೆಗೆ ನಡೆದ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಕರ್ನಾಟಕ ಸರ್ಕಾರ ಪ್ರಕಟಿಸಿರುವ ತುಮಕೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ
ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆಯೂ ಒಂದಾಗಿದೆ. ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆಯು ಅಲ್ಪಸಂಖ್ಯಾತ ಕ್ರೈಸ್ತ ಶಿಕ್ಷಣ ಸಂಸ್ಥೆಯಾಗಿದ್ದು, ಸೇವಾ ಮನೋಭಾವದಿಂದ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನ 1996ರಿಂದಲೂ ನೀಡುತ್ತಾ ಬಂದಿದೆ. ಇಲ್ಲಿ ನರ್ಸರಿಯಿಂದ ಪೋಸ್ಟ್ ಗ್ರಾಜುಯೇಷನ್ ವರೆಗೂ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಲಭಿಸುತ್ತಿದೆ. ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸುಸಜ್ಜಿತವಾದ ಕೊಠಡಿಗಳು, 25,000ಕ್ಕೂ ಅಧಿಕ ಪುಸ್ತಕಗಳ ವಿಶಾಲ ಲೈಬ್ರರಿ, ಸದಾಕಾಲ ಇಂಟರ್ನೆಟ್ ಸೌಲಭ್ಯ ಇರುವ ಕಂಪ್ಯೂಟರ್ ಲ್ಯಾಬ್, ವ್ಯವಸ್ಥಿತವಾದ ಕೆಮಿಸ್ಟ್ರಿ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್ ಮತ್ತು ಬಯಾಲಜಿ ಲ್ಯಾಬ್, ವಿಶೇಷ ಉಪನ್ಯಾಸಕ್ಕಾಗಿ ವಿಶಿಷ್ಟ ಪ್ರೊಜೆಕ್ಟರ್ ಹೊಂದಿರುವ ಸೆಮಿನಾರ್ ಹಾಲ್, ದಕ್ಷ ಅನುಭವಿ ಉಪನ್ಯಾಸಕ ವರ್ಗ ಹಾಗೂ ವಿಶೇಷ ಅತಿಥಿ ಉಪನ್ಯಾಸಕರ ಸೇವೆ ವಿದ್ಯಾರ್ಥಿಗಳಿಗೆ ಲಭಿಸುತ್ತಿದೆ. ಪದವಿ ವಿದ್ಯಾರ್ಥಿಗಳಿಗೆ ವಿವಿಧ ಪ್ರತಿಷ್ಠಿತ ಕಂಪನಿಗಳಿಂದ ಕ್ಯಾಂಪಸ್ ಸೆಲೆಕ್ಷನ್ ನಡೆಸಲಾಗುತ್ತಿದ್ದು, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಶಿಕ್ಷಣವನ್ನ ನೀಡಲಾಗುತ್ತಿದೆ. ಈ ಸಂಸ್ಥೆಯಿಂದ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಅನೇಕ ರ್ಯಾಂಕ್ಗಳು ಲಭಿಸಿರುವುದು ಹೆಮ್ಮೆಯ ವಿಷಯವಾಗಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ನಿರಂತರವಾಗಿ ಸಾಗಿದೆ. ಸಿಸಿಟಿವಿ ಅಳವಡಿಕೆ ಮತ್ತು ಬಯೋಮೆಟ್ರಿಕ್ ಹಾಜರಾತಿ ಶಿಕ್ಷಣ ಗುಣಮಟ್ಟವನ್ನ ಇನ್ನಷ್ಟು ಹೆಚ್ಚಿಸಿದೆ. ಸಂಸ್ಥೆಯ ಸೇವೆಯನ್ನು ಹಲವಾರು ಗಣ್ಯರು ಗುರುತಿಸಿ ಪ್ರಶಂಸಿಸಿರುವುದು ಸಂಸ್ಥೆಯ ಹೆಗ್ಗುರುತು. ಬಹುದೂರದಿಂದ ಕಾಲೇಜಿಗೆ ಆಗಮಿಸುವ ವಿದ್ಯಾರ್ಥಿಗಳಿಗಾಗಿ ನಗರ ಸಾರಿಗೆ ಹಾಗೂ ಸಂಸ್ಥೆಯ ಬಸ್ ಸೌಲಭ್ಯವಿದೆ. ಇದರ ಸೋದರ ಸಂಸ್ಥೆಯಾದ ಮಲ್ಲಸಂದ್ರದಲ್ಲಿರುವ ಸೇಂಟ್ ಜೋಸೆಫ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿಯಲ್ಲಿ ಕಳೆದ 5 ವರ್ಷಗಳಿಂದ ಸತತವಾಗಿ 100ಕ್ಕೆ 100 ಫಲಿತಾಂಶ ಪಡೆದಿದೆ. ಸುಮಾರು 3 ಎಕರೆ ವಿಸ್ತೀರ್ಣದಲ್ಲಿರುವ ಶಾಲೆಯಲ್ಲಿ ನರ್ಸರಿಯಿಂದ ಎಸ್ಎಸ್ಎಲ್ಸಿವರೆಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ಲಭಿಸುತ್ತದೆ. ಮಕ್ಕಳ ಮನೋವಿಕಾಸಕ್ಕಾಗಿ ಅತ್ಯಾಧುನಿಕ ಪೀಠೋಪಕರಣ ಹಾಗೂ ಆಟದ ಸಾಮಗ್ರಿಗಳನ್ನು ಒದಗಿಸಲಾಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಪಿಯು ತರಗತಿಗಳನ್ನು ಆರಂಭಿಸಲಾಗಿದ್ದು, ಪಿಸಿಎಂಸಿಎಸ್, ಎಚ್ಇಬಿಎ, ಎಚ್ಇಪಿಎಸ್ ಸಂಯೋಜನೆಗಳನ್ನು ತೆರೆಯಲಾಗಿದೆ. ಭಾರತದ ಭವಿಷ್ಯತ್ ತರಗತಿ ಕೋಣೆಗಳಲ್ಲಿ ರೂಪುಗೊಳ್ಳುತ್ತದೆ ಎನ್ನುವುದನ್ನ ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಂಸ್ಥೆ ಸಾಕಾರಗೊಳಿಸುತ್ತಿದೆ. ಫೋನ್ ಮಾಡಿದ್ರೆ ನಾನು ಕಂಡ್ರಿ ನಿಂದೇನೆ ಫೋನು ಅವಳದೊಂದು ಎಷ್ಟೊಂದು ಖುಷಿಯಾಗಿದ್ದಳು. ಅನಿಸುತ್ತಿದೆ ಎಂದು ಹೆಂಡತಿಯ ಕೈದು ಎಂದು ದೆವ್ವದ ಲೋಕದಿಂದ ಕರ್ಕಶದ ಕೈದು ಆಫೀಸ್ನಲ್ಲಿ ಬಾಸಿನ ಜೊತೆಗೆ ಮೀಟಿಂಗ್ ನಡೀತಿದೆ, ಇರಲೆ ಸುಮ್ಮನೆ ಯೂಸ್ ಮಾಡ್ಕೋತಾರೆ. ಮೊದಲು ಎಲ್ಲಿದ್ದು ಪಿಕ್ಚರ್ ಆಡಲು ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಅದ್ಭುತವಾಗಿ ಹಾಡು ಮಾಡೋದು, ಹೇಗೆ ಮಾಡೋದು
ಹಿಂದೆನೇ ಪಾಸ್ ಆನ್ ಮಾಡಿದ್ರು. ಎಷ್ಟು ಜನ ಇರ್ತಾರೆ, ಒಬ್ಬ ಹೀರೋ ಒಬ್ಬಳೇ ಇರಲಿ, ಎಷ್ಟು ಜನ ಮಾಡೋರು ಅವಾಗ. ಕುಣಿಬೇಕು ಅನ್ಸಿದ್ರು ಬೇಡ, ಎಷ್ಟು ನೋಡಿದ್ರೆ ಬೆಳೆಸಿದಾಗಲೂ ಚೆನ್ನಾಗಿ ಒಬ್ಬ ಹೀರೋ ಒಬ್ಬಳೇ ಹೀರೋ, ಎಷ್ಟು ಚೆನ್ನಾಗಿ ನೋಡೋದು. ಇಡೀ ಥಿಯೇಟರ್ ಮಲ್ಕೊಳ್ಳೋದಿರೋದು ಹಾಡು. ಈಗೇನಾಗಿದೆ, ಹೆಣ್ಣು ಮಕ್ಕಳೆಲ್ಲ ಸಾಫ್ಟ್ವೇರ್, ಗಂಡು ಮಕ್ಕಳೆಲ್ಲ ಹಾರ್ಡ್ವೇರ್. ಪರ್ಸೆಂಟೇಜ್ ಕಮ್ಮಿ, ಹೆಣ್ಣು ಮಕ್ಕಳು ಸಿಗಲ್ಲ ಅನ್ಬೋದು. ಅದಕ್ಕೆ ಕಾಲೇಜ್ ನೋಡ್ಕೊಡೆ ಮುಂದೆ ಇಟ್ಕೊಂಡ್ಬಿಡ್ತಾರೆ. ಒಂದು 7-8 ಹೆಸರು ಇವಾಗ ಒಬ್ಬರು ಸೇರ್ತಿಲ್ಲ ನಮಗೆ ಅನ್ಕೊಂಡು ಶುರು ಮಾಡ್ತಾರೆ. ಈಗ ಇನ್ನು 2009 ಬಹಳ ಅದ್ಭುತ. ಒಂದು ಕೊಡ್ಬೇಕಂತ ಲೋ ಮಾಡ್ಬೇಕಂತೆ, ಸತ್ತ ಮೇಲೆ ಏನು ಲೋ ಮಾಡೋದು, ಅದಕ್ಕೊಂದು ಹಾಡು ಬೇಕು. ಮಾತಾಡ್ದಂಗೆ ಹಾಡು, ಆದ್ರೂ ಸಿಕ್ಕಾಪಟ್ಟೆ ಫೇಮಸ್ ಹಾಡು. ಶಿವ ಅಂತ ಹೋಗುತ್ತಿದ್ದೆ, ಸಿಕ್ಕಾಪಟ್ಟೆ ಸಾಲ ಇತ್ತು, ಅರ್ಧಕ್ಕಂತೂ ಪೆಟ್ರೋಲ್ ಇತ್ತು ಗಾಡಿಯಲ್ಲಿ, ಹೀಗಿದ್ದೆ ಸಾಯಿನಲ್ಲಿ, ನಾವಿದ್ದೆ ಮೋರಿಯಲ್ಲಿ, ಸಾಲ ಇತ್ತು ಹಾಗಿನಲ್ಲಿ. ಇನ್ನು ಮುಂದೆ ಹೇಗೆ ಬರ್ಬೋದು ಹಾಡು? ನಮ್ಮ ಮ್ಯಾನೇಜರ್ ಅವರು ಶೇಖರ್ ಇರಲ್ಲ, ಅವ್ರು ಬೇಜಾರು ಮಾಡ್ಕೋಬಾರ್ದು. ಜನರಲ್ ಮ್ಯಾನೇಜರ್ ಬ್ಯಾಂಕ್ ಅಲ್ಲಿ ಶೇಖರ್ ಅವ್ರು ಏನೋ 50 ಕೋಟಿ ಯಾಕೆ ಹೋಗ್ಬೇಕು, ಸಿನಿಮಾದಲ್ಲಿ ಗೊತ್ತಾಗ್ಬೋದು. ಶೇಖರ್ 50 ಕೋಟಿ ಬಂದರೆ ಮುಂಡಾಯಿಸ್ಬೇಕಲ್ಲ ಬರ್ತಾರೆ. ಸರ್ ನೀವೇ ನಮ್ಮ ಮುಂದಿನ ಪಿಕ್ಚರ್ ಇರೋ ಬೇಡಿ ಸ್ವಾಮಿ, ಬ್ಯಾಂಕಲ್ಲಿ ಚೆನ್ನಾಗಿದ್ದೀವಿ ನಾವು, ನಮ್ಮ ಪಾಯಸ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಕೇಳಲ್ಲ. ಅವ್ರ ಮನೆಗೆ ಹೋಗಿ ಪೇಟಿಗೆ ಇಟ್ಬಿಡ್ತಾರೆ. ಎಂತೆಂತ ಗುಲ್ಜರ್ ಖಾನ್, ಮೈಸೂರು ಆನಂದೆಲ್ಲ ಪಿಕ್ಚರ್ ಮಾಡಬೇಕು. ನೀವು ಮನೆಯವ್ರನ್ನ ಸರಿಯಾಗಿ ನೋಡಿದ್ದೀರಾ? ಅವ್ರ ಮನೆಯವ್ರು ಅವಾಗ ಕರೆಕ್ಟಾಗಿ ಮಾಡ್ತಾರೆ, ಹೂಕೊಂಡ್ರೆ ಚೆನ್ನಾಗಿದ್ದೀರಾ, ಅದಕ್ಕೆ ನೋಡೇ ಇರಲ್ಲ. ಕೊನೆಗೆ ಕೇಳಲೇಬೇಕಾ ಪಿಕ್ಚರ್ ಮಾಡಿರ್ತಾರೆ. ಶೇಖರ್ ಮೇಲೆ ಒಂದು ಹಾಡು ಮಾಡ್ತಾರೆ, 2012 ಹೇಗೆ ಬರ್ಬೋದು ಹಾಡು, 50 ಕೋಟಿ ಹೇಗೆ ಮುಂಡಾಯಿಸ್ತಾರೆ.
ಹೇಗಿತ್ತು? ಸಖತ್ತಲ್ವಾ? ಹಾಡಿದ್ರು. ಆ ಜ್ಯೋತಿಲಕ್ಷ್ಮಿ ಕ್ಯಾಮರೆ ಹಾಡಾಗಿತ್ತು. ಕಣ್ಣು ಕತ್ತಿಯ ಅಂಚು ಚೆನ್ನಾಗಿತ್ತಲ್ಲ ಅದು. ಜ್ಯೋತಿಲಕ್ಷ್ಮಿ ಕ್ಯಾಬ್ರೆ ಹಾಡು ಚೆನ್ನಾಗಿ ಹಾಡಕ್ಕೆ ಏನಪ್ಪ ಕಾರಣ ಅಂದ್ರೆ ನಮ್ಮ ಜ್ಯೋತಿಲಕ್ಷ್ಮಿಗೆ ಕ್ಯಾಬ್ರೆ ಹಾಡು ಕ್ಯಾಬ್ರೆ ಡ್ಯಾನ್ಸ್ ಅನ್ನ ಕಲಿಸ್ಕೊಟ್ಟಿದ್ದೆ ಆನಂದ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಫಿಲ್ಮ್ ಸೆನ್ಸಾರ್ ಬೋರ್ಡ್ ಮೆಂಬರ್. ಈ ಕನ್ನಡ ಫಿಲ್ಮ್ಸ್ ಯಾವ್ದು ತಗೋಬೇಕು ಯಾವ್ದು ಕಟ್ ಮಾಡಿ ನಾವು ಇಟ್ಕೋಬೇಕು ಇವನ್ನೆಲ್ಲ ಮಾಡಿ ಆಮೇಲೆ ನಾವು ಬಜಾರ ಕೊಡ್ತೀವಿ. ನಾನು ಇಲ್ಲಿ ನೋಡ್ತಾ ಇದ್ದೆ ಇವರು ಡ್ಯಾನ್ಸ್ ನೋಡಿ ಗಾಬರಿ ಆಗ್ಬಿಟ್ಟೆ ಸರ್. ಅದ್ಭುತವಾಗಿ ಮಾಡಿದ್ದಾರೆ. ಯಾವುದೇ ಒಂದು ನರ್ತಕಿ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಲ್ಲ. ಅವ್ರಿಗೆ ಏನಾದ್ರು ಸೀರೆ ಉಡಿಸಿ ಮಡಿ ಹಾಕಿಬಿಟ್ಟಿದ್ರೆ ಅದು ಬೇರೆ ಕತ್ತೆ ಬಡಿ ಬಹಳ ಕಥೆನೇ ಇರ್ತದದು. ಬಹಳ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಆನಂದ ಪ್ರೀತಿ ಚಪ್ಪಾಳಿಯನ್ನು ನಾನು ಕೊಡ್ತಾ ಇದ್ದೀನಿ. ಮತ್ತು ಶೇಖರ್ ಅವರಿಗೆ ಏನಾದ್ರು ಲಾಟ್ರಿ ಬಹುಮಾನ ಬಂದಿದೆ ಆದ್ರೆ ಈ ಬ್ಯಾಂಕಿನ ಒಳಿದುಗೋಸ್ಕರ ಬಳಸ್ತಾರೆ ಅಂತ ನನಗೆ ಗೊತ್ತು. ಯಾಕೆಂದ್ರೆ ಅತ್ಯದ್ಭುತ ರೀತಿಯಲ್ಲಿ ಈ ಬ್ಯಾಂಕ್ ಫಿಕ್ಷನ್ ಆಗ್ತದೆ. ಕೋಆಪರೇಟಿವ್ ಬ್ಯಾಂಕ್ ಏನ್ ಮಾಡ್ತಾರೆ, ಸೊಸೈಟಿ ಏನ್ ಮಾಡ್ತಾರೆ, ಇವರು 5 ಬ್ರಾಂಚಸ್ ಇದೆ. ಈ ಊರು ಓಡಾಡ್ತಾ ಇರ್ತಕ್ಕಂಥ 5,000 ಆಟೋಗಳಲ್ಲಿ 4,000 ಇದೇನ್ ನಮ್ಮ ಒಂದು ಬ್ಯಾಂಕಿನವರು ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ವಿಷಯ ಬೇರೆ ಏನಿದೆ ಹೇಳಿ ಅಲ್ವಾ? ಸೊ ಇಂಥ ಬ್ಯಾಂಕ್ಗೆ ಸಹಾಯ ಆಗಲಿ ಅಂತ ಹೇಳ್ತಾ ಇದೀನಿ. ಒಂದು ಅನೌನ್ಸ್ಮೆಂಟ್ ಇದೆ, ಅದಾದ್ಮೇಲೆ ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಇನ್ನು ಹುಡುಗರು ಬೇರೆ ಹಿಂದೆ ಕಾಯ್ತಾ ಇದ್ದಾರೆ. ಮೊದಲನೇ ಅನೌನ್ಸ್ಮೆಂಟ್ ವಿವೇಕ್ ಆರ್ ಅಂತ 8 ವರ್ಷ, ಅವ್ರ ತಂದೆ ರೇಣುಕಯ್ಯ ಅಂತ SS ಪುರಂನವರು 8ನೇ ಕ್ಲಾಸ್ನವರು. ವಿವೇಕ್ ಆರೆಲ್ಲ ತಪ್ಪಿಸ್ಕೊಂಡಿದ್ದಾರೆ ಅಂತ ಅವ್ರ ಮನೆ ಮಂದಿ ಏನೋ ಸ್ವಲ್ಪ ದುಃಖವಾಗಿದ್ದಾರೆ. ದಯವಿಟ್ಟು ವಿವೇಕ್ ಎಲ್ಲೇ ಇದ್ರು ಸ್ಟೇಜ್ ಮೇಲೆ ಸ್ಟೇಜ್ ಹತ್ರ ಬಂದ್ರೆ ಆ ಹುಡುಗ ಸಿಗ್ತಾನೆ ಅಂತ ನಾನು ಭಾವಿಸ್ತೀನಿ. ಎಲ್ಲೂ ಹೋಗಿಲ್ಲ, ಕಾಂಪೌಂಡ್ ಭದ್ರವಾಗಿದೆ. ಕಾಂಪೌಂಡ್ ಮೇನ್ ಗೇಟ್ ಹತ್ರ ನಮ್ಮೆಲ್ಲರ ಭಾಷೆಗಳ VCDಗಳು ಮಾರಾಟಕ್ಕೆ ಲಭ್ಯ ಇದೆ. 4 ಡಿಸ್ಕ್ಗಳನ್ನ 2 ಪ್ಯಾಕೆಟ್ಸ್ ಮಾಡಿ ಅಲ್ಲಿ ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ. ಆಸಕ್ತರು ದಯವಿಟ್ಟು ಹೋಗ್ತಾ ಹಿಡ್ಕೊಂಡು ಹೋಗ್ಬೇಕು, ಸುಮ್ಮನೆ ಎಲ್ಲ ಟ್ರಾನ್ಸ್ಪೋರ್ಟ್ ತಗೊಂಡು ಅಂತ ಈ ಒಂದು ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೀನಿ. ಸೊ ಈ 2 ಅನೌನ್ಸ್ಮೆಂಟ್ಗಳಿಂದ ನಾವು ಕ್ಲೈಮ್ಯಾಕ್ಸ್ ಕಡೆ ಹೋಗ್ತಾ ಇದೀವಿ. ಈಗ ಅದಕ್ಕೆ ಮೊದಲು ಹಾಸ್ಯ ಲೋಕವನ್ನ ನಮ್ಮ ತುಮಕೂರಿನ ಜನತೆಗೆ ಪರಿಚಯ ಮಾಡಿಕೊಟ್ಟು ಸುಮಾರು 10-12 ವರ್ಷಗಳಿಂದ ಅದ್ಭುತವಾದ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಕೊಡ್ತಾ ಇರ್ತಕ್ಕಂಥ ಮೃತ್ಯುಂಜಯ ಅವರ ಜೋಕಿನ ಒಂದು ಸ್ಯಾಂಪಲ್ ಅನ್ನು ಮಾತ್ರ ಕೊಡ್ತಾ ಇದ್ದೀವಿ. ನೀವೀಗ ನಿಮ್ಮ ಚಪ್ಪಾಳೆ ಮೇಲೆ KY ಮೃತ್ಯುಂಜಯ ಅಧ್ಯಕ್ಷರು ಹಾಸ್ಯ ಲೋಕ. ಸಾಮಾನ್ಯವಾಗಿ ತುಮಕೂರಿನಲ್ಲಿ ಯಾವ ನಮ್ಮ ಹಾಸ್ಯ ಬಂಧುಗಳು ಬಂದರೂ ನಾನು ಅವ್ರ ಜೊತೆ ಇರೋದು ಸಾಮಾನ್ಯ. ಇವತ್ತು ನಮ್ಮ ಬೆಂಗಳೂರು ಮೈಸೂರಿನಿಂದ ಬಂದಿರೋ ಬಂಧುಗಳು ಬಹಳ ಚೆನ್ನಾಗಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅವರು ಕರ್ನಾಟಕಾದ್ಯಂತ ಅಲ್ಲ, ದೇಶದಾದ್ಯಂತ ಮತ್ತೆ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಕಡೆನೂ ಜೈಬೇರಿಗಳು ಬಂದಿದ್ದಾರೆ. ಇವತ್ತು ನಾನು ಇಲ್ಲಿ ಅವ್ರ ಜೊತೆ ಬಂದಾಗ ನಮ್ಮ ಪಾಯಸ್ ಅವರು ನನಗೂ ಕೂಡ ವೇದಿಕೆ ಮೇಲೆ ಗೌರವವನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ. ಅದಕ್ಕೆ ನಾನು ಒಂದೇ ಒಂದು ಆಶಾಸೂಚನೆಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸುಮಾರು ಒಂದು 5-6 ವರ್ಷದ ಕೆಳಗಡೆ ಸ್ಟೇಟ್ ಬ್ಯಾಂಕ್ನಲ್ಲಿ ಒಬ್ಬ ಅಟೆಂಡರ್ ಇದ್ದ, ಸಿಂಗಯ್ಯ ಅಂತ. ಅವನ ಸ್ಪೆಷಾಲಿಟಿ ಏನು ಅಂದ್ರೆ ಪ್ರತಿ ತಿಂಗಳು ಒಂದು ಹೊಸ ಪ್ಯಾಂಟು ಹೊಸ ಶರ್ಟ್ ಹಾಕೊಂಡ್ರು. ಅವನು ಬರ್ತಿದ್ದ ನೋಡಿದ್ರೆ 5,000 ರೂಪಾಯಿ ಸಂಬಳ ಇತ್ತು. ಮ್ಯಾನೇಜರ್ ಕರೆದ್ರು ಅವನ್ನ, ಸಿಂಗಯ್ಯ ನೀನು ಬರೋದು ನೋಡಿದ್ರೆ 5,000 ರೂಪಾಯಿ ಸಂಬಳ, ನನಗೆ 20,000 ರೂಪಾಯಿ ಬರ್ತಾ ಇದ್ದೆ. ತಿಂಗಳಿಗೊಂದು ವರ್ಷಕ್ಕೊಂದು 2 ಪ್ಯಾಂಟ್ ಹೊಲಿಸ್ಕೊಬೇಕಾಗತ್ತ. ನೀನು ನೋಡ್ತಾ ಇದ್ದೀನಿ ಪ್ರತಿ ತಿಂಗಳು ಒಂದು ಹೊಸ ಪ್ಯಾಂಟು ಹೊಸ ಶರ್ಟ್ ಹೊಲಿಸ್ಕೊಳ್ತಾ ಇದ್ದಿಲ್ಲ. ಏನಿಲ್ಲ, ಯಾರಿಗಾದ್ರು ಆಟೋ ಗಿಟೋ ಲೋನ್ ಕೊಡಿಸಿ ಆ ಪಾಪ ಬಡವರು ನನ್ನ ಕಮಿಷನ್ ಹೊಡಿತಾ ಇದ್ದ ಏನು ಒಂದು ಇಲ್ಲ ಸರ್, ಹಂಗೆಲ್ಲ ಇಲ್ಲ. ಮತ್ತೆ ಹೆಂಗ ಬರ್ತದೆ ದುಡ್ಡು ಒಂದು ಏನು ಇಲ್ಲ ಸರ್, ಯಾರ ಹತ್ರ ಆದ್ರೂ ಬೆಡ್ಸ್ಕೊಳ್ತೀನಿ, ಗೆಲ್ತೀನಿ, ತಗೊಳ್ತೀನಿ ಸರ್ ಅಂತ. ಮ್ಯಾನೇಜರ್ ಇಲ್ಲ ಬಿಡ, ಅಷ್ಟರಲ್ಲೆಲ್ಲ ಇದೆಲ್ಲ ಹೊಲಿಸ್ಕೊಳಕ್ಕಾಗ್ತದೆ. ಒಂದು ಕೆಲಸ ಮಾಡಿ ಸರ್, ಈ ತಿಂಗಳು ನೀವು ಬೆಡ್ಸ್ಕೊಳ್ತೀರ ಸರ್ ಅಂತ. ಮ್ಯಾನೇಜರ್ ನೋಡಿದ್ರೆ ಒಂದು ಸುಳ್ಳು ಹೇಳ್ತಾನೋ ನಿಜ ಹೇಳ್ತಾನೋ ಅಂತ. ಓ ಕಡೆ ಆಯ್ತು, ಏನು ಬೆಡ್ಸು? ಏನು ಇಲ್ಲ ಸರ್, ಇನ್ನೊಂದು ವಾರದಲ್ಲಿ ನಿಮ್ ತೊಡೆ ಮೇಲೆ ಒಂದು ಗುಳ್ಳೆ ಕಟ್ತೀರ ಸರ್. ಮ್ಯಾನೇಜರ್ ಇದನ್ನ ಅದಕ್ಕೆ ತೊಡೆ ಮೇಲೆ ಗುಳ್ಳೆ ನೋಡೋದು ನಿಮ್ಗೆ ಗೊತ್ತು? ಗ್ಯಾರಂಟಿ
ಕೊಡ್ತಾನೆ ಅಂತ ಹೇಳಿದ್ದೇನೆ. ಆಯ್ತಯ್ಯ ನೋಡಿ ಸರ್, ಅಕಸ್ಮಾತ್ ನಿಮ್ ತೊಡೆ ಮೇಲೆ ಗುಳ್ಳಿ ನೋಡಿದ್ರೆ ನಾನು ನಿಮ್ಗೆ 500 ರೂಪಾಯಿ ಕೊಡ್ತೀನಿ, ಯಾಕೆಂದ್ರೆ 5,000 ರೂಪಾಯಿ ತಂದು. ಅಕಸ್ಮಾತ್ ಗುಳ್ಳಿ ಇದ್ರೆ ನೀವು 2,000 ಕೊಡ್ಬೇಕು, ಯಾಕಂದ್ರೆ ನಿಮ್ಗೆ 20,000 ರೂಪಾಯಿ ತಂದು. ಆಯ್ತು ಹೋಗಯ್ಯ, ಸುಮ್ಮನೆ ಅಂತ ಒಳ ಬಿಟ್ಕೊಂಡ್ರು ದಿವಸ ನೋಡ್ಕೊಳ್ಳೋದು, ಏನ ಕೆಂಪಾಗೈತ ಗುಳ್ಳಿಯಾಗೈತ. ಹೀಗೆ ಒಂದು ವಾರ ಕಳೆದು ಗ್ಲಾಸ್ ಟೇಬಲ್ ಕೂತಿದ್ರು, ಬೆಲ್ ನೋಡುದು, ಬಾಯಿಲಿ ನೋಡಿ ಗುಳ್ಳೆನೇ ಆಗಿಲ್ಲ. ಆಯ್ತು ಬಿಡಿ ಸರ್, 500 ರೂಪಾಯಿ ತಾನೇ ಕೊಡ್ತೀನಿ ಸರ್, ಆದ್ರೆ ಬೆಟ್ ಕಟ್ಟಿರೋದು ನಾನು ನೀವು. ನಾನು ಸುಳ್ಳು ಹೇಳ್ಬೋದು, ನೀವು ಸುಳ್ಳು ಹೇಳ್ಬೋದು. ಅದಕ್ಕೆ ಒಂದು 4 ಜನ ಸ್ಟಾಫ್ ಕರೆಯೋಣ. ಅದಕ್ಕೆ ಎಲ್ಲಿ ಸರ್ ಪ್ಯಾಂಟ್ ತೆಗೀರಿ ಸರ್, ಅದು ತೆಗೆದು ತೋರಿಸುದು. ಅವರೆಲ್ಲ ಸ್ಟಾಫ್ ಮಾಡಿಲ್ಲ, ತಪ್ಪದೆ ಆಗಿಲ್ಲ, ತಗೊಳ್ಳಿ ಸರ್ 500 ರೂಪಾಯಿ ಅಂತ ಕೊಟ್ಟ. ಮ್ಯಾನೇಜರ್ ಬೈದ್ರು, ನಿಮಗೆ ಬರೋದಾಗೋದು ಯಾಕೆ ಇವೆಲ್ಲ ಕಟ್ಟಿ 500 ರೂಪಾಯಿ ಇದ್ರೆ ಮನೇಲಿ ಮಕ್ಳಿಗೆ ಏನೋ ತಗೊಂಡೋಗಿದ್ರೆ ಆಗ್ತಿರ್ಲಿಲ್ವಾ? ಇಲ್ಲ ಸರ್, ಇವತ್ತು ನಾನೇ ಗೆದ್ದಿದ್ದೀನಿ ಸರ್. ಹೆಂಗೆ ಅವ್ರು 4 ಜನದ ಹತ್ರ ಬೆಟ್ ಕಟ್ಟಿದ್ದೆ, ಮ್ಯಾನೇಜರ್ಗೆ ಒಂದು ವಾರದೊಳಗೆ ಚೇಂಬರ್ನಲ್ಲಿ ಬ್ಯಾಂಕ್ ಬಿಟ್ಟಿರ್ತೀರಿ ಅಂತ ನೋಡಿ. 500 ರೂಪಾಯಿಗೆ 2,000 ಬಂದು ಸರ್, ನಿಮ್ಗೆ 500 ಕೊಟ್ಟೆ, ಇನ್ನೂ 1,500 ಉಳಿತು. ಅಲ್ಲ ಇದ್ದಾರೆ ಬಿಡಿ, ಕಿಲಾಡಿಗಳೆಲ್ಲ ನಮಗೆ ಇರ್ತಾರ. ಇಷ್ಟೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಪ್ರತಿಭನ್ನ ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ಶೈಲಿಗಳಲ್ಲಿ ಹಾಡ್ತಾರೆ. ಪಪ್ಪು ಅದನ್ನು ಆನ್ ಮಾಡ್ಕೋ ಸ್ವಲ್ಪ. ನಮ್ಮ ಸೀಕ್ರೆಟ್ ಹಾಡ್ನ ಸರ್ವ ಜನಗಳು ಸೇರಿಬಿಟ್ಟಿದ್ದಾರೆ. ಹಿರಿಯರು, ಜನಗಳು, ಹುಡುಗರು, ಹುಡುಗಿರು ಎಲ್ಲ ಸೇರಿದ್ದಾರೆ, ಪೋಷಕರಿದ್ದಾರೆ. ಅತ್ಯದ್ಭುತವಾದ ಈ ಸಮಾರಂಭದಲ್ಲಿ ನೀನು ಪದ್ಯ ಬರುತ್ತಲ್ಲ, ಹಾಡ್ತೀಯ? ಯಾವ್ದು ಬರುತ್ತೆ? ಪಾಪ ಎಷ್ಟು ಚೆನ್ನಾಗಿ ನಾಯಿ ಬಗ್ಗೆ ಹೇಳ್ತಾರೆ. ಪಾಪ ಜೋರ್ ಚಪ್ಪಾಳೆ ಕೊಟ್ಟರೆ ತಿಳಿಸ್ಕೊಡ್ತಾರೆ. ಈ ನಾಯಿಬಲಿ ಜಿ.ಪಿ. ರಾಜರತ್ನ ಪದ್ಯನ ಅಮೆರಿಕೆಯಿಂದ ಬಂದಿರ್ತಕ್ಕಂಥ ಪಾಪ್ ಸಿಂಗರ್ ಗಿಟಾರ್ ಹಿಡ್ಕೊಂಡು ಹಾಡಕ್ಕೆ ಶುರು ಮಾಡಿದ್ರೆ ಹೇಗಿರ್ತಾನೆ ಅಂದ್ರೆ, ಸಿಂಗರ್ ಇಷ್ಟ ಹಾಡ್ತಾನೆ ಅಂತ ಬಂದ್ರೆ, ಇನ್ನು ನಮ್ಮ ಕರ್ನಾಟಕದ ವಿದ್ವಾಂಸರು, ಕರ್ನಾಟಕದ ಪಂಡಿತರು ಹಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಶ್ಚ ಏರ್ಸಿದ್ರು, ಹಾಡಿದ್ರು. Nagi
ಶುರು ಮಾಡಿದ್ರು ಹಿಂದೂಸ್ತಾನಿ ಈಗ. ಇದು ಏನೇ ಹೇಳಿ ಎಷ್ಟೇ ಸಂಗೀತ ಕೇಳಿದ್ರು ಜಾನಪದ ಶೈಲಿಯಲ್ಲಿ ಫೋಕು ಬಹಳ ಅದ್ಭುತ. ಕಂಸಾಳೆಯಲ್ಲಿ ಇದನ್ನೇ ಕಡೆಯದಾಗಿ ಹಾಡಿದ್ರೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಇದೀಗ ಸತ್ಯ ತೋರಿಸ್ತಾರೆ. ಧನ್ಯವಾದಗಳು. ಕ್ಲೈಮ್ಯಾಕ್ಸ್ ಕಡೆ ಹೋಗ್ತಾ ಇದ್ದೀವಿ. 8 ನಿಮಿಷದ ಕ್ಲೈಮ್ಯಾಕ್ಸ್ ಕೊಡ್ತೀವಿ. ಇದಾದ್ಮೇಲೆ ನಮ್ಮ ಕಾಲೇಜ್ ಹುಡುಗರು ಅದ್ಭುತ ರೀತಿಯ ಒಂದೆರಡು ಐಟಮ್ಸ್ ಇಟ್ಕೊಂಡಿದ್ದಾರೆ. ಅದೊಂದು 25 ನಿಮಿಷ ನಿಮ್ಮನ್ನ ಅವರು ಎಂಟರ್ಟೈನ್ ಮಾಡ್ತಾರೆ, ನಾನ್ ಸ್ಟಾಪ್ ಆಗಿ ಎಂಟರ್ಟೈನ್ ಮಾಡ್ತಾರೆ. ಅದನ್ನ ಖಂಡಿತವಾಗ್ಲೂ ನಾವೆಲ್ಲ ನೋಡಲೇಬೇಕು. ಯಾಕಂದ್ರೆ ಆಗಲೇ ಈ ಕಾರ್ಯಕ್ರಮ ಮುಂಚೆ ಅವರು ಕೊಟ್ಟ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು. ಈಗ ನಂತರ ಕೊಡ್ತಕ್ಕಂಥದ್ದು ಸೂಪರ್ ಆಗಿರುತ್ತೆ ಅಂತ ಈಗ ನಿಮ್ಮನ್ನೆಲ್ಲ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ಪ್ರಾರ್ಥನೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ದೇವರಲ್ಲಿ ಲಕ್ಷ್ಮಿ ಬರಲಿ, ಭಾಗ್ಯದ ಲಕ್ಷ್ಮಿ ಬರಲಿ ಅಂತ ನಿಮ್ಮ ಎಲ್ಲರಿಗೂ ಶುಭ ಕೋರಕ್ಕೆ ಅಂತ ಭಾಗ್ಯದ ಲಕ್ಷ್ಮಿ ಹಾಡನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈಗ ಟಿವಿ ನೋಡಿರ್ತೀರಾ, ಮಾಸ್ಟರ್ ಪೀಸ್ ಅಂತಂದ್ರೆ ಇದೇನೆ. ಇಂತಹ ಭಾಗ್ಯದ ಲಕ್ಷ್ಮಿಯನ್ನು ಹಾಡಕ್ಕೆ ಅಂತ ಹೇಳಿ ದೂರದ ಮೈಸೂರಿನಿಂದ ಬಂದಿದ್ದಾರೆ ಆನಂದರಾಮ್ ಶಾಸ್ತ್ರಿಗಳು. ಬಂದ್ರು ಆ ಶಾಸ್ತ್ರಿಗಳು ನೋಡಿ, ದೇಶ ವಿದೇಶಗಳು ಅವ್ರು ಸುತ್ಕೊಂಡ್ ಬಂದಿದ್ದಾರೆ. ಕತ್ರಿಗುಪ್ಪೆಯಲ್ಲಿ ಅವ್ರ ಭಾಷಣ ಇತ್ತು, ಜಡಿಯಾಣಿಯ ಭಾಷಣ ಇತ್ತು, ಕೊಲ್ಲಟ್ಟಿ ಭಾಷಣ ಇತ್ತು, ಮತ್ತು ಅನೇಕ ಗಲ್ಲಿಗಳಲ್ಲಿ ಬೆಟ್ಟಾರಗಳಲ್ಲಿ ಎಲ್ಲ ಕಡೆಯಿಂದ ಅವರು ಈಗ ಭಾಷಣ ಮಾಡ್ಕೊಂಡು ಬಂದಿರ್ತಕ್ಕಂಥ ಆನಂದ ಶಾಸ್ತ್ರಿಗಳು ಇದೀಗ ನೀರು ಕುಡಿದು ನಿಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ. ಮೈಕ್ ಅಡ್ಜಸ್ಟ್ ಮಾಡ್ಕೊಂಡು ಶಿಕ್ಷ ಇದ್ದಾರೆ, ಪಟ್ಟಾಭಿಷೇಕ ಶಿಕ್ಷ ಇವರು ಆನಂದರಾಮ ಶಾಸ್ತ್ರಿಗಳ ಪಟ್ಟದ ಶಿಷ್ಯ. ಹೆಸರು ನಮ್ದು ರಫೀಕ್ ಅಂತ ಹೇಳಿ ಪಟ್ಟದ ಶಿಷ್ಯ ಇವರು. ರಫೀಕ್ ಅವ್ರಿಗೆ ಪಟ್ಟದ ಶಿಷ್ಯಾಗಿ ಒಂದು ಚಪ್ಪಾಳೆ ಹೊಡಿಬೇಕು. ಫಿಲಿಪ್ ರಾಜ್ಕುಮಾರ್ ಆ ಪಟ್ಟದಲ್ಲಿ ಅವರ ಶಿಷ್ಯರೇ. ಫಿಲಿಪ್ ರಾಜ್ಕುಮಾರ್ ಚಟ್ಟದ ಶಿಷ್ಯ. ಚಟ್ಟದ ಶಿಷ್ಯ ನಮ್ದು ಪಟ್ಟದ ಶಿಷ್ಯ, ಅವರು ಚಟ್ಟದ ಶಿಷ್ಯ. ಫಿಲಿಪ್ ರಾಜರು ಕೂಡ ಒಂದ್ಸಲ ಚಪ್ಪಾಳೆ ಹೊಡಿಬೇಕು. ಆಮೇಲೆ ಫಿಲಿಪ್ ರಾಜ ಅಂತಿದ್ದಾರೆ. ಇವರಿಬ್ಬರು ಕೂಡ ನಮ್ಮ ಗುರುಗಳ ಆಪ್ತ ಶಿಷ್ಯರು, ಬಹಳ ಚೆನ್ನಾಗಿ ಕಲಿತಿದ್ದಾರೆ. ಅವರು ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕವರು, ಇವರು ರೈಲ್ವೆ ಸ್ಟೇಷನ್ ಸಿಕ್ಕವರು. ಈ ಎರಡು ಶಿಷ್ಯರು ಇವತ್ತು ಅಮೋಘವಾಗಿ ದೇಶ ವಿದೇಶಗಳಲ್ಲಿ ರಚನೆ ಮಾಡಿದ್ದಾರೆ.
ಶಾಸ್ತ್ರಿಗಳೇ ದಯವಿಟ್ಟು ಬನ್ನಿ. ನಮ್ಮ ಸೆಕ್ರೆಟ್ ಹಾರ್ಟ್ನವರು ನಮ್ದು ಗುರುಗೆ ಗಂಟಲಿಗೆ ತಕ್ಲೀಫ್ಗೆ ಆಗಿಬಿಟ್ಟಿದೆ. ಮೈಕ್ ಟೆಸ್ಟ್. ಮೈಕ್ ಟೆಸ್ಟ್. ಹಲ್ವಾ 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 1 2 3 ಏನು ಹುಡುಗ ಏನು ಬಂತು? ಮೈಕ್ ಟೆಸ್ಟ್. ಇದು ಇಲ್ಲಿಗೆ ಹಾಕಿದ್ರೆ ಅಲ್ಲಿಗೆ ಬರ್ತಾರೆ ಅಂತ. ಶ್ರುತಿಗೆ ಹಿಡಿಯಪ್ಪ. ಹೋತಾನೆ ಕೈ. ನಮ್ಮ ಗುರುಗೆ ಲಕ್ಷ್ಮಿಗೆ ಹೊಡಿತಾ ಇದೆ. ಲಕ್ಷ್ಮಿಗೆ ಹೊಡೆಯುವ ಫೈನಾನ್ಸ್ಗೆ ಹೊಡೆದ್ಬಿಟ್ರೆ ಹೋತಾನೆ. ಈ ತರ ಆದ್ರೆ ಆಗೋದಿಲ್ಲ. ಯಾಕೆ ಹಿಂಗಾಯ್ತು ಗುರುಗಳಿಗೆ? ಅವ್ರಿಗೆ ಏನಪ್ಪ ಗುರುಗಳಿಗೆ ಏನಾಯ್ತು? ಯಾಕೆ ಹಿಂಗಾಯ್ತು? ಅವ್ರಿಗೆ ಯಾಕೆ ಗುರುಗಳಿಗೆ ಎಣ್ಣೆದು ಪ್ರಾಬ್ಲಮ್. ಎಣ್ಣೆ ಬಂದ್ರೆ ಎಣ್ಣೆ ಅಲ್ಲ, ಎಣ್ಣೆ ಒಳಗಡೆ ಹಾಕ್ತಾರಲ್ಲ ಮೆಣಸಿನ್ಕಾಯಿ ಬಜ್ಜಿ ಅದು ಬಚ್ಚಿದ್ದು ಕೊಂಡಾಗೆ ಅದು ತಿಂದ್ಬಿಟ್ರೆ ಗಂಟೆಗೆ ಹೋಗಿದ್ದು. ಎಣ್ಣೆದು ಹೊರಗೆ ಹಾಕಿದ್ದು. ಹೌದು, ಹೊರಗೆ ಎಣ್ಣೆ ಹಾಕಿದ್ದು. ಗುರುಗಳು ಅಂತ ಭಾಗ್ಯದರ್ಶನ ಅಂತ ನೆನೆಸೋಂಗಿಲ್ಲ. ಕಡೆಯವರಿಗೆ ಹೋಗಿ ಭಾಗ್ಯದರ್ಶನ ಬರ್ಬೇಕಾದ್ರೆ ಪುರಂದರ ವಿಠಲವನ್ನು ಹಾಡ್ತಾರೆ. ಅವ್ರಿಗೆ ಬರ್ತಾರೆ. ದಯವಿಟ್ಟು ಶಿಷ್ಯರು ಯಾರಾದ್ರು ಇಬ್ಬರಲ್ಲ ಒಬ್ರು ಅವರು ಚಟ್ಟದ ಶಿಷ್ಯ ಆಗಿರ್ತಕ್ಕಂಥ ಫಿಲಿಪ್ ರಾಜ್ ಅವರು ಬರ್ತಾ ಇದ್ದಾರೆ. ಈಗ ಅವರು ಭಾಗ್ಯದ ಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಹಾಡ್ತಾರೆ. ಈಗ ಇಜ್ಜತ್ಗೆ ಸವಾಲು ಅಚ್ಚಾಗಿ ನಾನು ರಫೀಕ್ ಬಸ್ ಸ್ಟ್ಯಾಂಡ್ ಇಂದ ನನ್ನ ರೈಲ್ವೆ ಸ್ಟೇಷನ್ ಇಂದ ಇವರು ಆರಿಸ್ಕೊಂಡು ಬಂದಿದ್ರು. ಅದೆಲ್ಲ ಬೇಡಪ್ಪ. ಅದೇ ಹೇಳ್ಬೇಕು ಗುರುಗಳು ಗುರುಗಳು ನಮಗೆ ಬಹಳ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಅದು ಒಂದು ಇವತ್ತು ಏನು ನಮಗೆ ಗೊತ್ತಾಯ್ತು ಅಂತಂದ್ರೆ ಗುರುಗಳಿಗೆ ಕಾಯಿಲೆ ಬಂದ್ರೆ ಶಿಷ್ಯರಿಗೆ ಚಾನ್ಸ್. ಆಗಾಗ ಗುರುಗಳಿಗೆ ಕಾಯಿಲೆ ಬರ್ತಾ ಇದ್ರಿ, ಹೊಸಬರಿಗೆ ಅವಕಾಶ ಆಗ್ತಾ ಇದ್ರಿ. ಇದೇ ಸರಿ ದೊಡ್ಡ ಸರಿ. ವಯಸ್ಸಾದ ರಾಜಕಾರಣಿಗಳು ಸಾಯಲ್ಲ, ಹೊಸಬರಿಗೆ ಅವಕಾಶ ಸಿಗಲ್ಲ, ಅವ್ರು ಹೋಗಲ್ಲ, ನಮ್ಗೆ ಬಿಡಲ್ಲ. ಈ ತರ ಇವತ್ತು ನಮ್ಮ ಅದೃಷ್ಟ ನಮ್ಮ ಗುರುಗಳು ಕಂಡು ಕೆಟ್ಟೋಗ್ಬಿಟ್ಟಿದೆ. ನಾನು ನನಗೆ ಚಿಕ್ಕಂದಿಂದ ಅವ್ರು ನನ್ನ ಫ್ರೆಂಡ್ಸ್ ಹೇಳ್ಕೊಟ್ಟಿದ್ದು ಸಂಗೀತ ಹೇಳ್ತಾ ಇದ್ದೀನಿ. ಕತೆ ನೋಡಿ ಬೇಡಪ್ಪ. ಗಾನಕ್ಕೆ ಶ್ರುತಿ 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 ಹೇಳಿದ ಜೊತೆಗೆ ಬಂದಿಲ್ಲ ಇವತ್ತು.
ಈಗ ಆ ಶಿಷ್ಯ ಆಗಲ್ಲ, ನಮ್ಗೆ ಅಡ್ಜಸ್ಟ್ ಆಗಲ್ಲ. ಈಗ ಉಳ್ಕೊಂಡ್ರು ನೀವು ರೊಟ್ಟಿ ದಯವಿಟ್ಟು ಬನ್ನಿ. ಗುರುಗಳು ಎಲ್ಲಿ ಬಿಟ್ಟಿದ್ದಾರೆ ಅಲ್ಲಿಂದ ಆಡ್ಬೇಕು. ರೊಟ್ಟಿ ಬರ್ಬೇಕು, ಹಾಡ್ಬೇಕು. ಈಗ ಅದು ಭಾಗ್ಯದಷ್ಟು ಹಾಡ್ಲೇಬೇಕು, ಗುರುಗಳು. ನಿಮ್ಮ ಚಪ್ಪಾಳೆ ನೋಡಿ, ರಫೀಕ್ ಅವರು ಬಂದು ಆಡ್ತಾ ಇದ್ದಾರೆ ಇವತ್ತು. ಶಿಷ್ಯ ರಫೀಕ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲಿಗೆ ಬರ್ಬೇಕು? ಈಗ ಪುರಂದರ ಬಿಟ್ಟಲ್ಲ ಬರೋವರೆಗೂ ಆಡ್ಬೇಕಾಗ್ತದೆ. ಪುರಂದರ್ ಬರ್ಬೇಕು, ಅವ್ರಿಗೆ ಬರ್ತಾರೆ ಬರ್ಬೇಕು. ನನಗೆ ದೋಸ್ತ ದೋಸ್ತ್ ಪುರಂದರ, ಹಾಡಲ್ಲಿ ಪುರಂದರ. ಓ ಗಾನವೇ ಪುರಂದರ, ಅವ್ರಿಗೆ ಬರ್ತಾರೆ. ಈಗ ಬರ್ತಾರೆ, ಒಂದು ಬಂದಂಗೆ ಆಡ್ತಾರೆ. ಸುದ್ದಿಗೆ ಹಿಡಿಬೇಕೀಗ. ಬೇಡ, 5 ಕಪ್ಪು 6 ಹಳದಿ 3 ಬಿಳಿ. ಸುದ್ದಿ ಶುರುಗೆ ಮಾಡ್ತಾರೆ. ಗುರುಗಳು ಆಶೀರ್ವಾದ ಶುರು ಮಾಡಿ. ಕಿತ್ತ ಬರ್ರಿ. ಲಕ್ಷ್ಮೀ ಭಾರತದಲ್ಲಿ ಜಿಎಸ್ಟಿ ಅನುಷ್ಠಾನದಿಂದಾಗಿ ಬ್ಯಾಂಕಿಂಗ್ ಹಾಗೂ ಕಾರ್ಪೊರೇಟ್ ವಲಯಗಳಲ್ಲಿ ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದ್ದು, ಅದರಲ್ಲೂ ಕಾಮರ್ಸ್ ಶಿಕ್ಷಣ ಪಡೆದಿರುವ ಅಭ್ಯರ್ಥಿಗಳಿಗೆ ಬಹುಬೇಡಿಕೆ ಸೃಷ್ಟಿಯಾಗಿದೆ. ಇದಕ್ಕೆ ಪೂರಕವೆಂಬಂತೆ ತುಮಕೂರಿನ ಉಪ್ಪಾರಹಳ್ಳಿ ಬಡಾವಣೆಯಲ್ಲಿರುವ ಸೇಕ್ರೆಡ್ ಹಾರ್ಟ್ ಕಾಮರ್ಸ್ ಕಾಲೇಜಲ್ಲಿ ಕಾಮರ್ಸ್ ಶಿಕ್ಷಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗುತ್ತಿದ್ದು, ನಮ್ಮಲ್ಲಿ ಸುಸಜ್ಜಿತ ಗ್ರಂಥಾಲಯ, ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ತರಗತಿ ಕೊಠಡಿಗಳು, ಪ್ರೊಜೆಕ್ಟರ್ ರೂಮ್ ಹಾಗೂ ಅಧ್ಯಯನಕ್ಕೆ ಪೂರಕವಾದ ಪ್ರಶಾಂತ ವಾತಾವರಣವಿದ್ದು, ಕಂಪ್ಯೂಟರ್ ಟ್ಯಾಲಿ ಕೋರ್ಸ್ ಮತ್ತು ಕ್ಯಾಂಪಸ್ ಸಂದರ್ಶನವನ್ನು ಏರ್ಪಡಿಸಲಾಗುತ್ತದೆ. ನಮ್ಮ ಕಾಲೇಜಿನಲ್ಲಿ ಪದವಿಯಲ್ಲಿ ಬಿಕಾಂ, ಸ್ನಾತಕೋತ್ತರ ಪದವಿಯಲ್ಲಿ ಎಂಕಾಂ, ಪಿಯುಸಿಯಲ್ಲಿ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಈ ಶೈಕ್ಷಣಿಕ ಸಾಲಿಗೆ ಪ್ರವೇಶ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಸಂಪರ್ಕಿಸಿ. ಸೇಕ್ರೆಡ್ ಹಾರ್ಟ್ ಕಾಮರ್ಸ್ ಕಾಲೇಜು, ಉಪ್ಪಾರಹಳ್ಳಿ ಬಡಾವಣೆ, ತುಮಕೂರು. ಒಂದು ಮಾತು ಬರ್ತದೆ, ಯಾರು ಆಲಸ್ಯವನ್ನ ತನ್ನ ಮೈಗೂಡಿಸಿಕೊಂಡಿರ್ತಾರೆ ಅವರಿಗೆ ಒಳ್ಳೆ ವಿದ್ಯೆ ದೊರೆಯುವುದಿಲ್ಲ ಅಂತಕ್ಕಂಥದ್ದು. ಯಾರಿಗೆ ಒಳ್ಳೆ ವಿದ್ಯೆ ಇರುವುದಿಲ್ಲ ಅಂಥವರಿಗೆ ಧನಪ್ರಾಪ್ತಿ ಆಗುವುದಿಲ್ಲ ಅಂತಕ್ಕಂಥದ್ದು. ಯಾರಿಗೆ ಧನಪ್ರಾಪ್ತಿ ಆಗುವುದಿಲ್ಲ ಅಂಥವರಿಗೆ ಮಿತ್ರ ಪ್ರಾಪ್ತಿ, ಒಳ್ಳೆಯ ಮಿತ್ರರು ಪ್ರಾಪ್ತಿ ಆಗುವುದಿಲ್ಲ ಅಂತಕ್ಕಂಥದ್ದು. ಯಾರಿಗೆ ಒಳ್ಳೆಯ ಮಿತ್ರರು ಸಿಗುವುದಿಲ್ಲ ಅಂಥವರಿಗೆ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಸುಖವು ಸಹ ಸಿಗೋದಿಲ್ಲ ಅಂತಕ್ಕಂಥದ್ದು ಈ ಮಾತಿನ ಅರ್ಥ ಆಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂಜೆ ಒಳಗೆ ನಿಮ್ಮಗಳನ್ನ ಕುರಿತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ಎಚ್ ಪಾಯಸವರಿಗೆ, ಹಾಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿರತಕ್ಕಂಥ ಬಾರ್ತಲೋಮಿಯ ಅವರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರನ್ನು ನಾವು ಪ್ರೋತ್ಸಾಹಿಸಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಚೆಲುವರಂಗಯ್ಯ ನಮ್ಮೆಲ್ಲರಿಗೂ ಮಾದರಿಯಾಗುವಂತ ಒಬ್ಬ ಸ್ನೇಹಿತ, ಒಬ್ಬ ವಿದ್ಯಾರ್ಥಿ ಅಂತ ಹೇಳೋದಕ್ಕೆ ಈ ಸುಸಂದರ್ಭದಲ್ಲಿ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ.
ಮೆಚ್ಚಿನ ಸೇಕ್ರೆಡ್ ಹಾರ್ಟ್ ಅಂಡ್ ಸೆಂಟ್ ಜೋಸೆಫ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಹಾಗೂ ಅಧ್ಯಕ್ಷರಾದ ಶ್ರೀ ನ್ಯಾನ್ಸಿ ಎಚ್ ವಾಯ್ಸ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸೇಕ್ರೆಡ್ ಹಾರ್ಟ್ ಕಾಲೇಜಿನ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಸದಾ ನಮ್ಮ ಕಾಲೇಜಿಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸುತ್ತಾ ಬಂದಿರುವ ಸಂತನೂರು ಮಾತೆ ಚರ್ಚೆ ಜನರುಗಳಾದ ದಯವಿಟ್ಟು ಚಪ್ಪಾಳೆ ತಟ್ಟಬೇಕು. ಸಲ್ಲಿಸುತ್ತಿದ್ದೇವೆ. ಈ ಕಾರ್ಯಕ್ರಮ ಜೋಸೆಫ್ ನವೀನ್ ಅವರು ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ನಮ್ಮ ಕಾಲೇಜಿನ ಇವರಿಗೂ ಸಹ ನಮ್ಮ ಟಿ ಸುಸೈನಾಥನ್ ವರ್ಗೀಶ್ ನಿರ್ದೇಶಕರು, ಶ್ರೀಮತಿ ಸೆಲ್ವಮೇ ಶೇಖರ್ ಜೆ ಜನರಲ್ ಮ್ಯಾನೇಜರ್ ಸೇಕ್ರೆಡ್ ಹಾರ್ಟ್ ಸಮೂಹ. ವೀಕ್ಷಕರೇ, ತುಮಕೂರು ನಗರವನ್ನ ಕೇಂದ್ರ ಸರ್ಕಾರವು ಸ್ಮಾರ್ಟ್ ಸಿಟಿಯಾಗಿ ಘೋಷಿಸಿದ್ದು, ಇಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚು ಬೃಹತ್ ಕೈಗಾರಿಕೆಗಳು ಸ್ಥಾಪನೆಯಾಗಲಿದ್ದು, ನಮ್ಮ ನಗರದ ಯುವಕ ಯುವತಿಯರಿಗೆ ಹೆಚ್ಚು ಉದ್ಯೋಗಾವಕಾಶಗಳು ಲಭ್ಯವಾಗುವುದು ಸಂತೋಷದ ಸಂಗತಿಯಾಗಿದೆ. ಬೃಹತ್ ಕೈಗಾರಿಕೆಗಳು ಸ್ಥಾಪನೆಯಾಗುತ್ತಿರುವುದರಿಂದ ಐಟಿಐ ಟ್ರೇಡ್ ಎಲೆಕ್ಟ್ರಿಷಿಯನ್ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಹೆಚ್ಚು ಉದ್ಯೋಗಾವಕಾಶಗಳು ಲಭ್ಯವಾಗಲಿದ್ದು, ತುಮಕೂರಿನ ಹೊರಪೇಟೆಯಲ್ಲಿರುವ ಸೇಕ್ರೆಡ್ ಹಾರ್ಟ್ ಶಿಕ್ಷಣ ಸಮೂಹಗಳ ಅಂಗಸಂಸ್ಥೆಯಾದ ವಾಲ್ಟರ್ ಪಾಯಸ್ ಮೆಮೋರಿಯಲ್ ಐಟಿಐ ಕಾಲೇಜಿನಲ್ಲಿ ಐಟಿಐ ಟ್ರೇಡ್ ಎಲೆಕ್ಟ್ರಿಷಿಯನ್ ತರಬೇತಿ ನೀಡಲಾಗುತ್ತಿದೆ. ಈ ಸಂಸ್ಥೆಯಲ್ಲಿ ವಿಶಾಲವಾದ ತರಗತಿ ಕೊಠಡಿಗಳು, ಅತ್ಯುತ್ತಮ ಪ್ರಯೋಗಾಲಯ, ಕೈಗಾರಿಕೆಗಳ ಭೇಟಿ, ಜನರೇಟರ್ ವ್ಯವಸ್ಥೆ, ಸಿಸಿಟಿವಿ ಭದ್ರತಾ ವ್ಯವಸ್ಥೆ, ವಾಚನಾಲಯ, ಮಾಹಿತಿ ಕೇಂದ್ರ ಮುಂತಾದ ಸೌಲಭ್ಯಗಳಿದ್ದು, ಪ್ರತಿ ವರ್ಷವೂ 100% ಫಲಿತಾಂಶ ನೀಡುತ್ತಿದೆ. ಈ ಸೌಲಭ್ಯವನ್ನ SSLC ಪಾಸ್ ಅಥವಾ PUC ಫೇಲ್ ಆದವರು ಪಡೆದುಕೊಳ್ಳಬಹುದು. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ವಾಲ್ಟರ್ ಪಾಯ್ಸ್ ಮೆಮೋರಿಯಲ್ ಐಟಿಐ, ಸೇಕ್ರೆಡ್ ಹಾರ್ಟ್ ಬ್ಯಾಂಕ್ನ ಪಕ್ಕ, ಹೊರಪೇಟೆ, ತುಮಕೂರು, ಅಥವಾ ಕರೆ ಮಾಡಿ 9739983002 9538883021. ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆ ಎಲ್ಲರ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರೂ ಭಾಗವಹಿಸಿದ್ದಾರೆ. ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ